ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಎಲ್ಲ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಮಾಹಿತಿ ಒದಗಿಸುವ ಏಕೈಕ ವೇದಿಕೆ ನಿಮ್ಮ ಕರ್ನಾಟಕ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಮುಂಬರುವಂತಹ ಪೊಲೀಸ್ ಇಲಾಖೆಯಲ್ಲಿ ನಡೆಯುವ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ, ವಿಶೇಷವಾಗಿ 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿನ ಸಂಪೂರ್ಣ 350ಕ್ಕೂ ಹೆಚ್ಚಿನ ಇತಿಹಾಸದ ಮಹತ್ವದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಈ ತರಗತಿಯನ್ನು ಪ್ರತಿಯೊಬ್ಬ ಸ್ಪರ್ಧಾಕಾಂಕ್ಷಿಗಳು ನೋಡಲೇಬೇಕು. ಯಾಕಂದರೆ ಈ ತರಗತಿ ಮುಂಬರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೋಗ್ಯವಾದ ಇತಿಹಾಸಕ್ಕೆ ಸಂಬಂಧಿಸಿದ ಮಹತ್ವದ ಮಾಹಿತಿಯನ್ನು ಒದಗಿಸುತ್ತದೆ. ಬನ್ನಿ ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡೋಣ. ಇವತ್ತಿನ ತರಗತಿಯಲ್ಲಿ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಭಾಗ 1ರಲ್ಲಿ ಬರುವಂಥ 2023ನೇ ಸಾಲಿನ ಪರಿಷ್ಕೃತ ಆವೃತ್ತಿಯ ಪಠ್ಯಪುಸ್ತಕವನ್ನು ಆಧಾರವಾಗಿಟ್ಕೊಂಡು ಈ ತರಗತಿಯನ್ನು ರಚನೆ ಮಾಡಿದ್ದು, 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಬರುವಂಥ ಇತಿಹಾಸದ ಒಟ್ಟು 6 ಅಧ್ಯಾಯಗಳಿಗೆ ಸಂಬಂಧಪಟ್ಟಂಗೆ ಮಹತ್ವದ 350ಕ್ಕೂ ಹೆಚ್ಚು ಅಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗಿದೆ. ಬನ್ನಿ ನೇರವಾಗಿ ನಾವು ತರಗತಿಯನ್ನು ಆರಂಭ ಮಾಡೋಣ. 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1ರಲ್ಲಿರ್ತಕ್ಕಂಥ, ಅಂದರೆ ಸಂಪೂರ್ಣ ಮೊದಲ ಸೆಮೆಸ್ಟರ್ಗೆ ಸಂಬಂಧಪಟ್ಟಂತೆ ಇರತಕ್ಕಂಥ 350ಕ್ಕೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಒಂದೇ ವಿಡಿಯೋ ತರಗತಿಯಲ್ಲಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ಮೇಲೆ ಇಲ್ಲಿ ನೋಡಿ, 8ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 6 ಅಧ್ಯಾಯಗಳು ಬರ್ತವೆ. ಮೊದಲನೇದು ಆಧಾರಗಳು, 2ನೇದು ಭಾರತವರ್ಷ, 3ನೇದು ಸಿಂಧೂ ಸರಸ್ವತಿ ನಾಗರಿಕತೆ, 4ನೇದು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು, ಆಮೇಲೆ 5ನೇ ಅಧ್ಯಾಯ ಇದೆ ಸನಾತನ ಧರ್ಮ ಅಂತ, 6ನೇ ಅಧ್ಯಾಯದಲ್ಲಿ ಜೈನ ಮತ್ತು ಬೌದ್ಧ ಮತಗಳ ಬಗ್ಗೆ ನಾವು ಡೀಟೇಲ್ ಆಗಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. 8ನೇ ತರಗತಿಯ ಪಾರ್ಟ್ 1ರಲ್ಲಿ ಸಮಾಜ ವಿಜ್ಞಾನದ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 6 ಅಧ್ಯಾಯಗಳು ಬರ್ತವೆ. ಈ 6 ಅಧ್ಯಾಯಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಪ್ರತಿಯೊಂದು ಅಂಶವನ್ನು, ಮಹತ್ವದ ಅಂಶವನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವುದೆಲ್ಲ ಮಹತ್ವದ ಅಂಶ ಇದೆ ಅದನ್ನು ತಿಳ್ಕೊಳ್ತಾ ಹೋಗೋಣ. ಬನ್ನಿ ನೇರವಾಗಿ ನಾನು ತರಗತಿಯನ್ನು ಆರಂಭ ಮಾಡ್ತೀನಿ. ಮೊದಲ ಅಧ್ಯಾಯದಿಂದ ಆರಂಭ ಮಾಡ್ತಾ ಇದ್ದೇವೆ, ಆಧಾರಗಳು ಅನ್ನುವಂಥ ಅಧ್ಯಾಯದಿಂದ. ಹಾಗಾದರೆ ಆಧಾರ ಅಂದರೆ ಏನು? ಆಧಾರ ಅಂದರೆ ಏನು? ಚರಿತ್ರೆಯ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಗಳನ್ನೇ ನಾವು ಆಧಾರಗಳು ಅಂತ ಕರಿತೀವಿ. ಇನ್ನು ಈ ಆಧಾರಗಳನ್ನು ಮುಖ್ಯವಾಗಿ ನಾವು 2 ವಿಭಾಗ ಮಾಡ್ಕೊಳ್ತೀವಿ. ಮೊದಲನೇದು ಸಾಹಿತ್ಯಿಕ ಆಧಾರಗಳು, 2ನೇದು ಪ್ರಾಕ್ತನ ಆಧಾರಗಳು. ಇನ್ನು ಈ ಸಾಹಿತ್ಯಿಕ ಆಧಾರಗಳಲ್ಲಿ ಮತ್ತೆ ನಾವು 2 ಪ್ರಕಾರ ಮಾಡ್ಕೊಳ್ತೀವಿ. ಮೊದಲನೇದು ದೇಶೀಯ ಸಾಹಿತ್ಯ, 2ನೇದು ವಿದೇಶಿ ಸಾಹಿತ್ಯ. ಹೆಸರೇ ಸೂಚಿಸುತ್ತೆ, ದೇಶೀಯ ಸಾಹಿತ್ಯ ಅಂದರೆ ನಮ್ಮ ದೇಶದವರು ಬರೆದಿರ್ತಕ್ಕಂಥದ್ದು, ವಿದೇಶಿ ಸಾಹಿತ್ಯ ಅಂದರೆ ವಿದೇಶಿಗರು ಭಾರತಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಸ್ಥಿತಿಗತಿಗಳನ್ನು ಕಂಡು ಅವರ ತಮ್ಮ ಕೃತಿಗಳಲ್ಲಿ ಬರೆದಿರುವಂಥದ್ದು, ಇದು ವಿದೇಶಿ ಸಾಹಿತ್ಯ ಆಗುತ್ತೆ. ಇನ್ನು ಪ್ರಾಕ್ತನ ಆಧಾರಗಳಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನ ಮಾಡ್ಕೊಳ್ತೀವಿ. ಮೊದಲನೇದು ಶಾಸನಗಳು, 2ನೇದು ನಾಣ್ಯಗಳು, 3ನೇದು ಸ್ಮಾರಕಗಳು ಅಂತ. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಇವು ಪ್ರಾಕ್ತನ ಆಧಾರಗಳಲ್ಲಿರ್ತಕ್ಕಂಥ 3 ವಿಧಗಳಾದರೆ, ಸಾಹಿತ್ಯಿಕ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅನ್ನುವಂಥ 2 ಪ್ರಕಾರಗಳು ಬರ್ತವೆ. ಮೊದಲಿಗೆ ನಾವು ದೇಶಿ ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗೋಣ. ದೇಶಿ ಸಾಹಿತ್ಯ ಅಂದರೆ ಏನು ಅನ್ನುವಂಥದ್ದನ್ನು ಬಹಳಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದೇಶೀಯ ಸಾಹಿತ್ಯ ಅಂದರೆ ಭಾರತೀಯರಿಂದಲೇ ರಚನೆಯಾಗಿರುವಂತಹ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಮತ್ತು ಹೀಗೆ ಬಳಕೆ ಆಗ್ತಕ್ಕಂತಹ ಆಧಾರಗಳನ್ನು ದೇಶೀಯ ಸಾಹಿತ್ಯಿಕ ಆಧಾರಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಇದು ದೇಶೀಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ. ಹಾಗಾದರೆ ಪ್ರಮುಖವಾಗಿ ಬರ್ತಕ್ಕಂಥ ದೇಶೀಯ ಸಾಹಿತ್ಯದ ಆಧಾರಗಳು ಯಾವುವು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಇದು ಬಹಳಷ್ಟು ಇಂಪಾರ್ಟೆಂಟ್. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, SDA, FDA ಇಂಥ ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ವಿಶಾಖದತ್ತನ ಮುದ್ರಾ ರಾಕ್ಷಸ ಇದು ದೇಶೀಯ ಸಾಹಿತ್ಯಕ್ಕೆ ಒಂದು ಉದಾಹರಣೆ. ಮುದ್ರಾ ರಾಕ್ಷಸವನ್ನು ಯಾರು ಬರೀತಾರೆ? ವಿಶಾಖದತ್ತ ಬರೀತಾರೆ. ಆಮೇಲೆ ರಾಜತರಂಗಿಣಿ ಅನ್ನುವಂಥದ್ದು ಕಲ್ಹಣನ ಕೃತಿ. ಕಲ್ಹಣನನ್ನು ನಾವು ಭಾರತೀಯ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ರಾಜತರಂಗಿಣಿ ಈ ಕೃತಿ ಏನಿದೆ ಅಂತಂದರೆ ಕಾಶ್ಮೀರ ಅರಸರ ಕುರಿತಾಗಿ ಮಾಹಿತಿಯನ್ನು ಕೊಡ್ತಕ್ಕಂಥ ಕೃತಿ. ಇನ್ನು ಬುದ್ಧಚರಿತ ಅನ್ನುವಂಥದ್ದು ಅಶ್ವಘೋಷನ ಕೃತಿ. ಕೌಟಿಲ್ಯನ ಅರ್ಥಶಾಸ್ತ್ರ ಇಂದಿಗೂ ಕೂಡ ಪ್ರಸ್ತುತವಿರತಕ್ಕಂಥ ಒಂದು ಪ್ರಮುಖ ದೇಶೀಯ ಸಾಹಿತ್ಯದ ಆಧಾರ. ಇನ್ನು ಶ್ರೀ ವಿಜಯನ ಕವಿರಾಜ ಮಾರ್ಗ. ಇವೆಲ್ಲ ಏನು ಅಂತಂದರೆ ದೇಶೀಯ ಸಾಹಿತ್ಯದ ಆಧಾರಗಳು. ಯಾವ್ಯಾವೆಲ್ಲ? ದೇಶೀಯ ಸಾಹಿತ್ಯದ ಆಧಾರಗಳು. ಇನ್ನು ವಿದೇಶಿ ಸಾಹಿತ್ಯದ ಆಧಾರಗಳ ಬಗ್ಗೆ ನೋಡ್ತಾ ಹೋಗೋಣ. ವಿದೇಶಿ ಸಾಹಿತ್ಯ ಅಂದರೆ ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂಥ ಗ್ರಂಥಗಳಿಗೆ ವಿದೇಶಿ ಸಾಹಿತ್ಯದ ಆಧಾರಗಳು ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಸಿಂಪಲ್ ಇದೆ, ಹೆಸರಿನಲ್ಲೇ ಅದರ ಅರ್ಥ ಇದೆ. ಇನ್ನು ಮೆಗಾಸ್ತನಿಸನ ಇಂಡಿಕಾ ಗ್ರಂಥ. ಮೆಗಾಸ್ತನಿಸ ಯಾರು ಅನ್ನುವಂಥದ್ದು ನಮಗೆ ಗೊತ್ತಿದೆ.
ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿರತಕ್ಕಂಥ ಒಬ್ಬ ರಾಜತಾಂತ್ರಿಕ ಮೆಗಾಸ್ತನೀಸ. ಈತ ಇಂಡಿಕಾ ಅನ್ನುವಂಥ ಕೃತಿಯನ್ನು ಬರೀತಾನೆ. ಆಮೇಲೆ ಹ್ಯೂಯನ್ ಸಾಂಗ್ ಅನ್ನುವಂಥವನು ಸಿಯುಕಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಫಾಹಿಯಾನ ಘೋಕೋಕಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ. ಆಮೇಲೆ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಇವೆಲ್ಲ ಏನು ಅಂತಂದರೆ ವಿದೇಶಿ ಸಾಹಿತ್ಯಿಕ ಆಧಾರಗಳು. ಯಾವುದು? ವಿದೇಶಿ ಸಾಹಿತ್ಯದ ಆಧಾರಗಳು. ವಿದೇಶಿ ಸಾಹಿತ್ಯ ಇವೆಲ್ಲ ಏನು ಅಂತಂದರೆ ವಿದೇಶಿ ಸಾಹಿತ್ಯದ ಆಧಾರಗಳು. ವಿದೇಶಿ ಬರಹಗಾರರು, ವಿದೇಶಿ ಪ್ರವಾಸಿಗರು ಈ ದೇಶಕ್ಕೆ ಭೇಟಿ ನೀಡಿದಾಗ ಬರೆದಿರ್ತಕ್ಕಂಥ ಗ್ರಂಥಗಳನ್ನು ನಾವು ವಿದೇಶಿ ಸಾಹಿತ್ಯದ ಆಧಾರಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಒಂದು ಪಾಯಿಂಟ್ ಅಷ್ಟೇ ಇದೆ. ಇದು 7ನೇ ಪಾಯಿಂಟಿಗೆ ಸಂಬಂಧಪಟ್ಟಂಗೆ ಇಲ್ಲಿ 4 ಕೃತಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ನೆನಪಿರಲಿ, ಇದು ಕೇವಲ 350 ಅಂಕಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಅಂಶ ಅಲ್ಲ. ಇಲ್ಲಿ 7ನೇ ಪಾಯಿಂಟ್, ಇದು ಕೇವಲ ಇದು ಒಂದು ಪಾಯಿಂಟ್ ಅಂತ ತಿಳ್ಕೊಂಡಿದ್ದೀನಿ ನಾನು. ಇಲ್ಲಿ ಮತ್ತೆ 4 ಕೃತಿಗಳ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀನಿ ಅಂತಂದಾಗ ಇದು ಕೇವಲ 350 ಅಂಶಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ತರಗತಿ ಆಗೋದಿಲ್ಲ. ಈ 350ಕ್ಕೂ ಹೆಚ್ಚಿನ ಅಂಶಗಳು ಇಲ್ಲಿ ನಿಮಗೆ ಕವರ್ ಆಗ್ತಾ ಹೋಗಿರುತ್ತೆ. ನೇರವಾಗಿ ಮುಂದಿನ ಅಂಶಕ್ಕೆ ಹೋಗೋಣ. ನಾವು ಪ್ರಾಕ್ತನ ಆಧಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರ್ತಕ್ಕಂಥ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂತ ನಾವು ಕರಿತೀವಿ. ಅಂದರೆ ಸಂಶೋಧನೆ ಮಾಡುವಂಥ ಸಂದರ್ಭದಲ್ಲಿ ಉತ್ಖನನಗಳಿಂದ ದೊರೆತಿರ್ತಕ್ಕಂಥ ಶಾಸನ ಆಗಿರ್ಬೋದು, ನಾಣ್ಯ ಆಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಮಡಿಕೆ, ಕುಡಿಕೆಗಳಾಗಿರ್ಬೋದು, ಇನ್ನಿತರ ಮಹತ್ವದ ಪಳೆಯುಳಿಕೆಗಳನ್ನೇ ನಾವು ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳನ್ನು ಜೊತೆಗೆ ಆ ಕಾಲದಲ್ಲಿರ್ತಕ್ಕಂಥ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಇನ್ನಿತರೆ ಅಂಶಗಳ ಬಗ್ಗೆ ನಮಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ತವೆ. ಯಾವುವು? ಶಾಸನಗಳು. ಶಾಸನದ ಪಿತಾಮಹ ಅಂತ ಯಾರನ್ನು ಕರೀತಾರೆ? ಭಾರತೀಯ ಶಾಸನದ ಪಿತಾಮಹ ಅಂತ ಯಾರನ್ನು ಕರೀತಾರೆ? ಅದು ನಿಮಗೆ ಗೊತ್ತಿದೆ. ಇನ್ನು ನಮ್ಮ ದೇಶದಲ್ಲಿ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿರ್ತಕ್ಕಂಥ ಶಾಸನ. ಭಾರತದಲ್ಲಿ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಾಚೀನ ಶಾಸನ ಯಾರ್ದು ಅಂತಂದರೆ ಅಶೋಕ ಹೊರಡಿಸಿರುವಂಥದ್ದು. ಇನ್ನು ಆಧಾರಗಳಿಗೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅಶೋಕನ ಬಹುತೇಕ ಎಲ್ಲ ಶಾಸನಗಳು ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕೃತ ಭಾಷೆಯಿಂದ ಕೂಡಿವೆ ಅಂತ ಹೇಳ್ಬೋದು. ಅಶೋಕನ ಶಾಸನಗಳು ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಗಳಲ್ಲೂ ಕೂಡ ದೊರೆತಿದೆ. ನಿಮಗೆ ಗೊತ್ತಿದೆಯಲ್ಲ, ಕರ್ನಾಟಕದ ಮಸ್ಕಿಯಲ್ಲಿ ದೊರೆತಿರ್ತಕ್ಕಂಥ ಅಶೋಕನ ಶಾಸನವೇ ಅಶೋಕ ಹೊರಡಿಸಿರ್ತಕ್ಕಂಥ ಹಿಂದಿನ ಎಲ್ಲ ಶಾಸನಗಳ ಕರ್ತೃ ಅಶೋಕ ಅಂತ ಕನ್ಫರ್ಮ್ ಮಾಡಿರ್ತಕ್ಕಂಥ ಶಾಸನ ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನ. ಅದೇ ಅಲ್ಲಿ ಹೇಳುತ್ತೆ, ದೇವಾನಾಂ ಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಈ ಮಸ್ಕಿ ಶಾಸನ ಹೇಳುತ್ತೆ. ಹೀಗಾಗಿ ದೇವಾನಾಂ ಪ್ರಿಯ ಅನ್ನುವಂಥ ಶಾಸನಗಳು ಯಾವೆಲ್ಲ ಕಂಡು ಬಂದಿದ್ದಾವೆ ಅವೆಲ್ಲ ಅಶೋಕನದು ಅನ್ನುವಂಥದ್ದು ಈ ಮಸ್ಕಿ ಶಾಸನದಿಂದಲೇ ನಮಗೆ ಗೊತ್ತಾಗುತ್ತೆ. ಇನ್ನು ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಯಾವುದು ಅಂತಂದರೆ ಹಲ್ಮಿಡಿ ಶಾಸನ. ಇದು ನಮಗೆಲ್ಲ ಗೊತ್ತಿದೆ. ಈ ಹಲ್ಮಿಡಿ ಶಾಸನ ಕರ್ನಾಟಕದ ಕದಂಬ ಮನೆತನಕ್ಕೆ ಸೇರಿರ್ತಕ್ಕಂಥ ದೊರೆಯಾದ ಕಾಕುತ್ಸವರ್ಮನ ಆಡಳಿತದ ಅವಧಿಯಲ್ಲಿ ರಚನೆಯಾಗಿರ್ತಕ್ಕಂಥ ಶಾಸನ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಅನ್ನುವಂಥದ್ದು ಗೊತ್ತಾದರೆ ಈ ಹಲ್ಮಿಡಿ ಶಾಸನ ಯಾವ ಅರಸನ ಕಾಲಾವಧಿಯಲ್ಲಿ ರಚನೆ ಆಯಿತು ಅನ್ನುವಂಥದ್ದು ಕೂಡ ನಮಗೆ ನೆನಪಿರಬೇಕು. ಕಾಕುತ್ಸವರ್ಮ ಅನ್ನುವಂಥದ್ದು. ಇನ್ನು ನಾಣ್ಯಗಳ ಸ್ವರೂಪ ಆಗಿರ್ಬೋದು, ಅವುಗಳ ವಿಕಾಸ ಹಾಗೂ ನಾಣ್ಯಗಳ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡ್ತಕ್ಕಂಥ ಅಧ್ಯಯನವನ್ನೇ ನಾವು ನಾಣ್ಯ ಅಧ್ಯಯನ ಅಂತ ಕರಿತೀವಿ. ಇದಿಷ್ಟು ಮೊದಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ. ಆದರೆ ಇನ್ನು ನೇರವಾಗಿ 2ನೇ ಅಧ್ಯಾಯಕ್ಕೆ ಹೋಗೋಣ. 2ನೇ ಅಧ್ಯಾಯ ಇದೆ ಭರತ ವರ್ಷ ಅನ್ನುವಂಥದ್ದು. ಈ ಭರತ ವರ್ಷಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಡೀಟೇಲ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನು ಹೊಂದಿರುವಂಥ ಭಾರತವು ಒಂದು ಉಪಖಂಡ. 3 ಕಡೆ ನೀರಿನಿಂದಲೂ 1 ಕಡೆ ಭೂಭಾಗದಿಂದಲೂ ಆವೃತವಾಗಿರೋದ್ರಿಂದ ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತ ಕೂಡ ಕರೀತಾರೆ. ಭಾರತ ಇಂದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್ ಮತ್ತು ಬಾಂಗ್ಲಾ ಸೇರಿದಂತೆ ಮಯನ್ಮಾರ್ ದೇಶಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಹಾಗಾದರೆ ಭಾರತ ಯಾವ ದೇಶದೊಂದಿಗೆ ಅತಿ ಹೆಚ್ಚಿನ ಭೂಗಡಿಯನ್ನು ಹಂಚಿಕೊಂಡಿದೆ? ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಮಾಡಿ. ಭಾರತ ದೇಶವು ಯಾವ ದೇಶದೊಂದಿಗೆ ಅತಿ ಹೆಚ್ಚಿನ ಭೂಗಡಿಯನ್ನು ಹಂಚಿಕೊಂಡಿದೆ? ಈ ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಮಾಡಿ. ಹಿಂದೆ ಈ ಎಲ್ಲ ಪ್ರದೇಶಗಳು ಒಟ್ಟಾಗಿ ಭರತ ವರ್ಷ ಅಂತ ಕರೆಯಲ್ಪಟ್ಟಿತ್ತು. ಅಂದರೆ ಯಾವೆಲ್ಲ ಪ್ರದೇಶಗಳು? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ ಮತ್ತು ಮಯನ್ಮಾರ್. ಈ ಎಲ್ಲ ಪ್ರದೇಶಗಳು ಒಟ್ಟಾಗಿ ಭರತ ವರ್ಷ ಅಂತ ಕರೆಯಲ್ಪಟ್ಟಿತ್ತು. ಈ ಭರತ ವರ್ಷವನ್ನು ಭರತಖಂಡ, ಸಿಂಧೂ ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಅಂತ ಕರೆಯಲಾಗ್ತಾ ಇತ್ತು. ಪ್ರಸ್ತುತ ನಮ್ಮ ದೇಶದಲ್ಲಿ ಒಟ್ಟು 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳು, 1 ರಾಷ್ಟ್ರೀಯ ರಾಜಧಾನಿ ದೆಹಲಿ ಪ್ರದೇಶ ಭಾರತದ ವ್ಯಾಪ್ತಿಯಲ್ಲಿ ಇದ್ದಾವೆ.
ಇನ್ನು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಒಳಗೊಂಡಿದೆ. ಹಾಗಾದರೆ ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಯಾವುದು? ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಯಾವುದು ಅನ್ನುವಂಥದ್ದನ್ನು ನೀವು ಕಾಮೆಂಟ್ ಮಾಡಿ. ಹಾಗೂ ಈ ಪ್ರಸ್ತುತ ಪ್ರಪಂಚದ ಅತ್ಯಂತ ಎತ್ತರದ ಶಿಖರವಾಗಿರ್ತಕ್ಕಂಥ ಆ ಶಿಖರದ ಪ್ರಸ್ತುತ ಎತ್ತರ ಎಷ್ಟು ಅನ್ನುವಂಥದ್ದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಪ್ರಾಚೀನ ಕಾಲದಲ್ಲಿ ಭಾರತದ ವಾಯವ್ಯ ಭಾಗದಲ್ಲಿರ್ತಕ್ಕಂಥ ಬೋಲಾನ್ ಮತ್ತು ಖೈಬರ್ ಕಣಿವೆ ಮಾರ್ಗಗಳ ಮೂಲಕವೇ ಅತಿಕ್ರಮಣ ದಾಳಿಗಳು ಸಂಭವಿಸಿವೆ ಅಂತ ಹೇಳ್ಬೋದು. ಯಾಕಂದರೆ 3 ಕಡೆ ಸಮುದ್ರ, 1 ಕಡೆ ಹಿಮಾಲಯ ಪರ್ವತ ಶ್ರೇಣಿ ಇರೋದ್ರಿಂದಾಗಿ ಇಲ್ಲಿ ಅತಿಕ್ರಮಣ ದಾಳಿಕೋರರಿಗೆ ಜಾಗ ಯಾವುದಾಗಿತ್ತು ಅಂದರೆ ವಾಯವ್ಯ ಭಾರತದಲ್ಲಿರ್ತಕ್ಕಂಥ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕನೇ ಅವರು ಭಾರತವನ್ನು ಪ್ರವೇಶ ಮಾಡಬೇಕಾಗಿತ್ತು. ಹೀಗಾಗಿ ವಾಯವ್ಯ ಭಾರತದಲ್ಲಿರ್ತಕ್ಕಂಥ ಬೋಲಾನ್ ಮತ್ತು ಖೈಬರ್ ಕಣಿವೆಗಳಿಂದಲೇ ಅತಿಕ್ರಮಣ ದಾಳಿಗಳು ನಡೆದವು ಅಂತ ಹೇಳ್ಬೋದು. ಇನ್ನು ನರ್ಮದಾ ನದಿ ಏನು ಮಾಡುತ್ತೆ ಅಂತಂದರೆ ಭಾರತವನ್ನು 2 ಭಾಗಗಳನ್ನಾಗಿ ಮಾಡುತ್ತೆ. ಕಣ್ಣು ಮುಂದೆ ನಿಮಗೆ ಚಿತ್ರ ಬರಬೇಕು. ನರ್ಮದಾ ನದಿ ಏನು ಮಾಡುತ್ತೆ ಅಂದರೆ ಸಂಪೂರ್ಣ ಭಾರತವನ್ನು 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದೆ. ಹಾಗಾದರೆ ನರ್ಮದಾ ನದಿ ಭಾರತವನ್ನು 2 ವಿಭಾಗವಾಗಿ ವಿಂಗಡಣೆ ಮಾಡಿದೆ, 2 ಭಾಗವಾಗಿ ವಿಂಗಡಿಸಿದೆ ಅಂತ ಹೇಳಿದಾಗ ಒಂದು ಭಾಗ ಯಾವುದು? ಉತ್ತರದ ಎತ್ತರ ಪ್ರದೇಶ ಅಥವಾ ಇದನ್ನ ಮಾಳ್ವ ಪ್ರಸ್ಥಭೂಮಿ ಅಂತ ಕೂಡ ಕರೀತಾರೆ. ಹಾಗೆ ಎರಡನೇದು ದಕ್ಷಿಣದ ದಖನ್ ಪ್ರಸ್ಥಭೂಮಿ. ಹೀಗೆ ನರ್ಮದಾ ನದಿ ಏನು ಮಾಡುತ್ತೆ ಅಂತಂದರೆ ಭಾರತವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡುತ್ತೆ. ಇನ್ನು ಭಾರತದ ಕರಾವಳಿಯು ಸುದೀರ್ಘವಾಗಿದ್ದು 6100 ಕಿಲೋಮೀಟರ್ಗಳವರೆಗೆ ಹಬ್ಬಿದೆ. ಭಾರತದ ಪೂರ್ವ ಕರಾವಳಿಯನ್ನು ಕೋರಮಂಡಲ ತೀರ ಅಂತ ಕರೀತಾರೆ. ನೆನಪಿರ್ಬೇಕು ನಿಮಗೆ, ಭಾರತದ ಪೂರ್ವ ಕರಾವಳಿ ತೀರವನ್ನು ಕೋರಮಂಡಲ ತೀರ ಅಂತ ಕರೆದರೆ ಪಶ್ಚಿಮದ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರ ಅಂತ ಕರೀತಾರೆ. ಇದು ಬಹಳಷ್ಟು ಇಂಪಾರ್ಟೆಂಟ್, ಇಂಥದ್ದು ನಮಗೆ ನೆನಪಿರಬೇಕು. ಇವೆಲ್ಲ ಬೇಸಿಕ್ ಮಾಹಿತಿಗಳಿದೆಯಲ್ಲ. ಇನ್ನು ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲ ಬರುತ್ತೆ. ಮಾನವನು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರೆಯಲಾಗುತ್ತೆ. ಪ್ರಾಗೈತಿಹಾಸಿಕ ಕಾಲದ ಕುರಿತು ಅಧ್ಯಯನ ಮಾಡುವಂಥ ತಜ್ಞರಿಗೆ ಪ್ರಾಕ್ತನ ಅಥವಾ ಪ್ರಾಚ್ಯವಸ್ತು ಅಧ್ಯಯನಕಾರರು ಅಂತ ಕರೆಯಲಾಗುತ್ತೆ. ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ನಮಗೆ ಕಂಡುಬರ್ತವೆ. ಎಲ್ಲಿ? ಕರ್ನೂಲಿನಲ್ಲಿರ್ತಕ್ಕಂಥ ಗವಿಗಳಲ್ಲಿ ಬೂದಿಯ ಕುರುಹುಗಳು ಕಂಡುಬರ್ತವೆ. ಅಂದರೆ ಹಿಂದಿನ ಕಾಲದಲ್ಲಿ, ಇತಿಹಾಸ ಪೂರ್ವ ಕಾಲದಲ್ಲಿ ಬೆಂಕಿಯ ಸಂಶೋಧನೆ ಆಗಿತ್ತು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಇನ್ನು ಶಿಲಾಯುಗದ ಮಾನವರು ವಾಸವಾಗಿದ್ದ ಹಲವು ಗುಹೆಗಳಲ್ಲಿ ಕೆಲವು ರೇಖಾಚಿತ್ರಗಳನ್ನು ಕೂಡ ನಾವು ಗಮನಿಸ್ಬೋದು. ಇಂಥ ಕೆಲವು ರೇಖಾಚಿತ್ರಗಳು ಎಲ್ಲಿ ಕಂಡು ಬಂದಿದ್ದಾವೆ ಅಂತಂದರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಕರ್ನಾಟಕದ ಕೆಲವು ಗವಿಗಳಲ್ಲಿ ಇವುಗಳನ್ನು ನಾವು ಕಾಣ್ತೀವಿ. ಅಂದರೆ ಶಿಲಾಯುಗದ ಮಾನವರು ಗುಹೆಗಳಲ್ಲಿ ಕೆಲವು ರೇಖಾಚಿತ್ರಗಳನ್ನು ಬರೆದಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇನ್ನು ಪ್ರಾಕ್ತನ ಶಾಸ್ತ್ರಜ್ಞರು ಇತಿಹಾಸ ಪೂರ್ವ ಕಾಲವನ್ನು ವಿವಿಧ ಹೆಸರಿನಿಂದ ಕರೀತಾರೆ. ಇತಿಹಾಸ ಪೂರ್ವದ ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆಯ ಶಿಲಾಯುಗ ಅಂತ ಕರೀತಾರೆ. ಏನು? ಹಳೆಯ ಶಿಲಾಯುಗ. ಇನ್ನು ಹಳೆಯ ಶಿಲಾಯುಗವು 2 ಮಿಲಿಯನ್ ವರ್ಷಗಳಷ್ಟು ಹಳೆಯದು ಹಾಗೂ ಅದು ಸುಮಾರು 12,000 ವರ್ಷದವರೆಗೆ ವಿಸ್ತರಿಸಲ್ಪಟ್ಟಿತ್ತು ಅಂತ ಇತಿಹಾಸ ತಜ್ಞರು ಹೇಳ್ತಾರೆ. ಹಳೆಯ ಶಿಲಾಯುಗವನ್ನು ಆದಿ, ಮಧ್ಯ ಮತ್ತು ಅಂತ್ಯ ಹಳೆಯ ಶಿಲಾಯುಗ ಅಂತ 3 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಆದಿಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ಅತ್ಯಂತ ಹಳೆಯ ಶಿಲಾಯುಗ ಅಂತ 3 ವಿಭಾಗ ಮಾಡ್ಕೊಳ್ತಾರೆ. ಸುಮಾರು 12,000 ವರ್ಷಗಳಿಂದ ಹಿಡಿದು ಸುಮಾರು 10,000 ವರ್ಷದವರೆಗಿನ ಅವಧಿಯ ಕಾಲವನ್ನು ಮಧ್ಯಶಿಲಾಯುಗ ಅಂತ ಕರೀತಾರೆ. ಎಲ್ಲಿಂದ? 12,000 ವರ್ಷಗಳಿಂದ 10,000 ವರ್ಷದವರೆಗಿನ ಕಾಲವನ್ನು ಮಧ್ಯಶಿಲಾಯುಗ ಅಂತ ಕರೀತಾರೆ. ಇನ್ನು ಮಧ್ಯಶಿಲಾಯುಗದಲ್ಲಿ ಕೆಲವು ಪರಿಕರಗಳು ಸಾಮಾನ್ಯವಾಗಿ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಸಾಮಾನುಗಳನ್ನು ಬಳಕೆ ಮಾಡ್ತಾ ಇದ್ರು ಮಧ್ಯಶಿಲಾಯುಗದ ಮಾನವರು. ಈ ಕಾರಣಕ್ಕಾಗಿ ಅವುಗಳನ್ನು ಸೂಕ್ಷ್ಮ ಶಿಲಾ ಪರಿಕರಗಳು ಅಂತ ಕರೀತಾರೆ. ಮಧ್ಯಶಿಲಾಯುಗದ ಮಾನವನು ಸೂಕ್ಷ್ಮ ಶಿಲೆಗಳಿಂದ ಮಾಡಿದ ಆಯುಧಗಳಿಗೆ ಮತ್ತು ಕಟ್ಟಿಗೆಯ ಅಲಂಕಾರಿಕ ಕೈ ಹಿಡಿಗಳನ್ನು ಅಳವಡಿಸಿ ಕೈಗೊಡಲಿ ಮತ್ತು ಗರಗಸಗಳನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ರು. ನವಶಿಲಾಯುಗದ ಕಾಲಘಟ್ಟವು ಸುಮಾರು 10,000 ವರ್ಷಗಳ ನಂತರದ್ದು ಅಂತ ಹೇಳಲಾಗುತ್ತೆ. ನವಶಿಲಾಯುಗದ ಕಾಲಘಟ್ಟ ಎಷ್ಟು ಅಂತಂದರೆ ಸುಮಾರು 10,000 ವರ್ಷಗಳ ನಂತರದ್ದು ಅಂತ ಹೇಳಲಾಗುತ್ತೆ. ಇನ್ನು ನವಶಿಲಾಯುಗದಲ್ಲಿನ ಕಲ್ಲಿನ ಆಯುಧಗಳು ಮೊದಲಿನ ಆಯುಧಗಳಿಗಿಂತ ಬಹಳಷ್ಟು ಭಿನ್ನವಾಗಿದ್ವು. ನವಶಿಲಾಯುಗದಲ್ಲಿ ಮತ್ತೆ ಮಾನವರು ಕೆಲವು ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ರು. ಈ ಆಯುಧಗಳು ಮೊದಲಿನ ಆಯುಧಗಳಿಗಿಂತ ಬಹಳಷ್ಟು ವಿಭಿನ್ನವಾಗಿದ್ವು ಮತ್ತು ಇವು ಹೊಳಪಿನಿಂದ ಕೂಡಿದ್ವು. ಹರಿತವಾದ ಅಲಗನ್ನು ಕೂಡ ಹೊಂದಿದ್ವು. ಯಾವುದು? ನವಶಿಲಾಯುಗದ ಆಯುಧಗಳು. ಇನ್ನು ನವಶಿಲಾಯುಗದ ಜನರು ದವಸ ಧಾನ್ಯಗಳನ್ನು ಪುಡಿ ಮಾಡಲು ಬೀಸು ಕಲ್ಲನ್ನು ಬಳಕೆ ಮಾಡ್ತಾ ಇದ್ರು. ನೆನಪಿರಲಿ ನಿಮಗೆ, ಯಾವ ಶಿಲಾಯುಗದ ಜನ ಬೀಸು ಕಲ್ಲನ್ನು ಬಳಕೆ ಮಾಡ್ತಾ ಇದ್ರು ಅಂದರೆ ನವಶಿಲಾಯುಗದ ಜನ. ನವಶಿಲಾಯುಗದ ಕೆಲವು ಮಡಿಕೆ ಕುಡಿಕೆಗಳು ನಮಗೆ ದೊರೆತಿವೆ. ಇನ್ನು ಧಾನ್ಯ ಶೇಖರಣೆಗಾಗಿ ಮತ್ತು ಅಕ್ಕಿ, ಗೋಧಿ ಹಾಗೂ ಇನ್ನಿತರೆ ದವಸ ಧಾನ್ಯಗಳನ್ನು
ಈ ಮಡಿಕೆಗಳಲ್ಲಿ ಅವರು ಬೇಯಿಸ್ತಾ ಇದ್ರು. ನವಶಿಲಾಯುಗದ ಮನುಷ್ಯನು ಬಟ್ಟೆಯನ್ನು ನೇಯುವುದನ್ನು ಕಲಿತಿದ್ದ. ನೆನಪಿರಲಿ ನಿಮಗೆ, ಯಾವ ಕಾಲದ ಮನುಷ್ಯ ಬಟ್ಟೆಯನ್ನು ನೇಯುವುದನ್ನು ಕಲಿತಿದ್ದ ಅಂತಂದರೆ ನವಶಿಲಾಯುಗದ ಮನುಷ್ಯ. ಸೊ ಇದಿಷ್ಟು 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ನಾವು 43ಕ್ಕೂ ಹೆಚ್ಚಿನ ಅಂಶಗಳನ್ನು ತಿಳ್ಕೊಂಡ್ವಿ ಮೊದಲ ಅಧ್ಯಾಯದಿಂದ. 2ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಯಿತು. ನೇರವಾಗಿ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅಧ್ಯಾಯ 3 ಬಂದಿದೆ, ಸಿಂಧೂ ಸರಸ್ವತಿ ನಾಗರಿಕತೆ. ನೋಡಿ, 8ನೇ ತರಗತಿಯಲ್ಲಿ ಏನಿದೆ ಸಿಂಧೂ ಸರಸ್ವತಿ ನಾಗರಿಕತೆಗೆ ಸಂಬಂಧಪಟ್ಟಂಗೆ ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಹೋಗ್ತಿದ್ದೀನಿ. ಹೆಚ್ಚುವರಿ ಮಾಹಿತಿಯನ್ನು ಇಲ್ಲಿ ಏನೂ ಸೇರಿಸಿಲ್ಲ. ಅದನ್ನು ಯಾರು ಸಂಶೋಧನೆ ಮಾಡಿದ್ರು, ಯಾವಾಗ ಸಂಶೋಧನೆ ಮಾಡಿದ್ರು, ಅದೆಲ್ಲ ಅಲ್ಲಿ ಏನು ಕೊಟ್ಟಿಲ್ಲ. ಮತ್ತು ಇದೆಲ್ಲ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಸಿಂಧೂ ಸರಸ್ವತಿಯ ನಾಗರಿಕತೆಯ ಸಂಶೋಧಕರು ಯಾರು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಇನ್ನು ಋಗ್ವೇದವು ಪ್ರಪಂಚದ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ವಾಂಗ್ಮಯ, ಸಾಹಿತ್ಯಿಕ ಕೃತಿ, ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯಿಕ ಕೃತಿ ಅದು. ವೇದಗಳಲ್ಲಿ ಭಕ್ತಿ, ಆಧ್ಯಾತ್ಮ ಮುಂತಾದ ವಿಚಾರಗಳಲ್ಲದೆ ನಮ್ಮ ರಾಷ್ಟ್ರದ ಇತಿಹಾಸವನ್ನು ತಿಳಿಯಲು ಉಪಯುಕ್ತವಾಗಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ನಾವು ಕಾಣಬಹುದು. ಋಗ್ವೇದದ ಕಾಲದಲ್ಲಿದ್ದ ಸರಸ್ವತಿ ನದಿಯು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನದಿ. ಯಾಕಂದರೆ ನಾವು ಬಹಳಷ್ಟು ಬಾರಿ ಹೇಳ್ತೀವಿ, ಈ ನಾಗರಿಕತೆಗಳ ಬೆಳವಣಿಗೆ ಎಲ್ಲಿ ಆಗುತ್ತೆ ಅಂತಂದರೆ ನದಿ ತೀರದಲ್ಲಿ ಆಗುತ್ತೆ ಅಂತ. ಹೀಗಾಗಿ ಈ ಸಿಂಧೂ ಸರಸ್ವತಿ ನಾಗರಿಕತೆ ಕೂಡ ಸರಸ್ವತಿ ನದಿಯ ದಡದಲ್ಲಿ ಆಗಿರೋದರಿಂದಾಗಿ ಈ ಸರಸ್ವತಿ ನದಿ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸಾಮಾನ್ಯ ಶಕ ಪೂರ್ವ 2000 ಹೊತ್ತಿಗೆ ಸರಸ್ವತಿ ನದಿಯು ಬತ್ತಿ ಹೋಯಿತು ಅಂತ ಹೇಳ್ತಾರೆ. ಋಗ್ವೇದದ ಕಾಲ ಕಡಿಮೆ ಅಂದರೆ ಸಾಮಾನ್ಯ ಶಕ ಪೂರ್ವ 3000ಕ್ಕೂ ಹಿಂದಿನದು ಅಂತ ಇತಿಹಾಸ ತಜ್ಞರು ಅಭಿಪ್ರಾಯಪಡ್ತಾರೆ. ಅಂದರೆ ಇಂದಿಗೆ ಸುಮಾರು 5000 ವರ್ಷಗಳ ಹಿಂದಿನದ್ದು ಋಗ್ವೇದದ ಕಾಲ. ಸರಸ್ವತಿ ನದಿಯ ಹರಿವು ವ್ಯಾಪಿಸಿಕೊಂಡ ಪ್ರದೇಶಗಳಲ್ಲಿ ನೂರಾರು ಪ್ರಾಚೀನ ತಾಣಗಳು, ನಗರಗಳು ಉತ್ಖನನದ ಮೂಲಕ ದೊರೆತಿವೆ. ಅಂದರೆ ಪ್ರಾಕ್ತನ ಶಾಸ್ತ್ರಜ್ಞರು ಯಾವಾಗ ಉತ್ಖನನ ಮಾಡಲಿಕ್ಕೆ ಆರಂಭ ಮಾಡಿದ್ರು, ಆ ಸರಸ್ವತಿ ನದಿಯ ದಡದಲ್ಲಿ ಏನಾಗ್ತಾ ಹೋಯಿತು ಅಂತಂದರೆ ಹಲವಾರು ಪ್ರಾಚೀನ ನಗರಗಳು, ತಾಣಗಳು ನಮಗೆ ಉತ್ಖನನದ ಮೂಲಕ ಸಿಗ್ತಾ ಹೋದವು. ಈ ರೀತಿ ಉತ್ಖನನದ ಮೂಲಕ ದೊರೆತ ಮೊದಲ ನಗರಗಳಲ್ಲಿ ಹರಪ್ಪ ಮತ್ತು ಮೊಹೆಂಜೊದಾರೋ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಗರ ತಾಣಗಳು. ಇನ್ನು ಪ್ರಾಚೀನ ಭಾರತದ ನಾಗರಿಕತೆಯನ್ನು ಬಳಕೆಯಲ್ಲಿ ಹೆಚ್ಚಾಗಿ ಹರಪ್ಪ ನಾಗರಿಕತೆ ಅಂತ ಗುರುತಿಸಲಾಗುತ್ತೆ. ಪ್ರಾಚೀನ ಭಾರತದ ನಾಗರಿಕತೆಗಳನ್ನು ಬಳಕೆಯಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಹರಪ್ಪ ನಾಗರಿಕತೆ ಅಂತ ಗುರುತಿಸಲಾಗುತ್ತೆ. ಆದರೆ ಅದನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರೆಯುವುದು ಸೂಕ್ತ. ಸಿಂಧೂ ವಿತಸ್ತ ಅಂದರೆ ಝೇಲಂ ನದಿ, ಅಸ್ನೀಕಿ ಅಂದರೆ ಚೇನಾಬ್ ನದಿ, ಪುರುಷ್ನಿ ಅಂದರೆ ರಾವಿ ನದಿ, ವಿಪಾಶ ಅಂದರೆ ಬಿಯಾಸ್ ನದಿ, ಶತುದ್ರಿ ಅಂದರೆ ಸಟ್ಲೇಜ್ ನದಿ ಮತ್ತು ಸರಸ್ವತಿ ನದಿಗಳಿಂದ ಕೂಡಿದ ಸಪ್ತ ಸಿಂಧೂ ಪ್ರದೇಶವೇ ಸಿಂಧೂ ಸರಸ್ವತಿ ನಾಗರಿಕತೆಯ ತಾಯ್ನೆಲ. ಅರ್ಥ ಆಯ್ತಾ? ಸಿಂಧೂ ಸರಸ್ವತಿ ನಾಗರಿಕತೆಯ ತಾಯ್ನೆಲ ಯಾವುದು ಅಂತಂದರೆ ಈ ಸಪ್ತ ಸಿಂಧೂ ಪ್ರದೇಶ. ಸಪ್ತ ಸಿಂಧೂ ಅಂತಂದರೆ 7 ನದಿಗಳು ಕೂಡಿರ್ತಕ್ಕಂಥ ಪ್ರದೇಶ. ಯಾವ್ಯಾವ ನದಿಗಳವು? ವಿತಸ್ತ, ಇದನ್ನು ಝೇಲಂ ನದಿ ಅಂತ ಕರೀತಾರೆ. ಅಸ್ನೀಕಿ ಅಂದರೆ ಇದನ್ನು ಚೇನಾಬ್ ಅಂತ ಕರೀತಾರೆ. ಪರುಷ್ನಿ ಅಂದರೆ ರಾವಿ ನದಿ, ವಿಪಾಶ ಅಂದರೆ ಬಿಯಾಸ್ ನದಿ, ಶತುದ್ರಿ ಅಂದರೆ ಸಟ್ಲೇಜ್ ನದಿ ಹಾಗೂ ಸರಸ್ವತಿ. ಈ 7 ನದಿಗಳ ಸಪ್ತ ಸಿಂಧೂ ಪ್ರದೇಶವನ್ನೇ ಸಿಂಧೂ ಸರಸ್ವತಿ ನಾಗರಿಕತೆಯ ತಾಯ್ನೆಲ ಅಂತ ಕರೆಯಲಾಗುತ್ತೆ. ಇನ್ನು ಗಂಗಾ ಮತ್ತು ಯಮುನಾ ನದಿಗಳ ಬಯಲು ಅಂದರೆ ಅಂದಿನ ಆರ್ಯಾವರ್ತವನ್ನು ಗುಜರಾತ್, ಬಲೂಚಿಸ್ತಾನ್ ಮೊದಲಾದ ಪ್ರಾಂತಗಳು ಪ್ರಾಚೀನ ಭಾರತದ ಅಧ್ಯಯನಕ್ಕೆ ಮುಖ್ಯವಾದವುಗಳು. ಗಂಗಾ, ಯಮುನಾ ನದಿಗಳ ಬಯಲು, ಗುಜರಾತ್, ಬಲೂಚಿಸ್ತಾನ್ ಮೊದಲಾದ ಪ್ರಾಂತಗಳು ಪ್ರಾಚೀನ ಭಾರತದ ಅಧ್ಯಯನಕ್ಕೆ ಬಹಳಷ್ಟು ಅಗತ್ಯವಾದ ಮಾಹಿತಿಯನ್ನು ಒದಗಿಸಿಕೊಡ್ತವೆ. ಇನ್ನು ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲವನ್ನು ಉತ್ತರ ವೇದ ಯುಗ ಅಂತ ವಿದ್ವಾಂಸರು ಹೆಸರಿಸ್ತಾರೆ. ಅರ್ಥ ಆಯ್ತಾ? ಇದು ನೆನಪಿರಬೇಕು ನಮಗೆ. ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲವನ್ನು ವಿದ್ವಾಂಸರು ಏನಂತ ಹೆಸರಿಸಿದ್ದಾರೆ ಅಂತಂದರೆ ಉತ್ತರ ವೇದ ಯುಗ ಅಂತ ಇದನ್ನು ಕರೀತಾರೆ. ಇನ್ನು ಈ ಉತ್ತರ ವೇದ ಯುಗದಲ್ಲಿ 4 ವೇದಗಳು ಕೂಡ ರಚನೆ ಆಗ್ತವೆ. ಮೊದಲ ವೇದ ಯಾವುದು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ, ಹೌದಾ? ಅದೆಲ್ಲ ಬೇಸಿಕ್ಕಾಗಿ, ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಓದ್ಕೊಳ್ತಿದ್ದೀವಿ ಅಂದಾಗ ಈ ವೇದಗಳು ಅಂತ ಬಂದ ಕೂಡಲೇ ಅವೆಲ್ಲ ಮಾಹಿತಿಗಳು ನಮ್ಗೆ ಬರ್ತಾ ಹೋಗಬೇಕು. ಇನ್ನು ಅಥರ್ವ ವೇದದಲ್ಲಿ ಕಂಡು ಬರ್ತಕ್ಕಂಥ ಸಾಂಸ್ಕೃತಿಕ ಅಂಶಗಳಿಗೂ ಹರಪ್ಪ ಮೊದಲಾದ ನಗರಗಳಲ್ಲಿ ಲಭ್ಯವಿರ್ತಕ್ಕಂಥ ವಸ್ತುಗಳಿಗೂ ಬಹುಮಟ್ಟಿಗೆ ಹೊಂದಾಣಿಕೆ ಆಗುತ್ತೆ. ಅರ್ಥ ಆಯ್ತಾ? ಅಥರ್ವ ವೇದದಲ್ಲಿ 4 ವೇದಗಳು ಬರ್ತಕ್ಕಂಥ ಕಡೆ ವೇದ ಅಥರ್ವ ವೇದ. ಈ ಅಥರ್ವ ವೇದದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಅಂಶಗಳಿಗೂ ಮತ್ತು ಈ ಹರಪ್ಪ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ದೊರೆತಿರ್ತಕ್ಕಂಥ ವಸ್ತುಗಳಿಗೂ ಬಹಳಷ್ಟು ಹೊಂದಾಣಿಕೆ ಆಗತ್ತೆ ಅನ್ನುವಂಥದ್ದು. ಆದ್ದರಿಂದ ಇವೆರಡರ ಕಾಲವನ್ನು ನಾವು ತೀರ್ಮಾನ ಮಾಡ್ಬೋದು. ಇನ್ನು 1921ರ ಸುಮಾರಿಗೆ ಪಂಜಾಬಿನ ಸಿಂಧೂ ಕಣಿವೆ ಪ್ರದೇಶದಲ್ಲಿ ರೈಲಿನ ಹಳಿಗಳನ್ನು ಜೋಡಿಸುವಂಥ ಸಂದರ್ಭದಲ್ಲಿ ಅಲ್ಲಿ ತಜ್ಞರು ಹರಪ್ಪದ ಪ್ರಾಚೀನ ನೆಲೆಗಳನ್ನು ಕಂಡುಕೊಳ್ತಾರೆ. ಅದಕ್ಕೂ ಮುನ್ನ 1917ರಲ್ಲಿಯೇ ಕಾಲಿಬಂಗನ್ ಅನ್ನುವಂಥ ಪ್ರಾಚೀನ ನಗರದ ಪತ್ತೆ ಆಗಿತ್ತು.
ಮೊಹಂಜೋದಾರೋವಿನಲ್ಲಿ ಒಂದು ಕೊಳವನ್ನು ಕಟ್ಟಲಾಗಿತ್ತು. ಇದನ್ನು ವಿದ್ವಾಂಸರು ಸ್ನಾನದ ಕೊಳ ಅಂತ ಕರೀತಾರೆ. ಕಾಲಿಬಂಗನ್ ಮತ್ತು ಲೋಥಾಲ್ಗಳಲ್ಲಿ ಬೆಂಕಿಯ ಒಲೆಗಳು ಕಂಡುಬರ್ತವೆ. ಬಹಳಷ್ಟು ಇಂಪಾರ್ಟೆಂಟ್ ಇದು. ಸಿಂಧೂ ಸರಸ್ವತಿ ನಾಗರಿಕತೆ ಯಾವ ಸ್ಥಳದಲ್ಲಿ ಬೆಂಕಿಯ ಒಲೆಗಳು ಕಂಡು ಬಂದಿವೆ ಅಂತ ಬಂದಾಗ ಕಾಲಿಬಂಗನ್ ಮತ್ತು ಲೋಥಾಲ್ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಮತ್ತು ಈ ಲೋಥಾಲ್ ಏನಾಗಿತ್ತು ಅಂದರೆ ಒಂದು ಪ್ರಸಿದ್ಧ ಡಾಕ್ ಯಾರ್ಡ್ ಆಗಿತ್ತು. ಡಾಕ್ ಯಾರ್ಡ್ ಅಂದರೆ ಹಡಗು ಕಟ್ಟೆ ಆಗಿತ್ತಿದು ಲೋಥಾಲ್ ಅನ್ನುವಂಥದ್ದು. ಅಂದರೆ ಆಗಿನ ಕಾಲದ ಜನತೆಗೆ ಸಮುದ್ರ ಮಾರ್ಗಗಳ ಮೂಲಕ ವ್ಯಾಪಾರ ಮಾಡುವಂಥ ಕಲೆಯೂ ಕೂಡ ಸಿದ್ಧಿಸಿತ್ತು ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಇನ್ನು ಮೊಹೆಂಜೊದಾರೋ, ಹರಪ್ಪ ಹಾಗೂ ಲೋಥಾಲ್ಗಳಲ್ಲಿ ಸುವ್ಯವಸ್ಥಿತವಾದ ಸಂಗ್ರಹಣೆಯ ಕೊಠಡಿಗಳನ್ನು ನಾವು ಕಾಣ್ಬೋದು. ದಾಸ್ತಾನು ಮಳಿಗೆಗಳು ಅಂತ ಏನು ನಾವು ಕರಿತೀವಿ, ಅವುಗಳು ಸಂಗ್ರಹಣೆಯ ಕೊಠಡಿಗಳನ್ನು ನಾವು ಕಾಣ್ತೀವಿ. ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಇರತಕ್ಕಂಥ ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆ ಅದೇ ಸಮಕಾಲೀನ ನಾಗರಿಕತೆಗಳಾಗಿರ್ತಕ್ಕಂಥ ಈಜಿಪ್ಟ್ ಮತ್ತು ಮೆಸೊಪಟೋಮಿಯಾ ಮೊದಲಾದ ನಾಗರಿಕತೆಗಳಲ್ಲೂ ಕೂಡ ಕಂಡು ಬಂದಿಲ್ಲ ಅನ್ನುವಂಥದ್ದು ಭಾರತದ ಒಂದು ವಿಶೇಷ ಹೆಮ್ಮೆ ಅಂತಲೇ ಹೇಳ್ಬೋದು. ಇನ್ನು ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಹೆಣ್ಣು ಮಕ್ಕಳು ಸಿಂಧೂರವನ್ನು ಹಚ್ಚಿಕೊಳ್ತಾ ಇದ್ದರು. ಆ ಪದ್ಧತಿ ಇಂದಿಗೂ ಕೂಡ ಮುಂದುವರೆದನ್ನು ನಾವು ಕಾಣ್ಬೋದು. ಸಿಂಧೂರವನ್ನು ಇಂದಿಗೂ ಕೂಡ ಹಚ್ಕೊಳ್ತಾರಲ್ಲ, ಇದು ಸಿಂಧೂ ಸರಸ್ವತಿಯ ಕಾಲದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅವತ್ತೇ ಸಿಂಧೂರವನ್ನು ಹಚ್ಕೊಳ್ತಾ ಇದ್ರು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರತಕ್ಕಂಥ ಅಜ್ಞಾತವಾಗಿ ಉಳಿದಿರ್ತಕ್ಕಂಥ ಲಿಪಿಯ ಬರಹವನ್ನು ಇಂದಿಗೂ ಕೂಡ ಅದು ಏನು ಅಂತ ಸಂಶೋಧನೆ ಮಾಡಲಿಕ್ಕೆ ಆಗಿಲ್ಲ. ಇನ್ನು ಮುದ್ರೆಗಳ ಮೇಲೆ ಮೂಡಿಸಿರುವ ಚಿತ್ರಗಳ ಪೈಕಿ ವೃಷಭ ಪ್ರಮುಖನಾಗಿದ್ದು, ಮತ್ತೊಂದು ಮುಖ್ಯ ಚಿತ್ರ ಯಾವುದು ಅಂತಂದರೆ ಅಶ್ವತ್ಥದ ಎಲೆಯದ್ದು. ನೇಯ್ಗೆಯವರು ಹತ್ತಿ ಹಾಗೂ ಕೆಲವೊಮ್ಮೆ ರೇಷ್ಮೆಯನ್ನು ಕೂಡ ಬಳಕೆ ಮಾಡ್ತಾ ಇದ್ರು ಈ ಕಾಲದಲ್ಲಿ. ಪ್ರಾಚೀನ ನಾಗರಿಕತೆಯ ಮುಖ್ಯ ಲೋಹಗಳಲ್ಲಿ ಕಂಚು ಪ್ರಮುಖವಾಗಿರುವಂಥದ್ದು. ಕಂಚಿಗೆ ಬೇಕಾದ ತಾಮ್ರವು ಬಲೂಚಿಸ್ತಾನ್, ರಾಜಸ್ಥಾನ ಮೊದಲಾದ ಕಡೆಗಳಲ್ಲಿ ಸಿಗ್ತಾ ಇತ್ತು. ಇನ್ನು ಕಂಚಿನ ತಯಾರಿಕೆಯನ್ನು ಹಲವಾರು ಶತಮಾನಗಳ ಪ್ರಯತ್ನದ ಮೂಲಕ ಸಿದ್ಧಿಸಿಕೊಂಡಿದ್ದ ಸಿಂಧೂ ಸರಸ್ವತಿ ನಾಗರಿಕತೆಯ ಜನ ಗಟ್ಟಿಯಾದ ಉಳಿಗಳಿಂದ ಮೊದಲುಗೊಂಡು ಕನ್ನಡಿಗಳ ತನಕ ಅನೇಕ ಪದಾರ್ಥಗಳನ್ನು ಅವರಿಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ತೂಕ ಮತ್ತು ಅಳತೆಗಳು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕಾಣಸಿಗುವಂಥ ವಿವರಗಳಿಗೆ ಹೊಂದಾಣಿಕೆ ಆಗುತ್ತೆ. ಅರ್ಥ ಆಯ್ತಾ? ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ತೂಕ ಮತ್ತು ಅಳತೆಗೂ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿರ್ತಕ್ಕಂಥ ವಿವರಗಳಿಗೂ ಹೊಂದಾಣಿಕೆ ಆಗುತ್ತೆ. ಇನ್ನು ಹರಿಯಾಣದ ಬಣವಾಲಿಯಲ್ಲಿ ಅಗ್ನಿ ಪೂಜೆಗೆ ಮೀಸಲಾಗಿರ್ತಕ್ಕಂಥ ಒಂದು ದೇವಾಲಯ ಕಂಡು ಬಂದಿದೆ. ಲೋಥಾಲ್, ಕಾಲಿಬಂಗನ್ ಮುಂತಾದ ತಾಣಗಳಲ್ಲಿ ಪೂಜಾ ವೇದಿಕೆಗಳು ನಮಗೆ ಕಾಣಸಿಗ್ತವೆ. ಎಲ್ಲೆಲ್ಲಿ? ಲೋಥಾಲ್ ಮತ್ತು ಕಾಲಿಬಂಗನ್ನಲ್ಲಿ ಪೂಜಾ ವೇದಿಕೆಗಳು ಕಾಣಸಿಗ್ತವೆ. ಇನ್ನು ಧೋಲವೀರ ನಗರ ವ್ಯವಸ್ಥೆಯ ಉದ್ದಳತೆಗಳು ವೈದಿಕ ಯಾಗಗಳಿಗೆ ಬೇಕಾಗಿರ್ತಕ್ಕಂಥ ಮಹಾವೇದಿಗಳ ಅನುಪಾತಕ್ಕೆ ಅನುಗುಣವಾಗಿದೆ ಅಂತ ಹೇಳ್ತಾರೆ. ಅಂದರೆ ಧೋಲವೀರ ನಗರದಲ್ಲಿ ಇರ್ತಕ್ಕಂಥ ಉದ್ದಳತೆಗಳು ವೈದಿಕ ಯಾಗಗಳಿಗೆ ಬೇಕಾಗಿರ್ತಕ್ಕಂಥ ಮಹಾವೇದಿಗಳ ಅನುಪಾತಕ್ಕೆ ಅನುಗುಣವಾಗಿದೆ. ಈ ಮಹಾವೇದಿಗಳ ಅನುಪಾತವು ಶತಪಥ ಬ್ರಾಹ್ಮಣ, ಶುಲ್ಭ ಸೂತ್ರಗಳೇ ಮೊದಲಾದ ವೈದಿಕ ಗ್ರಂಥಗಳಿಂದ ಮೊದಲುಗೊಂಡು ಆನಂತರದ ಕಾಲದಲ್ಲಿ ಬಂದಿರತಕ್ಕಂಥ ಬೃಹತ್ ಸಂಹಿತೆಯಂಥ ವಿಶ್ವಕೋಶದಲ್ಲಿಯೂ ಕೂಡ ಕಂಡು ಬಂದಿರುವುದು ನಮ್ಮ ಪರಂಪರೆಯ ವಿಶಿಷ್ಟತೆಯನ್ನು ಸೂಚಿಸುತ್ತೆ. ಅಂದರೆ ಧೋಲವೀರ ನಗರದಲ್ಲಿ ಏನು ಆ ಮಹಾವೇದಿಗಳನ್ನ ನಿರ್ಮಾಣ ಮಾಡ್ತಾ ಇದ್ರು, ಆ ಮಹಾವೇದಿಗೂ ಮತ್ತು ಶತಪಥ ಬ್ರಾಹ್ಮಣ ಹಾಗೂ ಶಲ್ಭ ಸೂತ್ರಗಳಲ್ಲಿ ಜೊತೆಗೆ ಬೃಹತ್ ಸಂಹಿತೆಯಲ್ಲಿ ಇರ್ತಕ್ಕಂತಹ ಮಹಾವೇದಿಗಳ ಅಳತೆಗೂ ಕೂಡ ಹೊಂದಾಣಿಕೆ ಆಗುವಂಥದ್ದು ಕಂಡುಬರುತ್ತೆ. ಇನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದಲ್ಲಿ ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಶಿಲ್ಪವೇ ಮೊದಲಾದ ಕಲೆಗಳು ಚೆನ್ನಾಗಿ ನೆಲೆಯನ್ನು ಕಂಡಿದ್ವು ಅಂತ ಹೇಳಲಾಗುತ್ತೆ. ಮೊಹೆಂಜೊದಾರೋವಿನಲ್ಲಿ ದೊರೆತಿರುವಂತಹ ನೃತ್ಯ ಭಂಗಿಯಲ್ಲಿರುವಂತಹ ಸ್ತ್ರೀ ವಿಗ್ರಹವು ತನ್ನ ಭಂಗಿಯಿಂದ ತೊಟ್ಟಿರುವ ಬಳೆಗಳಿಂದ ಭಾರತೀಯ ಮಹಿಳೆಯ ಮಾತೃಕೆಯೇ ಆಗಿದೆ ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ. ಇನ್ನು ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ವ್ಯಾಪಾರವನ್ನು ಅವಲಂಬನೆ ಮಾಡಿದ್ರು. ಗೋಧಿ, ಬಾರ್ಲಿ ಹಾಗೂ ಕಾಳು ಇವರ ಮುಖ್ಯ ಬೆಳೆಗಳು ಆಗಿದ್ವು. ಇದರ ಜೊತೆಗೆ ಬೇಟೆ ಮತ್ತು ಮೀನುಗಾರಿಕೆಗಳು ಕೂಡ ಸೇರಿದಂತೆ ಹತ್ತಿಯನ್ನು ಬೆಳೆದು ಬಗೆ ಬಗೆಯ ಉಡುಪುಗಳನ್ನು ಇವರು ತಯಾರು ಮಾಡ್ತಾ ಇದ್ರು. ಜೊತೆಗೆ ಡುಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ ಹಾಗೂ ಕೋಳಿಗಳ ಸಂಗೋಪನೆಯಲ್ಲಿ ಸಿಂಧೂ ಸರಸ್ವತಿಯ ನಾಗರಿಕತೆಯ ಜನರು ತೊಡಗಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಸಿಂಧೂ ಸರಸ್ವತಿ ನಾಗರಿಕತೆಯ ಜನರು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರದೇಶಗಳ ಜೊತೆಯಲ್ಲಿ ವ್ಯಾಪಾರ ಸಂಪರ್ಕವನ್ನು ಕೂಡ ಹೊಂದಿದ್ರು. ಅವುಗಳಲ್ಲಿ ಮುಖ್ಯವಾಗಿ ಬಲೂಚಿಸ್ತಾನ, ಸೌರಾಷ್ಟ್ರ, ದಖನ್ ಪ್ರದೇಶಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವು. ಇನ್ನು ಮೆಸೊಪಟೇಮಿಯಾದಲ್ಲಿ ಸಿಕ್ಕಿರುವಂಥ ಹಲವು ಮುದ್ರೆಗಳು ಆ ಪ್ರದೇಶಗಳೊಂದಿಗೆ ಸಿಂಧೂ ಸರಸ್ವತಿ ನಾಗರಿಕತೆಯ ಜನರು ಹೊಂದಿರತಕ್ಕಂಥ ಆರ್ಥಿಕ ಹೊಕ್ಕು ಬಳಕೆಯನ್ನು ಸೂಚಿಸ್ತವೆ.
ಅಂದರೆ ಏನಾಗಿದೆ ಅಂತಂದರೆ ಈ ಸಿಂಧೂ ಸರಸ್ವತಿ ನಾಗರಿಕತೆಯ ಜನ ವಿದೇಶದವರ ಜೊತೆಗೂ ಕೂಡ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಅನ್ನುವಂಥದ್ದನ್ನು ತಿಳಿಸುತ್ತೆ. ಇದನ್ನು ತಿಳಿಸಲಿಕ್ಕೆ ಮೂಲ ಕಾರಣ ಏನು ಅಂತಂದರೆ ಮುದ್ರೆಗಳು. ಈ ಮುದ್ರೆಗಳು ಎಲ್ಲಿ ಸಿಕ್ಕಿವೆ ಅಂತಂದರೆ ಮೆಸಪಟೋಮಿಯಾದಲ್ಲಿ ಸಿಕ್ಕಿವೆ. ಹೌದಾ? ಹೀಗಾಗಿ ಸಿಂಧೂ ಸರಸ್ವತಿ ನಾಗರಿಕತೆಯ ಜನ ಮೆಸಪಟೋಮಿಯಾ ನಾಗರಿಕತೆಯ ಜೊತೆಗೂ ಕೂಡ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಅನ್ನುವಂಥದ್ದನ್ನು ನಮಗೆ ತಿಳಿಸುತ್ತೆ. ಇನ್ನು ಗುಜರಾತಿನ ಲೋಥಾಲ್ನಲ್ಲಿ ಬೃಹದಾಕಾರದ ಹಡಗುಕಟ್ಟೆ ಡಾಕ್ ಯಾರ್ಡ್ ಇದ್ದಿತೆಂದು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಹಾಗೆ ಲೋಥಾಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರ ಆಗಿತ್ತು. ಧೋಲ್ವೀರಾ ಅನ್ನುವಂಥ ತಾಣದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇತ್ತು. ಬಹಳಷ್ಟು ಇಂಪಾರ್ಟೆಂಟ್ ಇದು. ಎಲ್ಲಿ? ಧೋಲ್ವೀರಾ ಅನ್ನುವಂಥ ತಾಣದಲ್ಲಿ ಮಳೆ ನೀರಿನ ಕೊಯ್ಲು ಅಂತ ಇವಾಗೆಲ್ಲ ಏನು ನಾವು ಮಾಡ್ತಾ ಇದ್ದೀವಿ, ಇದು ಆಗಿನ ಕಾಲಕ್ಕೆ ಇತ್ತು ಅಂತ ಹೇಳಲಾಗತ್ತೆ. ಎಲ್ಲದು? ಧೋಲ್ವೀರಾ ಅನ್ನುವಂಥ ಪ್ರದೇಶದಲ್ಲಿ. ಇಷ್ಟೆಲ್ಲ ವಿಶೇಷತೆಯನ್ನು ಹೊಂದಿರತಕ್ಕಂಥ ಸಿಂಧೂ ಸರಸ್ವತಿಯ ಅವನತಿ ಹೇಗಾಯಿತು ಅನ್ನುವಂಥದ್ದು ಕೂಡ ಹಲವಾರು ಇತಿಹಾಸ ತಜ್ಞರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಕೆಲವು ಇತಿಹಾಸ ತಜ್ಞರು ಏನು ಹೇಳ್ತಾರೆ ಅಂತಂದ್ರೆ, ಬತ್ತಿ ಹೋದ ನದಿಗಳು, ದಿಕ್ಕು ಬದಲಾದ ನದಿಗಳು ಕಾರಣ ಅಂತ ಕೆಲವು ಇತಿಹಾಸ ತಜ್ಞರು ಹೇಳಿದ್ರೆ, ಇನ್ನು ಕೆಲವರು ಕಾಡಿನ ನಾಶ ಆಯಿತು, ಅದಾದ ನಂತರ ಪ್ರವಾಹಗಳಿಂದ ನಾಡೆಲ್ಲ ಜಲಾವೃತಗೊಂಡು ಇಂತಹ ವಿಶೇಷವಾಗಿರ್ತಕ್ಕಂಥ ಸಂಸ್ಕೃತಿ ನಾಶ ಹೊಂದಿತು ಅಂತ ಹಲವು ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಹೇಳ್ತಾ ಹೋಗ್ತಾರೆ. ಪ್ರಾಕ್ತನ ಶಾಸ್ತ್ರಜ್ಞರು ಇವತ್ತಿನ ಕಾಶ್ಮೀರದಲ್ಲಿಯ ಬರ್ಜುಹೋಮ್ನಲ್ಲಿ ಒಂದು ನೆಲಮಣೆಯನ್ನು ಗುರುತಿಸಿದ್ದಾರೆ. ಹಾಗೆ ಇರಾನ್ಗೆ ಸಾಗುವಂತಹ ಮಾರ್ಗವಾದ ಬೋಲನ್ ಪಾಸಿನ ಫಲವತ್ತಾದ ಮೈದಾನದಲ್ಲಿ ಮೆಹರ್ಗರ್ ಅನ್ನುವಂಥ ಒಂದು ನೆಲೆ ಕಂಡುಬರುತ್ತೆ. ಈ ಮೆಹರ್ಗರ್ನ ಜನ ಬಾರ್ಲಿ ಮತ್ತು ಗೋಧಿಗಳನ್ನು ಬೆಳೆಯುವುದನ್ನು, ಜೊತೆಗೆ ಕುರಿ ಮತ್ತು ಮೇಕೆಗಳನ್ನು ಸಾಕುವುದನ್ನು ಕಲ್ತಿದ್ರು ಅಂತ ಹೇಳಲಾಗುತ್ತೆ. ಇನ್ನು ವೇದಕಾಲದ ಸಮಾಜದ ಬಗ್ಗೆ ನಾವು ನೋಡ್ತಾ ಹೋಗೋಣ. ವೇದಕಾಲದಲ್ಲಿ ಹಲವು ರೀತಿಯ ಮನೋಭಾವಗಳಿಗೆ, ಜೀವಿಕೆಯ ವಿಧಾನಗಳಿಗೆ ಅನುಸಾರವಾಗಿ ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅನ್ನುವಂಥ ವರ್ಣಗಳು ಇದ್ವು. ಎಲ್ಲಿ? ವೇದಕಾಲದಲ್ಲಿ ಏನಿದ್ವು? ಬ್ರಾಹ್ಮಣ ಮತ್ತು ಕ್ಷತ್ರಿಯ ಅನ್ನುವಂಥ ವರ್ಣಗಳು ಇದ್ವು. ಹಾಗಾದರೆ ಈ ಬ್ರಾಹ್ಮಣರು ಅಂದರೆ ಯಾರು ಮತ್ತು ಕ್ಷತ್ರಿಯರು ಅಂದರೆ ಯಾರು? ಇದನ್ನು ನೋಡೋಣ. ವಿದ್ಯೆಯ ಕಲಿಕೆ ಮತ್ತು ಕಲಿಸುವಿಕೆಗಳಲ್ಲಿ ಪ್ರಧಾನವಾಗಿ ತೊಡಗಿದ್ದವರನ್ನು ನಾವು ಬ್ರಾಹ್ಮಣರು ಅಂತ ಕರೆದರೆ, ಪಾಲನೆ ಮತ್ತು ರಕ್ಷಣೆಗಳ ಬಾಧ್ಯತೆಯನ್ನು ಹೊತ್ತವರು ಕ್ಷತ್ರಿಯರು. ಅರ್ಥ ಆಯ್ತಾ? ವಿದ್ಯೆಯ ಕಲಿಕೆ ಮತ್ತು ಕಲಿಸುವಿಕೆಗಳಲ್ಲಿ ಪ್ರಧಾನವಾಗಿ ತೊಡಗಿದ್ದವರನ್ನ ಬ್ರಾಹ್ಮಣರು ಅಂತ ಕರೀತಾ ಇದ್ರೆ, ಪಾಲನೆ ಮತ್ತು ರಕ್ಷಣೆಗಳ ಬಾಧ್ಯತೆಯನ್ನು, ಜವಾಬ್ದಾರಿಯನ್ನು ಹೊತ್ತವರನ್ನ ಕ್ಷತ್ರಿಯರು ಅಂತ ಕರೆಯಲಾಗ್ತಾ ಇತ್ತು. ಹಾಗೆ ವೇದ ಕಾಲದಲ್ಲಿ ಸಾಮಾನ್ಯ ಜನರನ್ನು ವಿಷಃ ಅಂತ ಕರೀತಾ ಇದ್ರು. ವೇದ ಕಾಲದಲ್ಲಿ ಸಾಮಾನ್ಯ ಜನರನ್ನ ಏನಂತ ಕರೀತಾ ಇದ್ರು? ಬಹಳಷ್ಟು ಇಂಪಾರ್ಟೆಂಟ್, ಇದು ನಿಮಗೆ ನೆನಪಿರಬೇಕು. ವೇದ ಕಾಲದ ಸಾಮಾನ್ಯ ಜನರನ್ನ ಏನಂತ ಕರೀತಾ ಇದ್ರು? ವಿಷಃ ಅಂತ ಕರೆಯಲಾಗ್ತಾ ಇತ್ತು. ವ್ಯಾಪಾರ ವಾಣಿಜ್ಯಗಳಲ್ಲಿ ತೊಡಗಿದಂಥವ್ರನ್ನ ವೈಶ್ಯರು ಅಂತ ಕರೀತಾ ಇದ್ರು. ಹೌದಾ? ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ತೊಡಗಿದಂಥವ್ರನ್ನ ವೈಶ್ಯರು ಅಂತ ಕರೀತಾ ಇದ್ರು. ಎಲ್ಲ ಹಂತಗಳಲ್ಲಿಯೂ ದುಡಿಯತಕ್ಕಂಥ ಸಾಮಾನ್ಯ ಜನರನ್ನ ಶೂದ್ರರು ಅಂತ ಕರೀತಾ ಇದ್ರು. ಇವೆರಡು ವೈಶ್ಯರು ಮತ್ತು ಶೂದ್ರರು ಸಾಮಾನ್ಯ ವರ್ಣಗಳು. ಅರ್ಥ ಆಯ್ತಾ? ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಒಂದು ಮೇಲ್ದರ್ಜೆಯ ವರ್ಗಗಳಾದರೆ, ಇಲ್ಲಿ ವೈಶ್ಯರು ಅಂದರೆ ವ್ಯಾಪಾರಿಗಳು ಮತ್ತು ಶೂದ್ರರು ಎಲ್ಲ ಥರದ ಕೆಲಸ ಮಾಡುವಂಥವ್ರು, ಇವರು ಮಿಕ್ಕೆರಡು ವರ್ಣಗಳಾಗಿದ್ವು. ಇನ್ನು ವೇದಗಳ ಕಾಲದಲ್ಲಿ ಆಳ್ವಿಕೆಯಲ್ಲಿ ಸೂಕ್ತ ಸಲಹೆ ನೀಡಲಿಕ್ಕೆ ಸಭಾ ಮತ್ತು ಸಮಿತಿ ಅನ್ನುವಂಥ ವ್ಯವಸ್ಥೆಗಳಿದ್ವು. ಬಹಳಷ್ಟು ಇಂಪಾರ್ಟೆಂಟ್ ಇದು. ಯಾವ ಕಾಲದಲ್ಲಿ? ವೇದಗಳ ಕಾಲದಲ್ಲಿ. ಯಾವ ಸಂಸ್ಥೆಗಳು? ಸಭಾ ಮತ್ತು ಸಮಿತಿ ಅನ್ನುವಂಥ ವ್ಯವಸ್ಥೆಗಳು ಇದ್ವು. ಇಲ್ಲಿ ಈ ಸಭೆ ಏನು ಮಾಡ್ತಾ ಇತ್ತು ಅಂದರೆ, ಅನೇಕ ಜನಪ್ರತಿನಿಧಿಗಳನ್ನ ಹೊಂದಿದ್ರೆ ಸಮಿತಿಯು ನಿರ್ದಿಷ್ಟರಾದ ಕೆಲವೇ ತಜ್ಞರನ್ನು ಹೊಂದಿರ್ತಾ ಇತ್ತು. ಹಾಗೆ ಪುರೋಹಿತ, ಸೇನಾನಿ, ಗ್ರಾಮಣಿ ಇವರೆಲ್ಲ ಮೊದಲಾದವರು ರಾಜ್ಯಭಾರದಲ್ಲಿ ಸಹಾಯ ಮಾಡ್ತಾ ಇದ್ರು. ಪುರೋಹಿತರು ರಾಜನ ಗುರು ಮತ್ತು ಮಾರ್ಗದರ್ಶಿಗಳಾಗಿರ್ತಾ ಇದ್ರು. ಸೇನಾನಿಗಳು ಹೆಚ್ಚಾಗಿ ಆಡಳಿತದಲ್ಲಿ ಸಂಗ್ರಾಮದ ವ್ಯವಸ್ಥೆಯಲ್ಲಿ ತೊಡಗಿರ್ತಾ ಇದ್ರು. ಇನ್ನು ಗ್ರಾಮಣಿಗಳು ಆಡಳಿತದ ಮೂಲ ಘಟಕವಾಗಿರ್ತಕ್ಕಂಥ ಹಳ್ಳಿಗಳಲ್ಲಿಯ ಜನಸಾಮಾನ್ಯರ ಹಿತವನ್ನು ನೋಡ್ಕೊಳ್ತಾ ಇದ್ರು. ವೇದಗಳ ಕಾಲದಲ್ಲಿರ್ತಕ್ಕಂಥ ಗ್ರಾಮಣಿಗಳ ಮುಖ್ಯ ಕೆಲಸ ಏನಾಗಿತ್ತು ಅಂತ ಪ್ರಶ್ನೆ ಬಂತು ಅಂತಂದರೆ, ಇವ್ರದ್ದು ಆಡಳಿತದ ಮೂಲ ಘಟಕ ಯಾವುದು? ನಾವು ಹಳ್ಳಿ ಅಂತ ಕರಿತೀವಿ. ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನಸಾಮಾನ್ಯರ ಹಿತವನ್ನು ನೋಡ್ಕೊಳ್ಳುವಂಥದ್ದು ಗ್ರಾಮಣಿಗಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ ಆಗಿತ್ತು. ಯಾವ ಕಾಲದಲ್ಲಿ? ವೇದ ಕಾಲದಲ್ಲಿ. ಇನ್ನು ವೇದಗಳ ಕಾಲದಲ್ಲಿ ಭರತ, ಪುರು, ಆಣು, ದೃಹ್ಯು, ತುರ್ವುಷ ಮತ್ತು ಯದು ಅನ್ನುವಂಥ ಬುಡಕಟ್ಟುಗಳು ಇದ್ವು. ಯದುಕುಲ ಅಂತ ನಾವು ಕರಿತೀವಲ್ಲ, ಯದು, ಇವೆಲ್ಲ ಏನು ಅಂತಂದರೆ ಭರತ, ಪುರು, ಆಣು, ದೃಹ್ಯು, ತುರ್ವಶ ಮತ್ತು ಯದು ಅನ್ನುವಂಥವುಗಳು ವೇದ ಕಾಲದಲ್ಲಿರ್ತಕ್ಕಂಥ ಪ್ರಮುಖವಾದ ಬುಡಕಟ್ಟುಗಳಾಗಿದ್ವು. ಇನ್ನು ವೇದಗಳ ಕಾಲದಲ್ಲಿ ಸುಸಂಸ್ಕೃತರಾದ ಮತ್ತು ಸಂಭಾವಿತರಾದ ಜನರನ್ನು ಆರ್ಯ ಅಂತ ಕರೀತಾ ಇದ್ರು. ಯಾರನ್ನು ಆರ್ಯ ಅಂತ ಕರೀತಾ ಇದ್ರು? ವೇದಗಳ ಕಾಲದಲ್ಲಿ ಸುಸಂಸ್ಕೃತರಾದ ಸಂಭಾವಿತರಾದ ಜನರನ್ನು ಆರ್ಯ ಅಂತ ಕರೀತಾ ಇದ್ರು.
ಆರ್ಯ ಅನ್ನುವಂಥದ್ದು ಯಾವ ಜನಾಂಗವನ್ನು ಸೂಚಿಸೋದಿಲ್ಲ. ನೆನಪಿರಲಿ ನಿಮಗೆ, ಆರ್ಯ ಅನ್ನುವಂಥ ಪದ ಯಾವ ಜನಾಂಗವನ್ನು ಕೂಡ ಸೂಚಿಸೋದಿಲ್ಲ. 8ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಆರ್ಯ ಅನ್ನುವಂಥದ್ದು ಯಾವುದೇ ಜನಾಂಗವನ್ನು ಸೂಚಿಸೋದಿಲ್ಲ ಅಂತ ಹೇಳ್ತಾರೆ. ಆರ್ಯರೆಲ್ಲರೂ ಭಾರತೀಯರೇ. ಅರ್ಥ ಆಯ್ತಾ? ಭಾರತೀಯರೆಲ್ಲ ಯಾರು? ಆರ್ಯರೇ. ಇವರೇನು ಹೊರಗಡೆಯಿಂದ ಬಂದವರಲ್ಲ, ಇವರು ಮೂಲತಃ ಭಾರತದ ನಿವಾಸಿಗಳೇ ಆರ್ಯರು ಅನ್ನುವಂಥದ್ದು. ಇನ್ನು ವೇದಗಳ ಕಾಲದಲ್ಲಿ ಅನೈತಿಕವಾಗಿ ಸಂಪತ್ತನ್ನು ಗಳಿಸಿ ಅದನ್ನು ಜೋಪಾನ ಮಾಡಿಕೊಳ್ಳಲು ಸೆಣಸಾಟ ಮಾಡ್ತಾ ಇದ್ದವರು ಯಾರು ಅಂತಂದರೆ ಪಣಿಗಳೆಂಬ ಸ್ವಾರ್ಥಿ ವರ್ತಕರು. ಅರ್ಥ ಆಯ್ತಾ? ಅನೈತಿಕವಾಗಿ ಸಂಪತ್ತನ್ನು ಗಳಿಸ್ಕೊಳ್ಳೋದು ಮತ್ತು ಅದನ್ನು ಜೋಪಾನ ಮಾಡಲಿಕ್ಕೆ ಹೋರಾಟ ಮಾಡ್ತಾ ಇದ್ದವ್ರು ಯಾರು ಅಂತಂದರೆ ಸ್ವಾರ್ಥಿ ವರ್ತಕರಾಗಿರ್ತಕ್ಕಂಥ ಪಣಿಗಳು. ಅವರನ್ನ ಪಣಿಗಳು ಅಂತ ಕರೀತಾ ಇದ್ರು. ಇವರು ಸ್ವಾರ್ಥಿ ವರ್ತಕರಾಗಿದ್ರು. ಇವರು ವರ್ತಕರು ಅಂದರೆ ವ್ಯಾಪಾರಿಗಳು. ಪಣಿ ಅಂದರೆ ಯಾರು? ಸ್ವಾರ್ಥಿ ವರ್ತಕರು. ಇವರು ವೇದಗಳ ಕಾಲದಲ್ಲಿ ಅನೈತಿಕವಾಗಿ ಸಂಪತ್ತನ್ನು ಸಂಗ್ರಹ ಮಾಡಲಿಕ್ಕೆ ಹೋರಾಟ ಮಾಡ್ತಾ ಇದ್ರು. ಇನ್ನು ಆರ್ಯ ದ್ರಾವಿಡ ವಿಭಾಗೀಕರಣಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಾವು ನೋಡ್ತಾ ಹೋಗೋಣ. 19ನೇ ಶತಮಾನದ ಉತ್ತರಾರ್ಧದಲ್ಲಿ ಭಾರತೀಯರನ್ನು ಜಾತಿ ಧರ್ಮಗಳ ಆಧಾರದಲ್ಲಿ ಒಡೆದು ಆಳುವ ಅನಿವಾರ್ಯತೆ ಬ್ರಿಟಿಷರಿಗೆ ಬಂತು. ಒಡೆದು ಆಳಲಿಲ್ಲ, ಇವರು ಆರ್ಯರು ಇವರು ದ್ರಾವಿಡರು ಅಂತೇಳಿ ವಿಭಾಗ ಮಾಡಲಿಲ್ಲ ಅಂತಂದರೆ ಭಾರತದಲ್ಲಿ ನಮಗೆ ಉಳಿಗಾಲ ಇಲ್ಲ ಅಂತ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಭಾರತವನ್ನು ಆರ್ಯರು ಮತ್ತು ದ್ರಾವಿಡರು ಅಂತ ವಿಭಾಗ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಆರ್ಯ ದ್ರಾವಿಡ ಅನ್ನುವಂಥ ವಿಭಾಗವನ್ನು ಬ್ರಿಟಿಷರು ಸೃಷ್ಟಿ ಮಾಡ್ತಾರೆ. ಕ್ರೈಸ್ತ ಮಿಷನರಿಗಳು ದ್ರಾವಿಡ ಎಂಬುದು ಜನಾಂಗ ಸೂಚಕ ಅಂತ ಹೇಳ್ತಾರೆ. ಮೊಟ್ಟ ಮೊದಲಿಗೆ ದ್ರಾವಿಡ ಅನ್ನುವಂಥದ್ದು ಒಂದು ಜನಾಂಗ ಸೂಚಕ ಪದ ಅಂತ ಯಾರು ಹೇಳಿದರು ಅಂದರೆ ಕ್ರೈಸ್ತ ಮಿಷನರಿಗಳು ಹೇಳಿದರು. ಆದರೆ ಆರ್ಯ ಮತ್ತು ದ್ರಾವಿಡ ಅನ್ನುವಂಥದ್ದು ಜನಾಂಗ ಸೂಚಕಗಳು ಅಂತ ಹೇಳಲಿಕ್ಕೆ ಯಾವುದೇ ಆಧಾರ ಇಲ್ಲ. ಆರ್ಯರು ಭಾರತಕ್ಕೆ ಹೊರಗಿನಿಂದ ಬಂದವರು ಅನ್ನುವಂಥ ವಾದದಲ್ಲಿ ಸತ್ಯಾಂಶವಿಲ್ಲ ಅಂತ ಸಾಬೀತಾಗಿದೆ. ಇದಕ್ಕೆ ಪೂರಕವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಆರ್ಯರ ಆಗಮನ ಸಿದ್ಧಾಂತವನ್ನು ತೀವ್ರವಾಗಿ ವಿರೋಧ ಮಾಡ್ತಾರೆ. ಇದಿಷ್ಟು ಅಧ್ಯಾಯ 3 ಸಿಂಧೂ ಸರಸ್ವತಿ ನಾಗರಿಕತೆಗೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. 4ನೆಯ ಅಧ್ಯಾಯ. 4ನೆಯ ಅಧ್ಯಾಯ ಬಂದಿದೆ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು. ಬಹಳಷ್ಟು ಇಂಪಾರ್ಟೆಂಟ್ ಇದು. ಈ ಅಧ್ಯಾಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರಪಂಚದ ಎಲ್ಲ ನಾಗರಿಕತೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಈ ಹಿಂದೆ ನಾವು ಸಿಂಧೂ ಸರಸ್ವತಿ ನಾಗರಿಕತೆಯ ಬಗ್ಗೆ ಮಾತ್ರ ತಿಳ್ಕೊಂಡ್ವಿ. ಆದರೆ ಇದರಲ್ಲಿ ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಮೆಸೊಪೊಟೇಮಿಯಾ ನಾಗರಿಕತೆ ಆಗಿರ್ಬೋದು, ಆಮೇಲೆ ಪ್ರಪಂಚದ ಹಲವಾರು ಅಮೆರಿಕದ ನಾಗರಿಕತೆಗಳು, ಇವೆಲ್ಲಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳು ನದಿಯ ಬಯಲು ಸೀಮೆಯ ಪ್ರದೇಶಗಳಲ್ಲಿಯೇ ಹುಟ್ಟುಕೊಂಡಿವೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಈಜಿಪ್ಟಿನ ನಾಗರಿಕತೆಯು ಚಿಗುರೊಡೆದದ್ದು ಇಲ್ಲಿ ಹರಿಯುವಂಥ ನೈಲ್ ನದಿಯಿಂದಾಗಿ. ಅರ್ಥ ಆಯ್ತಾ? ಈಜಿಪ್ಟ್ ನಾಗರಿಕತೆಯ ಮೂಲ ಯಾವುದು ಅಂತಂದರೆ ನೈಲ್ ನದಿ ಅನ್ನುವಂಥದ್ದು. ನಮ್ಮಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆಯ ಮೂಲ ಹೆಂಗೆ ಸರಸ್ವತಿ ನದಿ ಬರುತ್ತೋ ಹಾಗೆ ಈಜಿಪ್ಟ್ ನಾಗರಿಕತೆ ಚಿಗುರೊಡೆದದ್ದು ಎಲ್ಲಿ ಅಂತಂದರೆ ನೈಲ್ ನದಿಯ ದಡದಲ್ಲಿ. ಅಗಾಧವಾದ ಪಿರಮಿಡ್ಗಳು, ಮೂರ್ತಿಶಿಲ್ಪಗಳು, ದೇವಾಲಯಗಳು, ಹಾಗೆ ಅದರೊಳಗೆ ದೊರೆತಿರ್ತಕ್ಕಂಥ ಅನೇಕ ಬರಹಗಳು ಈಜಿಪ್ಟಿನ ಸಂಸ್ಕೃತಿ ಹಾಗೂ ಚರಿತ್ರೆಯನ್ನು ಸಾರಿ ಹೇಳ್ತವೆ. ಈಜಿಪ್ಟಿಯನ್ನರು ಅತ್ಯುತ್ತಮ ಕೃಷಿಕರಾಗಿದ್ದರು. ನೀರಾವರಿಯ ಬಗ್ಗೆ ಅವರಿಗೆ ಅಪಾರವಾಗಿರ್ತಕ್ಕಂಥ ತಿಳುವಳಿಕೆ ಇತ್ತು. ಯಾವ ನಾಗರಿಕತೆಯ ಜನರಿಗೆ? ಈಜಿಪ್ಟ್ ನಾಗರಿಕತೆಯ ಜನರಿಗೆ. ಇನ್ನು ಈಜಿಪ್ಟಿಯನ್ನರು ಹುಟ್ಟುಹಾಕಿದ ಕ್ಯಾಲೆಂಡರ್ ಸಮಯ ಮಾಪನ ಮಾಡಲು ಅತ್ಯಂತ ಉಪಯುಕ್ತ ಆಗ್ತಾ ಇತ್ತು. ಇದೆಲ್ಲದಕ್ಕೂ ಮಿಗಿಲಾಗಿ ಈಜಿಪ್ಟಿಯನ್ನರು ಬರವಣಿಗೆಯ ಕಲೆಯನ್ನು ರೂಪಿಸಿಕೊಂಡಿದ್ದರು. ನೆನಪಿರಲಿ ನಿಮಗೆ, ಈಜಿಪ್ಟಿಯನ್ನರು ಬರವಣಿಗೆಯ ಕಲೆಯನ್ನು ರೂಪಿಸಿಕೊಂಡಿದ್ದರು. ಈಜಿಪ್ಟಿಯನ್ನರ ಬರವಣಿಗೆಯು ಸಂಕೇತಗಳ ಭಾಷೆಯಾಗಿತ್ತು. ಅರ್ಥ ಆಯ್ತಾ? ಈಜಿಪ್ಟಿಯನ್ನರ ಬರವಣಿಗೆ ಸಂಕೇತಗಳ ಭಾಷೆಯಾಗಿತ್ತು. ಸಣ್ಣ ಸಣ್ಣ ಚಿತ್ರಗಳನ್ನು ಒಳಗೊಂಡ ಇದನ್ನು ಹೀರೋಗ್ಲೈಫಿಕ್ಸ್ ಅಂತ ಕರಿತಾ ಇದ್ರು. ಹೀರೋಗ್ಲೈಫಿಕ್ಸ್ ಅಂದರೆ ಪವಿತ್ರ ಬರವಣಿಗೆ ಅಂತ ಕರೀತಾರೆ. ಈಜಿಪ್ಟಿಯನ್ನರ ಬರವಣಿಗೆಯನ್ನು ಏನಂತ ಕರೀತಾರೆ? ಹೀರೋಗ್ಲೈಫಿಕ್ಸ್ ಅಂತ ಕರೀತಾರೆ. ಇದನ್ನು ಪವಿತ್ರ ಬರವಣಿಗೆ ಅಂತ ಕೂಡ ಹೇಳಲಾಗುತ್ತೆ. ಈಜಿಪ್ಟ್ ನಾಗರಿಕತೆಯ ಕಾಲದಲ್ಲಿ ಪ್ರಕೃತಿಯ ವಿಷಯವನ್ನು ವಿವರಿಸಲಿಕ್ಕೆ ಪುರೋಹಿತನ ಸ್ಥಾನ ರೂಪುಗೊಳ್ಳುತ್ತೆ. ಪ್ರಕೃತಿ ವಿಷಯದ ಬಗ್ಗೆ ಹೇಳಲಿಕ್ಕೆ ಪುರೋಹಿತನ ಸ್ಥಾನ ಈಜಿಪ್ಟ್ ನಾಗರಿಕತೆ ಕಾಲದಲ್ಲಿ ರೂಪುಗೊಳ್ಳುತ್ತೆ. ಇನ್ನು ಈಜಿಪ್ಟಿನ ಪುರೋಹಿತರು ವಿದ್ವಾಂಸರಾಗಿದ್ದು ಬರವಣಿಗೆಯ ದಾಖಲೆಗಳ ಸಂರಕ್ಷಣೆಯ ಗುರುತರ ಜವಾಬ್ದಾರಿಯನ್ನು ಇವರು ಹೊಂದಿದ್ರು. ಈಜಿಪ್ಟ್ ನಾಗರಿಕತೆಯಲ್ಲಿ ಮರಣದ ನಂತರದ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ನೋಡಿ, ನಮ್ಮಲ್ಲಿ ಒಬ್ಬ ಮನುಷ್ಯ ತೀರ್ಕೊಂಡ ಅಂತಾರೆ ಮುಗಿದೋಯ್ತು ಅವನ ಕತೆ. ಆದರೆ ಈಜಿಪ್ಟ್ ನಾಗರಿಕತೆಯಲ್ಲಿ ಹಂಗಿಲ್ಲ. ಮರಣದ ನಂತರದ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ಬಹಳಷ್ಟು ನಂಬಿಕೆ ಇತ್ತು. ಮನುಷ್ಯನು ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳು ವರದಿಯನ್ನು ಸಾವಿನ ನಂತರದ ಬದುಕಿನ ಅಧಿಪತಿಯಾಗಿರ್ತಕ್ಕಂಥ ಪ್ರಬಲ ದೇವನಾದ ಒಸಿರಿಸನಿಗೆ ನೀಡಬೇಕು ಅನ್ನುವಂಥ ನಂಬಿಕೆ ಇತ್ತು. ಅರ್ಥ ಆಯ್ತಾ? ಈಜಿಪ್ಟ್ನಲ್ಲಿ ಏನು ತಿಳ್ಕೊಂಡಿದ್ರು ಅಂದರೆ ಇಹಲೋಕವನ್ನು ತ್ಯಜಿಸಿರ್ತಕ್ಕಂಥ ವ್ಯಕ್ತಿ ಪರಲೋಕಕ್ಕೆ ಹೋದ ನಂತರ ಅಲ್ಲಿ ಬದುಕಿನ ಅಧಿಪತಿಯಾಗಿರ್ತಕ್ಕಂಥ ಪ್ರಬಲ ದೇವನಾದ ಒಸಿರಿಸನಿಗೆ
ವರದಿಯನ್ನು ನೀಡಬೇಕಾಗಿತ್ತು. ಏನೆಲ್ಲ ಮಾಡಿದೆ ನಾನು ಬದುಕಿದ್ದಾಗ ಏನೆಲ್ಲ ಮಾಡಿದೆ ಅನ್ನುವಂಥ ವರದಿಯನ್ನು ಯಾರಿಗೆ ಸಲ್ಲಿಸಬೇಕಾಗಿತ್ತು ಅಂದರೆ ಒಸಿರಿಸನಿಗೆ ಸಲ್ಲಿಸಬೇಕಾಗಿತ್ತು ಅನ್ನುವಂಥ ನಂಬಿಕೆ ಈಜಿಪ್ಟಿಯನ್ನರಲ್ಲಿ ಇತ್ತು. ಈಜಿಪ್ಟ್ ಜನರು ಇಲ್ಲಿನ ಬದುಕನ್ನು ಕೇವಲ ಕ್ಷಣಿಕ ಅಂತ ಪರಿಗಣಿಸಿದರು. ನೋಡಿ, ಈಜಿಪ್ಟ್ನ ಜನ ಏನಂತ ಭಾವಿಸಿದ್ರು ಅಂದರೆ ಭೂಮಿಯ ಮೇಲಿನ ಇರ್ತಕ್ಕಂಥ ಜೀವನ ಅದು ಕ್ಷಣಿಕವಾಗಿರ್ತಕ್ಕಂಥ ಜೀವನ, ನಂತರದ ಬದುಕಿಗಾಗಿ ಅಂದರೆ ತೀರಿ ಹೋದ ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿಯನ್ನು ನಡೆಸಿದ ಪರಿಣಾಮವಾಗಿ ನೈಲ್ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿಯೇ ಮೀಸಲಿಡ್ತಾರೆ. ಅರ್ಥ ಆಯ್ತಾ? ಅವರ ನಂಬಿಕೆ ಏನು? ಮನುಷ್ಯ ಇವಾಗಿದ್ದದ್ದು ಕ್ಷಣಿಕ, ತೀರ್ಕೊಂಡ ನಂತರನೇ ಇರತಕ್ಕಂಥದ್ದು ಶಾಶ್ವತ ಅಂತ ಅವ್ರು ಭಾವಿಸಿದ್ರು. ಹೀಗಾಗಿ ನೈಲ್ ನದಿಯ ಪ್ರದೇಶವನ್ನೆಲ್ಲ ಅವ್ರು ಏನು ಮಾಡ್ತಾರೆ ಅಂತಂದರೆ ಸತ್ತವರಿಗಾಗಿಯೇ ಮೀಸಲಿಡ್ತಾರೆ. ಹೀಗಾಗಿಯೇ ಅಲ್ಲಿ ಹಲವಾರು ಪಿರಮಿಡ್ಗಳು ಹುಟ್ಕೊಳ್ತವೆ. ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀನಿ ನಾನು. ಇದಕ್ಕಾಗಿಯೇ ಅವರುಗಳು ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪನ ಮಾಡಿ ತೆಳುವಾದ ಬಟ್ಟೆಯಿಂದ ಅದನ್ನು ಸುತ್ತಿ ಇಡ್ತಾ ಇದ್ರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಿ ಇಡಲಾಗ್ತಾ ಇತ್ತು. ಹೀಗೆ ಸಂರಕ್ಷಿಸಲ್ಪಟ್ಟ ಸತ್ತ ದೇಹವನ್ನು ಮಮ್ಮಿ ಅಂತ ಕರೆಯಲಾಗಿದೆ. ಅರ್ಥ ಆಯ್ತಾ? ಮಮ್ಮಿ ಅಂದರೆ ಏನು? ಈಜಿಪ್ಟಿಯನ್ರು ಏನು ಮಾಡ್ತಾ ಇದ್ರು ಅಂದರೆ ಸತ್ತ ದೇಹವನ್ನು ಆ ದೇಹ ಕೆಡದಂಗೆ ಅದಕ್ಕೆ ವಿವಿಧ ರಾಸಾಯನಿಕಗಳಿಂದ ಲೇಪನ ಮಾಡಿ ತೆಳುವಾದ ಬಟ್ಟೆಯಿಂದ ಅದನ್ನು ಸುತ್ತಿ ಇಡ್ತಾ ಇದ್ರು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಅಂತ ಕರೀತಾ ಇದ್ರು. ಈಜಿಪ್ಟಿಯನ್ನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆ. ಇವಾಗ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಬದುಕಿದ್ದಾಗಲೇ ಒಂದು ಮನೆ ಕಟ್ಕೋಬೇಕು ಅಂತ ಭಾವಿಸ್ತಾರೆ. ಆದರೆ ಈಜಿಪ್ಟಿಯನ್ರು ಹಾಗಿಲ್ಲ. ಸತ್ತ ನಂತರ ನಮಗೊಂದು ಮನೆ ಬೇಕು ಅಂತ ಅವರು ಸಮಾಧಿಯನ್ನು ಕಟ್ಕೊಳ್ತಾ ಇದ್ರು. ಅದು ಅವರ ವಾಸ್ತವಿಕ ನೆಲೆ ಆಗಿತ್ತು. ಇನ್ನು ಈಜಿಪ್ಟಿಯನ್ನರಲ್ಲಿರ್ತಕ್ಕಂಥ ಶ್ರೀಮಂತರು ಹಾಗೂ ದೊರೆಗಳು ತಮ್ಮ ಸಮಾಧಿಗಳ ಮೇಲೆ ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ನಿರ್ಮಾಣ ಮಾಡ್ತಾ ಇದ್ರು. ಇಂತಹ ಗೋಪುರವನ್ನು ಗ್ರೀಕರು ಪಿರಮಿಡ್ ಅಂತ ಕರೀತಾ ಇದ್ರು. ಅರ್ಥ ಆಯ್ತಾ? ಪಿರಮಿಡ್ ಅಂದರೆ ಏನು? ಶ್ರೀಮಂತರು ಹಾಗೂ ದೊರೆಗಳು ತಮ್ಮ ಸಮಾಧಿಗಳ ಮೇಲೆ ಅತ್ಯಂತ ಎತ್ತರದ ಗೋಪುರವನ್ನು ಶಿಖರವನ್ನು ನಿರ್ಮಾಣ ಮಾಡ್ತಾ ಇದ್ರು. ಇದನ್ನೇ ಗ್ರೀಕರು ಪಿರಮಿಡ್ ಅಂತ ಕರೀತಾ ಇದ್ರು. ಇನ್ನು ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಫ್ಯಾರೋ ಅಂತ ಕರೀತಾ ಇದ್ರು. ಫ್ಯಾರೋ ಅಂತ ಯಾರನ್ನು ಕರೀತಾ ಇದ್ರು? ಈಜಿಪ್ಟ್ ರಾಜರನ್ನು. ಫ್ಯಾರೋ ಅಂತಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅಂತ ಅರ್ಥ. ಅರ್ಥ ಆಯ್ತಾ? ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಫ್ಯಾರೋ ಅಂದರೆ ಏನು? ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅಂತ. ಕೃಷಿಕರು ಪ್ರಬಲ ದೇವನಾಗಿರ್ತಕ್ಕಂಥ ಒಸಿರಿಸನ ಆಳ್ವಿಕೆಯನ್ನು ಹೇಗೆ ಒಪ್ಕೊಂಡಿದ್ರೋ ಹಾಗೆಯೇ ಫ್ಯಾರೋಗಳ ಆಳ್ವಿಕೆಯನ್ನು ಕೂಡ ಒಪ್ಕೊಂಡಿದ್ರು. ನೋಡಿ, ಈಜಿಪ್ಟ್ನಲ್ಲಿರ್ತಕ್ಕಂಥ ಕೃಷಿಕರು ಹೇಗೆ ದೇವನಾಗಿರ್ತಕ್ಕಂಥ ಒಸಿರಿಸನ ಆಳ್ವಿಕೆಯನ್ನು ಒಪ್ಕೊಂಡಿದ್ರೋ ಹಾಗೆಯೇ ಇವರನ್ನು ಆಳ್ವಿಕೆ ಮಾಡಲಿಕ್ಕೆ ಬಂದಿರತಕ್ಕಂಥ ರಾಜನಾದ ಫ್ಯಾರೋಗಳನ್ನು ಕೂಡ ಇವರು ಒಪ್ಕೊಂಡಿದ್ರು. 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ ಹೈಕ್ಸೋಸ್ ಎಂದು ಕರೆಸಿಕೊಂಡ ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ಸಮುದಾಯವೊಂದು ಈಜಿಪ್ಟಿನ ಮೇಲೆ ದಾಳಿ ಮಾಡಿ 500 ವರ್ಷಗಳವರೆಗೆ ಆಳ್ವಿಕೆಯನ್ನು ನಡೆಸುತ್ತೆ. ಯಾವ ಸಮುದಾಯ ಅದು? ಹೈಕ್ಸೋಸ್ ಅನ್ನುವಂಥ ಬುಡಕಟ್ಟು ಸಮುದಾಯ ಈಜಿಪ್ಟ್ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡು 500 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ತೇಬಿಸ್ಸಿನ ಜನ ವಿದೇಶಿಯರ ವಿರುದ್ಧ ದಂಗೆ ಎದ್ದು ಹೈಕ್ಸೋಸರನ್ನು ತಮ್ಮ ದೇಶದಿಂದ ಓಡಿಸ್ತಾರೆ. ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ಹೈಕ್ಸೋಸ್ ಬುಡಕಟ್ಟು ಈಜಿಪ್ಟ್ ಮೇಲೆ ದಾಳಿ ಮಾಡಿ ಅದನ್ನು 500 ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು. ಅದಾದ ನಂತರ ಈಜಿಪ್ಟಿನ ತೇಬಿಸ್ಸಿನ ಅನ್ನುವಂಥ ಒಂದು ಜನ ಸಮುದಾಯ ಏನು ಮಾಡುತ್ತೆ ಅಂತಂದರೆ ವಿದೇಶಿಯರ ವಿರುದ್ಧ ಅಂದರೆ ಈ ಹೈಕ್ಸೋಸರ ವಿರುದ್ಧ ಹೋರಾಟ ಮಾಡಿ ದಂಗೆ ಎದ್ದು ಅವರನ್ನು ತಮ್ಮ ನೆಲದಿಂದ ಓಡಿಸ್ತಾರೆ. ಇನ್ನು ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆಯಾಗಿರ್ತಕ್ಕಂಥ ಕೆಂಬೆಸಿಸ್ ಏನು ಮಾಡ್ತಾನೆ ಅಂತಂದರೆ ಈಜಿಪ್ಟನ್ನು ವಶಪಡಿಸ್ಕೊಳ್ತಾನೆ. ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಕೂಡ ಪರ್ಷಿಯಾವನ್ನು ವಶಪಡಿಸಿಕೊಂಡ. ಅದಾದ ನಂತರ ಈಜಿಪ್ಟ್ ಏನಾಗುತ್ತೆ ಅಂತಂದರೆ ಮೆಸಿಡೋನಿಯಾದ ಪ್ರಾಂತ್ಯ ಆಗುತ್ತೆ. ಇನ್ನು ಅಲೆಕ್ಸಾಂಡರನ ಸೇನಾಪತಿಯೊಬ್ಬ ಏನು ಮಾಡ್ತಾನೆ ಅಂತಂದರೆ ಈಜಿಪ್ಟಿನ ರಾಜ್ಯದ ದೊರೆ ಅಂತ ಘೋಷಣೆ ಮಾಡ್ಕೊಳ್ತಾನೆ. ಯಾರು? ಅಲೆಕ್ಸಾಂಡರನ ಸೇನಾಪತಿ. ನಾನು ಈಜಿಪ್ಟ್ ರಾಜ್ಯದ ದೊರೆ ಅಂತ ಘೋಷಣೆ ಮಾಡಿಕೊಂಡು ಟೋಲೆಮಿ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಯಾರು? ಅಲೆಕ್ಸಾಂಡರನ ಸೇನಾಪತಿ. ಯಾವ ರಾಜ್ಯವನ್ನು ಸ್ಥಾಪನೆ ಮಾಡಿದ? ಟೋಲೆಮಿ ಅನ್ನುವಂಥ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಾಣ ಮಾಡಿದ್ದು ಅಲೆಕ್ಸಾಂಡರನ ಸೇನಾಪತಿ. ಟೋಲೆಮಿ ರಾಜಮನೆತನದ ರಾಜ ಏನು ಮಾಡ್ತಾನೆ ಅಂತಂದರೆ ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ಈಜಿಪ್ಟಿನ ಕಡೆಯ ರಾಣಿ ಕ್ಲಿಯೋಪಾತ್ರ. ಈಕೆಯ ಸೌಂದರ್ಯಕ್ಕೆ ಬೆರಗಾಗದವ್ರು ಯಾರೂ ಇಲ್ಲ. ಕ್ಲಿಯೋಪಾತ್ರಳ ಸೌಂದರ್ಯದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಈಜಿಪ್ಟಿನ ಕಡೆಯ ರಾಣಿ ಈಕೆ ಕ್ಲಿಯೋಪಾತ್ರ. ದೇಶವನ್ನು ವಿದೇಶಿಗರಿಂದ ಸಂರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾಳೆ. ಕ್ಲಿಯೋಪಾತ್ರಳಿಗೆ ಸಂಬಂಧಪಟ್ಟಂಗೆ ಒಂದು ಹೇಳಿಕೆ ಬರುತ್ತೆ. ಕ್ಲಿಯೋಪಾತ್ರಳ ರಾಣಿಯ ತುಕಡಿ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೇನೆ ರೋಮನ್ನರು ಹೆಚ್ಚು ಹೆದರ್ತಾ ಇದ್ರು ಅಂತ ಹೇಳಲಾಗುತ್ತೆ. ಸಾಮಾನ್ಯ ಶಕ ಪೂರ್ವ 30ರಲ್ಲಿ ಸೀಸರ್ ಉತ್ತರಾಧಿಕಾರಿ ಸಂಬಂಧಿ ಆಗಸ್ಟಸ್ ಏನು ಮಾಡ್ತಾನೆ ಅಂತಂದರೆ ತನ್ನ ಮಾವನಂತೆ ಕ್ಲಿಯೋಪಾತ್ರಳ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನು ಪರಾಭವಗೊಳಿಸ್ತಾನೆ. ಸೀಸರ್ನ ನಂತರ ಬಂದಿರತಕ್ಕಂಥ ಉತ್ತರಾಧಿಕಾರಿಯಾಗಿರ್ತಕ್ಕಂಥ
ಆಗಸ್ಟಸ್ ಏನು ಮಾಡ್ತಾನೆ ಅಂತಂದರೆ ಕ್ಲಿಯೋಪಾತ್ರಳ ಸೌಂದರ್ಯಕ್ಕೆ ಮಾರು ಹೋಗದೆ ಆಕೆಯ ಸೈನ್ಯವನ್ನು ಸೋಲಿಸ್ತಾನೆ. ಆದರೆ ಆಕೆಯನ್ನು ಕೊಲ್ಲದೆ ಜೀವವನ್ನು ಉಳಿಸ್ತಾನೆ. ಆದರೆ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿದಿರ್ತಕ್ಕಂಥ ಕ್ಲಿಯೋಪಾತ್ರ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ. ಅಂದಿನಿಂದ ಈಜಿಪ್ಟ್ ಏನಾಗುತ್ತೆ ಅಂತಂದರೆ ರೋಮನ್ನರ ಪ್ರಾಂತ್ಯ ಆಯಿತು. ಯಾವಾಗ ಕ್ಲಿಯೋಪಾತ್ರ ತೀರ್ಕೊಳ್ತಾಳೆ ಆವಾಗಿಂದ ಈಜಿಪ್ಟ್ ಅನ್ನುವಂಥದ್ದು ರೋಮನ್ನರ ಪ್ರಾಂತ್ಯ ಆಯಿತು. ಇದಿಷ್ಟು ಈಜಿಪ್ಟ್ ನಾಗರಿಕತೆಗೆ ಸಂಬಂಧಪಟ್ಟಂಗೆ. ಇನ್ನು ಮೆಸಪಟೋಮಿಯಾ ನಾಗರಿಕತೆಯ ಬಗ್ಗೆ ನೋಡ್ತಾ ಹೋಗೋಣ. ಮೆಸಪಟೋಮಿಯಾವು ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ಅನ್ನುವಂಥ 2 ನದಿಗಳ ನಡುವಿನ ಕಣಿವೆ ಪ್ರದೇಶ. ಇದು ಯಾವ ನದಿಗಳು? ಯುಪ್ರೆಟಿಸ್ ಮತ್ತು ಟೈಗ್ರಿಸ್. ಬೈಬಲಿನ ಹಳೆಯ ಒಡಂಬಡಿಕೆಯನ್ನು ವಿವರಿಸತಕ್ಕಂಥ ಪ್ರದೇಶಗಳು ಮೆಸಪಟೋಮಿಯಾದಲ್ಲಿ ಕಂಡುಬಂದಿವೆ. ವಿಸ್ಮಯ ಮತ್ತು ಅಚ್ಚರಿಗಳ ನಾಡಾಗಿರುವಂಥ ಮೆಸಪಟೋಮಿಯಾವನ್ನು ಗ್ರೀಕರು ಮೆಸಪಟೋಮಿಯಾ ಅಥವಾ ನದಿಗಳ ನಡುವಿನ ನಾಡು ಅಂತ ಕರೀತಾ ಇದ್ರು. ಮೆಸಪಟೋಮಿಯಾದಲ್ಲಿ ಹರಿಯುವಂಥ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳು ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನು ಫಲವತ್ತನ್ನಾಗಿ ಮಾಡಿದ್ವು. ಯಾವ ನದಿಗಳು? ಯುಪ್ರೆಟಿಸ್ ಮತ್ತು ಟೈಗ್ರಿಸ್. ಇದು ನಮಗೆ ನೆನಪಿರಬೇಕು. ಈ ನದಿಗಳ ಪ್ರದೇಶದಲ್ಲಿಯೇ ಮೆಸಪಟೋಮಿಯಾ ನಾಗರಿಕತೆ ಬೆಳೆದು ಬರುತ್ತೆ. ಇನ್ನು ಮೆಸಪಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ನರು. ಬಹಳಷ್ಟು ಇಂಪಾರ್ಟೆಂಟ್ ಇದು. ಮೆಸಪಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದರೆ ಸುಮೇರಿಯನ್ನರು. ಈ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಉತ್ತರದ ಗುಡ್ಡವಾಸಿಗಳು ಹಾಗೂ ದಕ್ಷಿಣದ ಮರುಭೂಮಿಯಲ್ಲಿ ಅಲೆದಾಡುತ್ತಿರುವ ಬುಡಕಟ್ಟುಗಳ ನಡುವೆ ನಿರಂತರವಾದ ಹೋರಾಟಗಳು ನಡೀತಾನೆ ಹೋಗ್ತವೆ. ಸುಮಾರು 30 ಶತಮಾನಗಳವರೆಗೆ ಫಲವತ್ತಾದ ಕಣಿವೆಗೆ ಧಾವಿಸಿ ಬಂದ ಸುಮೇರಿಯನ್ನರು, ಬ್ಯಾಬಿಲೋನಿಯರು, ಅಸಿಯನರು ಹಾಗೂ ಚಾಲ್ಡಿಯನ್ನರು ಇದೇ ಬರವಣಿಗೆಯನ್ನು ಬಳಸಿದರು. ಅಂದರೆ ಸುಮೇರಿಯನ್ನರು ಈಗಾಗಲೇ ಕಂಡುಹಿಡಿದಿರ್ತಕ್ಕಂಥ ಬರವಣಿಗೆಯನ್ನೇ ಸುಮೇರಿಯನ್ನರು, ಬ್ಯಾಬಿಲೋನಿಯನ್ನರು, ಅಸಿಯನರು ಹಾಗೂ ಚಾಲ್ಡಿಯನ್ನರು ಉಪಯೋಗ ಮಾಡ್ತಾರೆ. ಈ ಲಿಪಿಯನ್ನು ಕ್ಯೂನಿಫಾರ್ಮ್ ಅಂತ ಕರಿತಾ ಇದ್ರು. ಮೆಸಪಟೋಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ನರು. ಈ ಬರವಣಿಗೆಯನ್ನು ಏನಂತ ಕರಿತಾ ಇದ್ರು ಅಂದರೆ ಕ್ಯೂನಿಫಾರ್ಮ್ ಅಂತ ಕರಿತಾ ಇದ್ರು. ಇನ್ನು ಮೆಸಪಟೋಮಿಯಾ ನಾಗರಿಕತೆಯ ಕೇಂದ್ರ ಸ್ಥಳ ಯುಪ್ರೆಟಿಸ್ ಹಾಗೂ ಟೈಗ್ರಿಸ್ ನದಿಗಳ ನಡುವಿನ ಕಣಿವೆ ಪ್ರದೇಶದ ದಕ್ಷಿಣ ಭಾಗ. ಮೆಸಪಟೋಮಿಯಾ ನಾಗರಿಕತೆಯ ಕೇಂದ್ರ ಸ್ಥಳ ಯಾವುದಾಗಿತ್ತು ಅಂದರೆ ಯುಪ್ರೆಟಿಸ್ ಹಾಗೂ ಟೈಗ್ರಿಸ್ ನದಿಗಳ ನಡುವೆ ಇರತಕ್ಕಂಥ ಕಣಿವೆ ಪ್ರದೇಶದ ದಕ್ಷಿಣ ಭಾಗ. ಇನ್ನು ಪ್ರಾಚೀನ ಕಾಲದಿಂದಲೂ ಇದನ್ನು ಬ್ಯಾಬಿಲೋನಿಯಾ ಅಂತ ಕರೀತಾ ಇದ್ರು. ಈ ಪ್ರದೇಶವನ್ನು ಯುಪ್ರೆಟಿಸ್ ಹಾಗೂ ಟೈಗ್ರಿಸ್ ನದಿಗಳ ನಡುವಿನ ಕಣಿವೆ ಪ್ರದೇಶದ ದಕ್ಷಿಣ ಭಾಗವನ್ನು ಬ್ಯಾಬಿಲೋನಿಯಾ ಅಂತ ಕರೀತಾ ಇದ್ರು. ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಖಡ್ ಎಂದು ಹಾಗೂ ದಕ್ಷಿಣ ಭಾಗವನ್ನು ಸುಮೇರ್ ಅಂತ ಕರೀತಾ ಇದ್ರು. ನೋಡಿ, ಇದು ಬ್ಯಾಬಿಲೋನಿಯಾ ಅಂತ ಆದರೆ ಈ ಬ್ಯಾಬಿಲೋನಿಯಾದ ಉತ್ತರ ಭಾಗವನ್ನು ಅಖಡ್ ಅಂತ ಕರೆದರೆ ದಕ್ಷಿಣ ಭಾಗವನ್ನು ಸುಮೇರ್ ಅಂತ ಕರೀತಾ ಇದ್ರು. ಇನ್ನು ಮೆಸಪಟೋಮಿಯಾದ ಉತ್ತರ ಭಾಗವನ್ನು ಅಸಾರಿಯಾ ಅಂತ ಕೂಡ ಕರೀತಾ ಇದ್ರು. ಪ್ರಾಚೀನ ಜಗತ್ತಿನ 7 ವಿಸ್ಮಯಗಳಲ್ಲಿ ಒಂದಾಗಿರ್ತಕ್ಕಂಥ ಹಾಗೂ ದಂತಕಥೆಯಾದ ಬ್ಯಾಬಿಲೋನಿಯಾದ ತೂಗುವ ಉದ್ಯಾನ, ನೆಬೂಕಡ್ನೀಜರ್ ಗೊತ್ತಲ್ಲ, 2ನೇ ನೆಬೂಕಡ್ನೀಜರ್, ಬ್ಯಾಬಿಲೋನಿಯಾದ ತೂಗುವ ಉದ್ಯಾನ ಅಂತ ಬರುತ್ತೆ. ಇದನ್ನು 2ನೇ ನೆಬೂಕಡ್ನೀಜರ್ ನಿರ್ಮಾಣ ಮಾಡಿದ ಅಂತ ಹೇಳಲಾಗುತ್ತೆ. ಇದು ಎಲ್ಲಿತ್ತು ಅಂತಂದರೆ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ನದಿಯ ದಂಡೆಯ ಮೇಲೆ ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು. ಯಾವುದನ್ನು? ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ. ಇದು ಪ್ರಾಚೀನ ಜಗತ್ತಿನ 7 ವಿಸ್ಮಯಗಳಲ್ಲಿ ಒಂದು. ಇನ್ನು ಸೋಜಿಗ ಅಂತಂದರೆ ಬ್ಯಾಬಿಲೋನಿನ ಕ್ಯೂನಿಫಾರ್ಮ್ ದಾಖಲೆಗಳು ಹಾಗೂ ಅಲ್ಲಿನ ಅರಮನೆಗಳು ಬ್ಯಾಬಿಲೋನಿನ ನಗರ ಹಾಗೂ ಅದರ ಗೋಡೆಗಳನ್ನು ಉಲ್ಲೇಖಿಸುವಂತೆ ತೂಗುವ ಉದ್ಯಾನದ ಬಗ್ಗೆ ಎಳ್ಳಷ್ಟು ಮಾಹಿತಿ ಇಲ್ಲದೆ ಇರುವಂಥದ್ದು ಅಚ್ಚರಿಯನ್ನು ಮೂಡಿಸಿದೆ. ಬಹಳಷ್ಟು ಜನ ಹೇಳ್ತೀವಿ ಬ್ಯಾಬಿಲೋನಿಯಾದಲ್ಲಿ ತೂಗುವ ಉದ್ಯಾನ ಇತ್ತು ಅಂತ. ಆದರೆ ಸೋಜಿಗ ವಿಶೇಷ ಏನು ಅಂತಂದರೆ, ವಿಸ್ಮಯ ಏನು ಅಂತಂದರೆ, ಈ ಬ್ಯಾಬಿಲೋನಿನಲ್ಲಿರ್ತಕ್ಕಂಥ ಕ್ಯೂನಿಫಾರ್ಮ್ ಲಿಪಿ ಆಗಿರ್ಬೋದು, ಕ್ಯೂನಿಫಾರ್ಮ್ ದಾಖಲೆಗಳಾಗಿರ್ಬೋದು, ಹಾಗೆ ಅಲ್ಲಿರ್ತಕ್ಕಂಥ ಅರಮನೆಗಳಾಗಿರ್ಬೋದು, ಬ್ಯಾಬಿಲೋನಿನ ನಗರ ಹಾಗೂ ಅದರ ಗೋಡೆಗಳ ಮೇಲೆ ಎಲ್ಲೂ ಕೂಡ ತೂಗುವ ಉದ್ಯಾನದ ಬಗ್ಗೆ ಬರೆದಿಲ್ಲ. ಹೀಗಾಗಿ ಇದೊಂದು ಸೋಜಿಗದ ವಿಚಾರ. ಇನ್ನು ಬಹುತೇಕ ವಿದ್ವಾಂಸರು ತೂಗುವ ಉದ್ಯಾನವನ್ನು ಕಟ್ಟಿಸಿದವನು ದೊರೆ 2ನೇ ನೆಬೂಕಡ್ನೀಜರ್ ಅಂತ ಅಭಿಪ್ರಾಯ ಪಡ್ತಾರೆ. ಹಾಗಾದರೆ ಈ ನೆಬೂಕಡ್ನೀಜರ್ನ ಪತ್ನಿ ಯಾರು ಅಂದರೆ ಅಮೈಟಿಸ್. ಅರ್ಥ ಆಯ್ತಾ? 2ನೇ ನೆಬೂಕಡ್ನೀಜರ್ನ ಪತ್ನಿ ಯಾರು ಅಂತಂದರೆ ಅಮೆಟಿಸ್ ಅನ್ನುವಂಥವಳು. ಈಕೆ ಮೀಡ್ ಪ್ರದೇಶದವಳು. ಅಮೈಟಿಸ್ ರಾಣಿ ಎಲ್ಲಿಯವಳು ಅಂತಂದರೆ ಮೀಡ್ ಪ್ರದೇಶದವಳು. ಆ ಮೀಡ್ ಪ್ರದೇಶ ಬಹಳಷ್ಟು ಹಸಿರಾಗಿತ್ತು, ಬಹಳಷ್ಟು ಹಸಿರಿನಿಂದ ಕಂಗೊಳಿಸ್ತಾ ಇತ್ತು. ಹೀಗಾಗಿ ರಾಜ ನೆಬೂಕಡ್ನೀಜರ್ ಏನು ಮಾಡ್ತಾನೆ ಅಂತಂದರೆ ಅಮೈಟಿಸ್ಳ ತಾಯ್ನಾಡಿನಲ್ಲಿರ್ತಕ್ಕಂಥ ಬೆಟ್ಟ, ಮರಗಿಡಗಳ ಹಸಿರಿನ ಸುಂದರ ಪರಿಸರವನ್ನು ಮತ್ತೆ ಆಕೆಗೆ ನಿರ್ಮಾಣ ಮಾಡಿಕೊಡಬೇಕು, ಆಕೆಯ ಬೇಸರವನ್ನು ಕಳಿಬೇಕು ಅಂತ ಆಕೆಯನ್ನು ಸಂತೈಸಲಿಕ್ಕೆ ನೆಬೂಕಡ್ನೀಜರ್ ತೂಗುವ ಉದ್ಯಾನವನ್ನು ಏನು ಮಾಡ್ತಾನೆ ಅಂತಂದರೆ ನೆಬೂಕಡ್ನೀಜರ್ ನಿರ್ಮಾಣ ಮಾಡ್ತಾನೆ.
ಯಾರ ಸಲುವಾಗಿ? ಅಮೈಟಿಸ್ ರಾಣಿಯ ಸಲುವಾಗಿ. ತೂಗುವ ಉದ್ಯಾನವನ್ನು ಯಾರು ನಿರ್ಮಾಣ ಮಾಡಿದ್ರು ಅನ್ನುವಂಥದ್ದು ಒಂದು ಅಭಿಪ್ರಾಯ ಆಯಿತು. ಎರಡನೇ, ನೆಬೂಕಡ್ನೆಜರ್ ನಿರ್ಮಾಣ ಮಾಡಿದ ತನ್ನ ರಾಣಿಯಾಗಿರ್ತಕ್ಕಂಥ ಅಮೈಟಿಸ್ಳ ಬೇಸರವನ್ನು ಕಳೆಯಲಿಕ್ಕೆ ಅಂತ ಒಂದು ಇತಿಹಾಸ ತಜ್ಞರು ಹೇಳೋದಾದರೆ, ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದರೆ, ಈ ತೂಗುವ ಉದ್ಯಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಅಸ್ಸಾರಿಯಾದ ರಾಣಿಯಾಗಿದ್ದ ಸಮ್ಮು-ರಾಮತಳಿಂದ ಇದು ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಹಾಗಾದರೆ ವಾಸ್ತವದಲ್ಲಿ ಈ ಉದ್ಯಾನ ತೂಗುತ್ತಾ ಇತ್ತ ಅಂತ ಕೆಲವರು ಕೇಳ್ಬೋದು. ವಾಸ್ತವದಲ್ಲಿ ಈ ಉದ್ಯಾನವನ ಗಾಳಿಯಲ್ಲಿ ಏನು ತೂಗುತ್ತಾ ಇರಲಿಲ್ಲ. ಮರ ಗಿಡಗಳನ್ನು ಜಿಗ್ಗುರಾಟಿನ ವಿವಿಧ ಹಂತಗಳಲ್ಲಿ ಕೃಷಿಯನ್ನು ಮಾಡಲಾಗಿತ್ತು. ಜಿಗ್ಗುರಾಟ್ ಅಂದರೆ ಒಂದು ಬೆಟ್ಟ, ಅದು ಆ ಬೆಟ್ಟದಲ್ಲಿ ಏನು ಮಾಡಲಾಗ್ತಾ ಇತ್ತು ಅಂತಂದರೆ ವಿವಿಧ ಹಂತಗಳಲ್ಲಿ ಗಿಡಗಳನ್ನು ನಾಟಿ ಮಾಡಲಾಗ್ತಾ ಇತ್ತು, ಕೃಷಿ ಮಾಡಲಾಗ್ತಾ ಇತ್ತು. ಈ ವಿವಿಧ ಹಂತಗಳಲ್ಲಿ ನಾಟಿ ಮಾಡಲಾಗಿರ್ತಕ್ಕಂಥ ಗಿಡಗಳು ಏನು ಮಾಡ್ತಾ ಇದ್ವು ಅಂತಂದರೆ ಜೋತು ಬಿದ್ದ ರೀತಿಯಲ್ಲಿ ತೂಗುತ್ತಿದ್ದ ಕಾರಣ ನೋಡುಗರಿಗೆ ಇದು ಹೆಂಗೆ ಕಾಣ್ತಾ ಇತ್ತು ಅಂದರೆ ಒಂದು ತೂಗುವ ಉದ್ಯಾನದಂಗೆ ಕಾಣ್ತಾ ಇತ್ತು. ಅರ್ಥ ಆಯ್ತಾ? ಬೆಟ್ಟದ ಮೇಲೆ, ಜಿಗ್ಗುರಾಟ್ ಬೆಟ್ಟದ ಮೇಲೆ ಏನು ಮಾಡಲಾಗ್ತಾ ಇತ್ತು ಅಂದರೆ ಹಂತ ಹಂತವಾಗಿ ಈ ಗಿಡಗಳನ್ನು ನೆಡಲಾಗಿತ್ತು. ಇವು ಗಾಳಿ ಬಿಟ್ಟಾಗ ಏನಾಗ್ತಾ ಇತ್ತು ಅಂದರೆ ಒಂದೊಂದು ಹಂತವಾಗಿ ಇದು ತೂಗದಂಗೆ ಕಾಣ್ತಾ ಇತ್ತು. ಹೀಗಾಗಿ ಇದನ್ನು ತೂಗುವ ಉದ್ಯಾನವನ ಅಂತ ಕರೀತಾ ಇದ್ರು. ಇನ್ನು ಯುಪ್ರಟಿಸ್ ನದಿಯಿಂದ ಇವುಗಳಿಗೆ ನೀರನ್ನು ಹಾಯಿಸಲಾಗ್ತಾ ಇತ್ತು. ಹಾಗಾದರೆ ಈ ತೂಗುವ ಉದ್ಯಾನಕ್ಕೆ ನೀರನ್ನು ಎಲ್ಲಿಂದ ಹಾಯಿಸಲಾಗ್ತಾ ಇತ್ತು ಅಂತಂದರೆ ಯುಪ್ರಟಿಸ್ ನದಿಯಿಂದ ಇವುಗಳಿಗೆ ನೀರನ್ನು ಹಾಯಿಸಲಾಗ್ತಾ ಇತ್ತು. ಮೆಸೊಪಟೋಮಿಯಾದ ಚರಿತ್ರೆಯು ಒಂದು ಕೊನೆಯಿಲ್ಲದ ಹಗೆತನ ಮತ್ತು ಸಂಘರ್ಷಗಳ ಕಥೆಯಾಗಿದ್ದು, ಉತ್ತರದ ಗುಡ್ಡ ನಿವಾಸಿಗಳಾಗಿರ್ತಕ್ಕಂಥ ಸುಮೇರಿಯನ್ನರು ಇಲ್ಲಿಗೆ ಬಂದ ಮೊದಲಿಗರು. ಇನ್ನು ಸುಮೇರಿಯನ್ನರು ತಮ್ಮ ದೇವರುಗಳನ್ನು ಬೆಟ್ಟದ ತಪ್ಪಲಿನ ಮೇಲೆ ಆರಾಧನೆ ಮಾಡ್ತಾ ಇದ್ರು. ನಂತರ ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಕೊಂಡ್ರು. ಇಂತಹ ಆರಾಧನಾ ಸ್ಥಳಗಳನ್ನೇ ಜಿಗ್ಗುರಾಟ್ ಅಂತ ಕರಿತಾ ಇದ್ರು. ಸುಮೇರಿಯನ್ರು ಮೊದಲು ಏನು ಮಾಡ್ತಾ ಇದ್ರು ಅಂತಂದರೆ ತಮ್ಮ ದೇವರುಗಳನ್ನು ಬೆಟ್ಟದ ಮೇಲೆ ಇರ್ತಕ್ಕಂಥ ತಪ್ಪಲಿನಲ್ಲಿ ಆರಾಧನೆ ಮಾಡ್ತಾ ಇದ್ರು. ನಂತರ ಅವರು ಯಾವಾಗ ಸಮತಟ್ಟಾದ ಪ್ರದೇಶಕ್ಕೆ ಬಂದರು ಆವಾಗ ತಮ್ಮ ದೇವರನ್ನು ಆರಾಧನೆ ಮಾಡಬೇಕಲ್ಲ. ಹೀಗಾಗಿ ಅವ್ರು ಏನು ಮಾಡ್ಕೊಂಡ್ರು ಅಂತಂದರೆ ಕೃತಕವಾದ ಬೆಟ್ಟಗಳನ್ನ ನಿರ್ಮಾಣ ಮಾಡಿ ಅದರ ಮೇಲೆ ತಮ್ಮ ದೇವರುಗಳ ಆರಾಧನಾ ಸ್ಥಳಗಳನ್ನು ಕಟ್ಕೊಳ್ತಾರೆ. ಇಂತಹ ಆರಾಧನಾ ಸ್ಥಳಗಳನ್ನೇ ಜಿಗ್ಗುರಾಟ್ ಅಂತ ಕರೀತಾರೆ. ಇಲ್ಲಿ ಹಿಂದೆ ತೂಗುವ ಉದ್ಯಾನವನದ ಬಗ್ಗೆ ನಾವು ನೋಡ್ಕೊಂಡ್ವಲ್ಲ, ಈ ತೂಗುವ ಉದ್ಯಾನವನವು ಕೂಡ ಜಿಗ್ಗುರಾಟ್ನ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ಉದ್ಯಾನವನ. ಹೀಗಾಗಿನೇ ಅದು ಗಾಳಿ ಬಿಟ್ಟಾಗ ತೂಗುವಂಗೆ ಕಾಣ್ತಾ ಇತ್ತು. ಇವುಗಳನ್ನು ನಾವು ಜಿಗ್ಗುರಾಟ್ ಅಂತ ಕರಿತಾ ಇದ್ವಿ. ಹಾಗಾದರೆ ಯಹೂದಿಗಳು ಈ ಗೋಪುರಗಳನ್ನು ಬೆಬೆಲ್ನ ಗೋಪುರಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ಸುಮೇರಿಯನ್ನರು ಆರಾಧನೆ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳಾದ ಜಿಗ್ಗುರಾಟ್ಗಳನ್ನು ಯಹೂದಿಗಳು ಏನಂತ ಕರೀತಾರೆ ಅಂತಂದರೆ ಬೆಬೆಲ್ನ ಗೋಪುರಗಳು ಅಂತ ಕರೀತಾರೆ. ಇನ್ನು ಹಮ್ಮುರಬಿಯ ಕಾನೂನು ಸಂಹಿತೆ ಕೂಡ ಅತ್ಯಂತ ಜಗತ್ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಮ್ಮುರಬಿಯ ಕಾನೂನು ಸಂಹಿತೆ ಇತ್ತು ಅಂತ ಹೇಳಲಿಕ್ಕೆ ಮುಖ್ಯವಾಗಿ ಆಧಾರ ನಮಗೆ ಯಾವಾಗ ಸಿಗುತ್ತೆ ಅಂದರೆ 1901ರಲ್ಲಿ ಪತ್ತೆ ಮಾಡಲಾಗಿರ್ತಕ್ಕಂಥ ಒಂದು ಶಿಲಾಶಾಸನದಲ್ಲಿ ಹಮ್ಮುರಬಿಯ ಕಾನೂನು ಸಂಹಿತೆ ಇತ್ತು ಅಂತ ಹೇಳಲಾಗುತ್ತೆ. ಈ ಶಿಲಾಶಾಸನವನ್ನು ಇಂದು ಪ್ಯಾರಿಸ್ಸಿನ ಲೋರ್ ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಯಾವ ಸಂಗ್ರಹಾಲಯದಲ್ಲಿ? ಲೋರ್ ಅನ್ನುವಂಥ ಸಂಗ್ರಹಾಲಯದಲ್ಲಿ. ಇನ್ನು ಹಮ್ಮುರಬಿಯ ಸಂಹಿತೆ ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಅನ್ನುವಂಥ ತರ್ಕವನ್ನು ಪ್ರತಿಪಾದನೆ ಮಾಡಲಾಗ್ತಾ ಇತ್ತು. ಹಮ್ಮುರಬಿಯ ಸಂಹಿತೆಯು ನಮಗೆ ಲಭ್ಯವಿರುವ ಅತ್ಯಂತ ಪುರಾತನ ನಿಯಮಗಳಲ್ಲಿ ಒಂದೆನಿಸಿದೆ. ಮಹಿಳೆ ಹಾಗೂ ಗುಲಾಮರುಗಳನ್ನು ಒಳಗೊಂಡಂತೆ ಬ್ಯಾಬಿಲೋನಿನ ಸಮಾಜದ ಎಲ್ಲ ವರ್ಗಗಳ ರಕ್ಷಣೆಗಾಗಿಯೇ ಈ ನಿಯಮಗಳನ್ನು ರಚಿಸಿರಬೇಕು ಅಂತ ಹೇಳಲಾಗುತ್ತೆ. ಕ್ರಿಸ್ತಪೂರ್ವ 4000 ವರ್ಷದಲ್ಲಿ ಸುಮೇರಿಯನ್ನರು ಮೆಸೊಪಟೋಮಿಯಾವನ್ನು ಪ್ರವೇಶ ಮಾಡಿದ್ರು. ಇನ್ನು ಈ ಸುಮೇರಿಯನ್ನರನ್ನು ಅರೇಬಿಯಾ ಮರುಭೂಮಿಯ ಬುಡಕಟ್ಟಿನಲ್ಲಿ ಒಂದಾಗಿರ್ತಕ್ಕಂಥ ಅಕಾಡಿಯನ್ನರು ಪರಾಭವಗೊಳಿಸ್ತಾರೆ. ಸುಮೇರಿಯನ್ನರನ್ನು ಸೋಲಿಸಿದವರು ಯಾರು? ಅಕಾಡಿಯನ್ನರು. ಇವರು ಸಿಮೈಟ್ಸ್ ಅಂತಾನೆ ಪ್ರಚಲಿತದಲ್ಲಿದ್ದರು. ಅಕಾಡಿಯನ್ನರನ್ನು ಏನಂತ ಕರಿತಾ ಇದ್ರು? ಸಿಮೈಟ್ಸ್ ಅಂತ ಕರಿತಾ ಇದ್ರು. ಈ ಸಿಮೈಟ್ಸ್ ಯಾರನ್ನ ಸೋಲಿಸಿದ್ರು? ಸುಮೇರಿಯನ್ನರನ್ನ ಸೋಲಿಸಿದ್ರು. ಇನ್ನು ಇದಾದ ನಂತರ 1000 ವರ್ಷಗಳ ನಂತರ ಮತ್ತೊಂದು ಸಿಮೆಟಿಕ್ ಬುಡಕಟ್ಟಾಗಿರ್ತಕ್ಕಂಥ ಅಮೋರೈಟರ ಆಳ್ವಿಕೆಗೆ ಅಕಾಡಿಯನ್ನರು ತುತ್ತಾಗ್ತಾರೆ. ಸುಮೇರಿಯನ್ನರನ್ನು ಅಕಾಡಿಯನ್ನರು ಸೋಲಿಸಿದ್ರು. ಈ ಅಕಾಡಿಯನ್ನರನ್ನು ಸೋಲಿಸಲಿಕ್ಕೆ ಅಮೋರೈಟರು ಬಂದರು. ಈ ಅಮೋರೈಟರ ಪ್ರಸಿದ್ಧ ದೊರೆಯೇ ಹಮ್ಮುರಬಿ. ಹಮ್ಮುರಬಿಯ ಕಾನೂನು ಸಂಹಿತೆ ನಮಗೆಲ್ಲ ಗೊತ್ತಿದೆ. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಅನ್ನುವಂಥ ತರ್ಕವನ್ನು ಹೊಂದಿರತಕ್ಕಂಥ ಕಾನೂನು ಸಂಹಿತೆಯನ್ನು ಹಮ್ಮುರಬಿ ಜಾರಿಗೆ ತರ್ತಾನೆ. ಈ ಹಮ್ಮುರಬಿ ಯಾರ ಅರಸ ಅಂತಂದರೆ ಅಮೋರೈಟರ ಅರಸ. ಈ ಅಮೋರೈಟರು ಅಕಾಡಿಯನ್ನರನ್ನು ಸೋಲಿಸ್ತಾರೆ. ಈ ಅಕಾಡಿಯನ್ನರು ಸುಮೇರಿಯನ್ನರನ್ನು ಸೋಲಿಸಿ ಇಲ್ಲಿ ಉಳ್ಕೊಂಡಿದ್ರು. ಇನ್ನು ಪವಿತ್ರ ನಗರವಾಗಿರ್ತಕ್ಕಂಥ ಬ್ಯಾಬಿಲೋನಿನಲ್ಲಿ ಅದ್ವಿತೀಯವಾದ ಅರಮನೆಯೊಂದನ್ನು ಹಮ್ಮುರಬಿ ಏನು ಮಾಡ್ತಾನೆ ಅಂದರೆ ತನಗೋಸ್ಕರ ಕಟ್ಟಿಸಿಕೊಳ್ತಾನೆ. ತನ್ನ ಜನತೆಗೆ ಕೆಲವು ನಿಯಮಗಳನ್ನು ರೂಢಿಸಿ ಪ್ರಾಚೀನ ವಿಶ್ವದಲ್ಲೇ ಬ್ಯಾಬಿಲೋನಿಯಾದ ರಾಜ್ಯವು ಅತ್ಯುತ್ತಮ ಆಡಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಾಮ್ರಾಜ್ಯ ಅನ್ನುವಂಥ ಖ್ಯಾತಿಗೆ ಗುರಿಯಾಗಲು ಹಮ್ಮುರಬಿ ಕಾರಣನಾಗ್ತಾನೆ. ಇದಾದ ನಂತರ ಅಮೋರೈಟರ್ ನಂತರ ಹಿಟೈಟರು ಫಲವತ್ತಾದ ಈ ಕಣಿವೆ ಪ್ರದೇಶವನ್ನು ವಶಪಡಿಸಿಕೊಳ್ತಾರೆ.
ಇನ್ನು ಅಶುರ ಅನ್ನುವಂಥ ಮರುಭೂಮಿಯ ದೇವರ ಅನುಯಾಯಿಗಳಾದ ಅಸ್ಸೀರಿಯನ್ನರು ಹಿಟೈಟರನ್ನು ಪರಾಭವಗೊಳಿಸಿದರು. ಅರ್ಥ ಆಯ್ತಾ? ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಮತ್ತೊಂದು ಸಿಮೆಟಿಕ್ ಬುಡಕಟ್ಟಾಗಿರ್ತಕ್ಕಂಥ ಚಾಲ್ಡಿಯನ್ನರು ಬ್ಯಾಬಿಲೋನನ್ನು ಮರುಸ್ಥಾಪಿಸಿ ಅದನ್ನು ಆ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾರೆ. ಚಾಲ್ಡಿಯನ್ನರ ಸರ್ವಶ್ರೇಷ್ಠ ದೊರೆ ನೆಬೂಕಡ್ನೆಜರ್ ಈತನೇ ತೂಗುವ ಉದ್ಯಾನವನ್ನು ನಿರ್ಮಾಣ ಮಾಡಿದ ಅಂತ ಹೇಳಲಾಗುತ್ತೆ. ನೆಬೂಕಡ್ನೆಜರ್ ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನವನ್ನು ನೀಡಿದ್ದ ಅಂತ ಕೂಡ ಹೇಳಲಾಗುತ್ತೆ. ಇನ್ನು 200 ವರ್ಷಗಳ ನಂತರ ಅಲೆಕ್ಸಾಂಡರ್ನು ಸಿಮೆಟಿಕ್ ಜನಾಂಗಗಳಿಂದ ಆವೃತವಾದ ಈ ಬ್ಯಾಬಿಲೋನ್ ಪ್ರದೇಶವನ್ನು ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿ ಮಾಡಿಕೊಳ್ತಾನೆ. ಇದಿಷ್ಟು ಮೆಸೊಪಟೋಮಿಯಾ ನಾಗರಿಕತೆಗೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ ನಾವು ಚೀನಾದ ನಾಗರಿಕತೆಯ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ. ಚೀನಾದ ನಾಗರಿಕತೆ ಆರಂಭದಲ್ಲಿ ಹೇಳಿದಂಗೆ ಎಲ್ಲಾ ನಾಗರಿಕತೆಗಳು ನದಿಯ ದಡದಲ್ಲಿ ನಿರ್ಮಾಣ ಆಗಿರೋದ್ರಿಂದಾಗಿ ಚೀನಾ ನಾಗರಿಕತೆ ಕೂಡ ಹವಾಂಗೋ ನದಿಯ ದಡದಲ್ಲಿ ನಿರ್ಮಾಣ ಆಗುತ್ತೆ. ಈ ಹವಾಂಗೋ ನದಿಯನ್ನು ಚೀನಾದ ದುಗುಡ ಅಂತ ಕರೀತಾರೆ. ಚೀನಾದ ದುಗುಡ ಯಾವ ನದಿ? ಹವಾಂಗೋ ನದಿ. ಹವಾಂಗೋ ನದಿಯನ್ನು ಚೀನಾದ ದುಗುಡ ಅಂತ ಕರೆಯಲಾಗುತ್ತೆ. ಯಾಕೆ ಹಂಗೆ ಅದನ್ನು ಕರೀತಾರೆ? ಹವಾಂಗೋ ನದಿ ಏನು ಮಾಡ್ತಾ ಇತ್ತು ಅಂತಾರೆ, ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿ ಮಾಡ್ತಾ ಇತ್ತು. ಇದರಿಂದಾಗಿ ಮನೆಗಳು, ಕೃಷಿ ಭೂಮಿಗಳು ಈ ನದಿಯ ನೆರೆಗೆ ಆಹುತಿ ಆಗ್ತಾ ಇದ್ವು. ಹಾಗಾಗಿ ಅಲ್ಲಿನ ಕಾಲುವೆಗಳನ್ನೆಲ್ಲ ಇದು ನಿಷ್ಕ್ರಿಯಗೊಳಿಸ್ತಾ ಇತ್ತು. ಈ ಕಾರಣಕ್ಕಾಗಿ ಅಲ್ಲಿನ ಜನ ಹವಾಂಗೋ ನದಿಯನ್ನು ಚೀನಾದ ದುಃಖದ ಪ್ರತೀಕ ಅಂತ ಕರಿತಾ ಇದ್ರು. ಚೀನಾದ ದುಃಖದ ಪ್ರತೀಕ ಯಾವುದು? ಹವಾಂಗೋ ನದಿ. ಯಾಕೆ ಹಾಗೆ ಕರಿತಾ ಇದ್ರು ಅನ್ನುವಂಥದ್ದನ್ನು ಕೂಡ ಹೇಳಿದೆ ನಾನು. ಇನ್ನು ಪ್ರಾಕ್ತನ ಶಾಸ್ತ್ರದ ಆಧಾರದ ಮೇಲೆ ಚೀನಾ ನಾಗರಿಕತೆಯ ಪ್ರಥಮ ರಾಜಮನೆತನ ಯಾವುದು ಅಂದರೆ ಶಾನ್ ರಾಜಮನೆತನ. ಇನ್ನು ಶಾಂಗ್ ರಾಜಮನೆತನವನ್ನು ಅವರ ನೆರೆಯ ಚೌ ಮನೆತನವು ಪರಾಭವಗೊಳಿಸಿ ಅಧಿಕಾರವನ್ನು ಪಡೆದುಕೊಳ್ಳುತ್ತೆ. ಚೀನಾದ ಸಾಮ್ರಾಜ್ಯವು ಹಲವು ಸಣ್ಣ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ಸಣ್ಣ ಸಣ್ಣ ಸಂಸ್ಥಾನಗಳನ್ನು ಒಂದುಗೂಡಿಸಿ 7 ದೊಡ್ಡ ರಾಜ್ಯಗಳನ್ನು ನಿರ್ಮಾಣ ಮಾಡಲಾಯಿತು. ಹೀಗೆ ಸೃಷ್ಟಿಯಾದ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನ ಸಾಮ್ರಾಜ್ಯದ ರಕ್ಷಣೆಗಾಗಿ ತನ್ನ ಗಡಿಯುದ್ದಕ್ಕೂ ಸ್ವತಂತ್ರವಾದ ಗೋಡೆಗಳನ್ನು ಕಟ್ಕೊಂಡಿತ್ತು. ಎಷ್ಟು ರಾಜ್ಯಗಳು? 7 ರಾಜ್ಯಗಳು. 7 ಸಣ್ಣ ಪುಟ್ಟ ರಾಜ್ಯಗಳು ಏನು ಮಾಡ್ಕೊಂಡಿದ್ವು ಅಂದರೆ ತಮ್ಮ ಗಡಿಯ ಸಂರಕ್ಷಣೆಗಾಗಿ ಸ್ವತಂತ್ರವಾಗಿರ್ತಕ್ಕಂಥ ಬೃಹತ್ ಗೋಡೆಗಳನ್ನು ಕಟ್ಕೊಂಡಿದ್ವು. ಉತ್ತರ ಚೀನಾದ ರಾಜ್ಯಗಳು ತಮ್ಮ ಗಡಿ ಗೋಡೆಗಳನ್ನು ಒಂದುಗೂಡಿಸುವಂತೆ ಕ್ವಿನ್ ಶಿಹುಯಾಂಗ್ ಟಿ ನೋಡಿ ಕ್ವಿನ್ ಶಿಹುಯಾಂಗ್ ಟಿ ಅನ್ನುವಂಥ ಚಕ್ರವರ್ತಿ ಏನು ಮಾಡ್ತಾನೆ ಅಂತಂದರೆ ಈ 7 ಗೋಡೆಗಳನ್ನು ಕೂಡಿಸಬೇಕು ಅಂತ ಆದೇಶವನ್ನು ಹೊರಡಿಸ್ತಾನೆ. ಯಾವ ಚಕ್ರವರ್ತಿ? ಕ್ವಿನ್ ಶಿಹುಯಾಂಗ್ ಟಿ ಅನ್ನುವಂಥವನು. ಈತ ಉತ್ತರ ಚೀನಾದ ಎಲ್ಲ ರಾಜ್ಯಗಳು ತಮ್ಮ ಗೋಡೆಗಳನ್ನು ಒಂದುಗೂಡಿಸುವಂತೆ ಆಜ್ಞೆಯನ್ನು ಹೊರಡಿಸ್ತಾನೆ. ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಆರಂಭವಾಗಿರ್ತಕ್ಕಂಥ ಚೀನಾದ ಮಹಾಗೋಡೆಯ ನಿರ್ಮಾಣ ಕಾರ್ಯ ಸಾಮಾನ್ಯ ಶಕ 16ನೇ ಶತಮಾನದವರೆಗೆ ನಡೆಯುತ್ತೆ. ನೋಡಿ, ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಆರಂಭ ಆಗಿದೆ ಚೀನಾದ ಮಹಾಗೋಡೆಯ ನಿರ್ಮಾಣ ಕಾರ್ಯ. ಅದು ಕಂಪ್ಲೀಟ್ ಆಗಿದ್ದು ಯಾವಾಗ ಅಂದರೆ ಸಾಮಾನ್ಯ ಶಕ 16ನೇ ಶತಮಾನದವರೆಗೆ. ಎಷ್ಟು ವರ್ಷಗಳ ಕಾಲ ಅದನ್ನು ಕಟ್ಟಿರಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಿ. ಇನ್ನು ಜಗತ್ತಿನ ವಿಸ್ಮಯಗಳಲ್ಲಿ ಒಂದೆನಿಸಿರ್ತಕ್ಕಂಥ ಚೀನಾದ ಮಹಾಗೋಡೆ ನಿರ್ಮಾಣಗೊಂಡಾಗ ಅದರ ಉದ್ದ ಎಷ್ಟಾಗಿತ್ತು ಅಂದರೆ 5000 ಕಿಲೋಮೀಟರ್ಗಿಂತ ಕೂಡ ಅದು ಉದ್ದವನ್ನು ಹೊಂದಿತ್ತು. ಇದು ಕೂಡ ಜಗತ್ತಿನ ವಿಸ್ಮಯಗಳಲ್ಲಿ ಒಂದು. ಇನ್ನು ಶಾಂಗ್ ದೊರೆಯ ಆಳ್ವಿಕೆಯ ಕಾಲದಲ್ಲಿ ಸೈನಿಕರಿಗೆ ಉತ್ತಮ ಸ್ಥಾನಮಾನ ಇತ್ತು. ಸೈನಿಕರು ಕಂಚಿನ ತಲೆ ರಕ್ಷಾ ಕವಚ ಹಾಗೂ ಲೋಹದ ದೇಹ ಕವಚವನ್ನು ಧರಿಸ್ತಾ ಇದ್ರು. ಪಿಂಗಾಣಿ ಚೀನಾದಲ್ಲಿ ಉಗಮವಾಯಿತು. ಬಹಳಷ್ಟು ಇಂಪಾರ್ಟೆಂಟ್ ಇದು. ಪ್ರಾಚೀನ ಜಗತ್ತಿಗೆ ಚೀನಾದ ಕೊಡುಗೆ ಏನು ಅಂತ ಕೇಳಿದಾಗ ಪಿಂಗಾಣಿ ಮತ್ತು ಚೀನಾದ ಮಹಾಗೋಡೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಪಿಂಗಾಣಿಯನ್ನು ನಿರ್ಮಾಣ ಮಾಡಿದ್ದು ಅಥವಾ ಪಿಂಗಾಣಿಯ ಉಗಮ ಎಲ್ಲಾಯಿತು ಅಂತಂದರೆ ಚೀನಾದಲ್ಲಿ ಆಯಿತು ಅನ್ನುವಂಥ ಒಂದು ಸಾಮಾನ್ಯ ನಂಬಿಕೆ ಇದೆ. ಅರೆ ಪಿಂಗಾಣಿಯ ಸಲಕರಣೆ ವಸ್ತುಗಳನ್ನು ಸುಮಾರು ಕ್ರಿಸ್ತಪೂರ್ವ 1600 ವರ್ಷಗಳಿಂದಲೂ ಬಳಕೆ ಮಾಡಲಾಗ್ತಾ ಇದೆ. ಇನ್ನು ಪೂರ್ವ ಚೀನಾದ ಹ್ಯಾನ್ ಮನೆತನದ ಆಳ್ವಿಕೆಯ ಹೊತ್ತಿಗೆ ಕ್ರಿಸ್ತಪೂರ್ವ 2ನೇ ಶತಮಾನ ಹೊಳಪಿನ ಪಿಂಗಾಣಿಯ ಅಭಿವೃದ್ಧಿಯಾಗಿತ್ತು. ಇನ್ನು ಪ್ರಾಚೀನ ಚೀನಿಯರು ಸತ್ತವರ ಜೊತೆಯಲ್ಲಿ ಪಿಂಗಾಣಿಯ ಮಡಿಕೆಗಳಾಗಿರ್ಬೋದು, ಪ್ರಾಣಿಗಳು ಹಾಗೂ ಅವರು ಬದುಕಿದ್ದ ವೇಳೆಯಲ್ಲಿ ಅವರಿಗೆ ಪ್ರಿಯವಾಗಿರ್ತಕ್ಕಂಥ ವಸ್ತುಗಳನ್ನು ಹೋಳ್ತಾ ಇದ್ರು. ಚೀನಿಯರು ತೆಳುವಾದ ನೂಲಿನ ಉಡುಪನ್ನು ಧರಿಸ್ತಾ ಇದ್ರು. ಶಾಂಗ್ ಜನತೆ ರೇಷ್ಮೆಯನ್ನು ಸಹ ಬಳಕೆ ಮಾಡ್ತಾ ಇತ್ತು. ರೇಷ್ಮೆ ಹುಳುಗಳ ಬೇಸಾಯದಲ್ಲೂ ಕೂಡ ಇವರು ತೊಡಗಿದ್ರು. ರೇಷ್ಮೆಯ ಉತ್ಪಾದನೆಯು ಇವರ ಪ್ರಮುಖ ಉದ್ಯಮವಾಗತೊಡಗಿತ್ತು. ಪಿಂಗಾಣಿ ಹಾಗೂ ಚೀನಾದ ಮಹಾಗೋಡೆ ಈ ಸಂಸ್ಕೃತಿಯ ವಿಶಿಷ್ಟ ಕೊಡುಗೆ ಅಂತಾನೆ ಹೇಳ್ಬೋದು. ಚೀನಾ ನಾಗರಿಕತೆಯ ವಿಶಿಷ್ಟ ಕೊಡುಗೆ ಏನು? ಪಿಂಗಾಣಿ ಮತ್ತು ಚೀನಾದ ಮಹಾಗೋಡೆ. ಇದಿಷ್ಟು ಚೀನಾ ನಾಗರಿಕತೆಗೆ ಸಂಬಂಧಪಟ್ಟಂಗೆ. ಆದರೆ ಇನ್ನು ನೇರವಾಗಿ ನಾವು ಗ್ರೀಕ್ ನಾಗರಿಕತೆಯ ಬಗ್ಗೆ ನೋಡ್ತಾ ಹೋಗೋಣ. ಗ್ರೀಕ್ ನಾಗರಿಕತೆ. ಗ್ರೀಕರು ಉತ್ತರದಿಂದ ಏಜಿಯನ್ ಸಮುದ್ರ ಪ್ರದೇಶಕ್ಕೆ ಬಂದರು. ಈ ಕುರಿ ಕಾಯುವ ಬುಡಕಟ್ಟಿನ ಜನ ಏನು ಮಾಡಿದ್ರು ಅಂದರೆ ತಮ್ಮ ಮೂಲ ಪ್ರದೇಶವನ್ನು ಬಿಟ್ಟು ಹುಲ್ಲುಗಾವಲು ಪ್ರದೇಶಗಳನ್ನು ಹುಡುಕ್ತಾ ಬಂದರು. ಹೀಗೆ ಬಂದಿರತಕ್ಕಂಥ ಸಮೂಹದ ಪ್ರಮುಖರು ಯಾರು ಅಂತಂದರೆ ಅಕಿಯನರು, ಅಯೋನಿಯನರು ಮತ್ತು ಡೋರಿಯನರು. ಅರ್ಥ ಆಯ್ತಾ? ಇವರೆಲ್ಲ
ಕುರಿ ಕಾಯುವಂಥ ಬುಡಕಟ್ಟಿನ ಜನಾಂಗದವರು ಇವರು ತಮ್ಮ ಮೂಲ ಪ್ರದೇಶವನ್ನು ಬಿಟ್ಟು ಎಲ್ಲಿ ಬಂದರು ಅಂತಂದರೆ ಹುಲ್ಲುಗಾವಲು ಪ್ರದೇಶಗಳನ್ನು ಹುಡ್ಕೊಳ್ತಾ ಬಂದರು. ಹೀಗೆ ಬಂದಿರತಕ್ಕಂಥ ಪ್ರಮುಖರು ಯಾರ್ಯಾರು ಅಂತಂದರೆ ಅಕಿಯನ್ನರು, ಅಯೋನಿಯನ್ನರು ಮತ್ತು ಡೋರಿಯನ್ನರು. ಹೀಗೆ ಬಂದ ವಲಸಿಗರು ತಮ್ಮನ್ನು ಹೆಲೆನೀಸ್ ಅಥವಾ ಗ್ರೀಕರು ಅಂತ ಕರೆಸ್ಕೊಳ್ತಾರೆ. ಗ್ರೀಕರು ಏನಂತ ನಂಬಿದ್ರು ಅಂತಂದರೆ ತಮ್ಮ ದೇವರುಗಳು ಒಲಂಪಸ್ನ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಅಂತ ನಂಬಿದ್ರು. ಅಲೆಕ್ಸಾಂಡರ್ ಗ್ರೀಸ್ ದೇಶದ ಮೆಸಿಡೋನಿಯಾದ ರಾಜ. ಯಾರು? ಅಲೆಕ್ಸಾಂಡರ್. ಜಗತ್ತನ್ನು ಗೆಲ್ಲಲು ಹೊರಟ ಅಲೆಕ್ಸಾಂಡರ್ ಪರ್ಷಿಯನ್ ಸಾಮ್ರಾಜ್ಯವನ್ನು ಪರಾಭವಗೊಳಿಸಿ ಭಾರತದ ಮೇಲೆ ದಾಳಿಯನ್ನು ಮುಂದುವರಿಸಲಿಕ್ಕೆ ಬರ್ತಾನೆ. ಗ್ರೀಕರಲ್ಲಿನ ಸರ್ವಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬನಾಗಿದ್ದ ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಗುರು. ಭಾರತದ ಗಡಿಯಲ್ಲಿ ಹೋರಾಡಿ ಹಿಂದಿರುಗುವಂಥ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಬ್ಯಾಬಿಲೋನಿಯಾದಲ್ಲಿ ಸಾಮಾನ್ಯ ಶಕ ಪೂರ್ವ 323ರಲ್ಲಿ ಮರಣ ಹೊಂತಾನೆ. ಒಲಿಂಪಿಕ್ ಆಟವು 4 ವರ್ಷಕ್ಕೊಮ್ಮೆ ನಡೆಯುತ್ತಿದ್ದ ಪ್ರಸಿದ್ಧ ಆಟ ಆಗಿತ್ತು. ಇಲ್ಲಿ ವಿವಿಧ ಕಲೆಗಳಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇತ್ತು. ಇದಿಷ್ಟು ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಂಗೆ ಆದರೆ ಇನ್ನು ನೇರವಾಗಿ ನಾವು ರೋಮನ್ ನಾಗರಿಕತೆಯ ಬಗ್ಗೆ ನೋಡ್ತಾ ಹೋಗೋಣ. ಪ್ರಸ್ತುತ ಇಟಲಿ ದೇಶದಲ್ಲಿ ನಾವು ಪ್ರಾಚೀನ ರೋಮನ್ನರ ನಾಗರಿಕತೆಯ ಕುರುಹುಗಳನ್ನು ಕಾಣ್ತೀವಿ. ಪ್ರಾಚೀನ ರೋಮನ್ನರ ನಾಗರಿಕತೆಯ ಕುರುಹುಗಳನ್ನ ನಾವು ಎಲ್ಲಿ ಕಾಣ್ತೀವಿ ಪ್ರಸ್ತುತ ಅಂತಂದರೆ ಇಟಲಿಯಲ್ಲಿ ಕಾಣ್ತೀವಿ. ಉತ್ತರ ಆಫ್ರಿಕಾ, ಸ್ಪೇನ್ ಹಾಗೂ ಫ್ರಾನ್ಸ್ನವರು ಇಟಲಿಯ ಮೂಲ ನಿವಾಸಿಗಳು. ಇಟಲಿಯ ಮೂಲ ನಿವಾಸಿಗಳು ಯಾರು? ಉತ್ತರ ಆಫ್ರಿಕಾದವರು, ಸ್ಪೇನ್ ಮತ್ತು ಫ್ರಾನ್ಸ್ನವರು. ಇಟಲಿಯನ್ನರು ಗ್ರೀಕರಿಂದ ಅಕ್ಷರ, ಧಾರ್ಮಿಕ ನಂಬಿಕೆ ಹಾಗೂ ಕಲೆಯನ್ನು ಕಲಿತಾರೆ. ರೋಮ್ ದೇಶವು ರಾಜಾಡಳಿತಕ್ಕೆ ಒಳಗಾಗಿತ್ತು. ರೋಮನ್ನರಿಗೆ ಅಸೆಂಬ್ಲಿ ಹಾಗೂ ಸೆನೆಟ್ ಅನ್ನುವಂಥ 2 ರಾಜಕೀಯ ಸಲಹಾ ಸಂಸ್ಥೆಗಳಿದ್ವು. ಬಹಳಷ್ಟು ಇಂಪಾರ್ಟೆಂಟ್ ಇದು. ರೋಮ್ ದೇಶವು ರಾಜಾಡಳಿತಕ್ಕೆ ಒಳಗಾಗಿತ್ತು. ರೋಮನ್ನರಲ್ಲಿ ಅಸೆಂಬ್ಲಿ ಹಾಗೂ ಸೆನೆಟ್ ಅನ್ನುವಂಥ 2 ರಾಜಕೀಯ ಸಲಹಾ ಸಂಸ್ಥೆಗಳು ಇದ್ವು. ಇನ್ನು ಅಸೆಂಬ್ಲಿಯು ಎಲ್ಲ ಮಧ್ಯವಯಸ್ಸಿನ ಪುರುಷರನ್ನು ಹೊಂದಿತ್ತು. ಸೆನೆಟ್ ಏನಾಗಿತ್ತು ಅಂದರೆ ಪ್ರತಿಷ್ಠಿತರ ಸಭೆಯಾಗಿತ್ತು. ಇದು ಅತ್ಯಂತ ಪ್ರಭಾವಿ ಸಂಸ್ಥೆ ಕೂಡ ಆಗಿತ್ತು. ಅಸೆಂಬ್ಲಿ ಹಾಗೂ ರಾಜನ ಪ್ರಸ್ತಾಪಗಳನ್ನು ತಿರಸ್ಕಾರ ಮಾಡುವಂಥ ಹಕ್ಕು ಕೂಡ ಸೆನೆಟ್ಗೆ ಇತ್ತು. ಇಲ್ಲಿ ಅಸೆಂಬ್ಲಿ ಮತ್ತು ಸೆನೆಟ್ನಲ್ಲಿ ಯಾವುದು ಸ್ಟ್ಯಾಂಡರ್ಡ್ ಆಗಿತ್ತು ಅಂದರೆ ಸೆನೆಟ್ ಅನ್ನುವಂಥದ್ದು ಸ್ಟ್ಯಾಂಡರ್ಡ್ ಆಗಿತ್ತು. ಯಾಕಂದರೆ ಈ ಸೆನೆಟ್ ಏನು ಮಾಡ್ತಾ ಇತ್ತು ಅಂದರೆ ಅಸೆಂಬ್ಲಿ ಮತ್ತು ರಾಜನ ಪ್ರಸ್ತಾಪಗಳನ್ನು ಕೂಡ ತಿರಸ್ಕಾರ ಮಾಡುವ ಹಕ್ಕನ್ನು ಹೊಂದಿತ್ತು. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ರಾಜತ್ವವನ್ನು ಅಳಿಸಿ ಗಣರಾಜ್ಯವನ್ನು ಸ್ಥಾಪನೆ ಮಾಡಲಾಗುತ್ತೆ. ರೋಮನ್ ಗಣರಾಜ್ಯದ ಅಡಿಯಲ್ಲಿ ಸೆನೆಟ್ ಹಾಗೂ ಅಸೆಂಬ್ಲಿ ಸಲಹಾ ಸಂಸ್ಥೆಗಳಾಗಿ ಮುಂದುವರಿತವೆ. ಇನ್ನು ರೋಮನ್ ಸಮಾಜದಲ್ಲಿ ಪೆಟ್ರಿಷಿಯನ್ನರು ಮತ್ತು ಪ್ಲೇಬಿಯನ್ನರು ಅನ್ನುವಂಥ 2 ವರ್ಗಗಳು ಇದ್ದವು. ಪೆಟ್ರಿಷಿಯನ್ರು ಅಂದರೆ ಯಾರು? ಪೆಟ್ರಿಷಿಯನ್ರು ಅನ್ನುವಂಥವರು ಸಮಾಜದ ಪ್ರತಿಷ್ಠಿತರಾಗಿದ್ದರು. ಇವರು ಮೇಲುವರ್ಗದವರಾಗಿದ್ದರು ಹಾಗೂ ಭೂಮಾಲೀಕರು ಇದ್ದರು. ಇವರು ಸೆನೆಟನ್ನು ನಿಯಂತ್ರಣ ಮಾಡ್ತಾ ಇದ್ರು. ಇನ್ನು ಪ್ಲೇಬಿಯನ್ರು ಜನಸಾಮಾನ್ಯರು. ನೋಡಿ, ಪೆಟ್ರಿಷಿಯನ್ರು ಸಮಾಜದ ಪ್ರತಿಷ್ಠಿತರಾದರೆ ಪ್ಲೇಬಿಯನ್ರು ಜನಸಾಮಾನ್ಯರು. ಇವರು ಸಾಮಾನ್ಯ ಕೆಲಸ ಮಾಡುವಂಥವರಾಗಿರ್ಬೋದು. ಸಣ್ಣ ಭೂ ಹಿಡುವಳಿದಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ವ್ಯಾಪಾರಿಗಳು ಹಾಗೂ ಸೈನಿಕರಾಗಿದ್ದರು. ಯಾರು? ಪ್ಲೇಬಿಯನ್ರು. ಪ್ಲೇಬಿಯನರ ಹೋರಾಟದ ಫಲದ ನಂತರ ಪೆಟ್ರಿಷಿಯನ್ರು ಏನು ಮಾಡ್ತಾರೆ ಅಂತಂದರೆ ರೋಮನ್ ಲಾ ಅನ್ನುವಂಥ ಕಾನೂನುಗಳಿಂದ ಶಾಸನಬದ್ಧ ಆಳ್ವಿಕೆಯನ್ನು ಜಾರಿಗೆ ತರ್ತಾರೆ. ಯಾಕಂದರೆ ಈ ಪೆಟ್ರಿಷಿಯನ್ನರ ಅಧಿಕಾರದ ದರ್ಪ ಬಹಳಷ್ಟು ಆಗಿತ್ತು. ಹೀಗಾಗಿ ಪ್ಲೇಬಿಯನ್ರು ಹೋರಾಟ ಮಾಡ್ತಾರೆ. ಪ್ಲೇಬಿಯನ್ರ ಹೋರಾಟದ ಫಲದ ನಂತರ ಪೆಟ್ರಿಷಿಯನ್ರು ಏನು ಮಾಡ್ತಾರೆ ಅಂದರೆ ರೋಮನ್ ಲಾ ಅನ್ನುವಂಥ ಕಾನೂನನ್ನು, ಶಾಸನಬದ್ಧ ಆಳ್ವಿಕೆಯನ್ನು ಜಾರಿಗೆ ತರ್ತಾರೆ. ಇನ್ನು ಸಿಸಿಲಿ ಅನ್ನುವಂಥದ್ದು ಫಲವತ್ತಾದ ಪ್ರದೇಶ ಆಗಿತ್ತು. ಈ ಸಿಸಿಲಿ ಪ್ರದೇಶದ ಹಿಡಿತಕ್ಕಾಗಿ ರೋಮನ್ನರು ಉತ್ತರ ಆಫ್ರಿಕಾದೊಂದಿಗೆ 118 ವರ್ಷಗಳ ಕಾಲ ಕಾದಾಟ ಮಾಡ್ತಾರೆ. ಇದನ್ನೇ ಫ್ಯೂನಿಕ್ ಯುದ್ಧಗಳು ಅಂತ ಕರೀತಾರೆ. ರೋಮನ್ನರು ಮತ್ತು ಉತ್ತರ ಆಫ್ರಿಕಾದವರೊಂದಿಗೆ ನಡೆದಿರ್ತಕ್ಕಂಥ ಸಿಸಿಲಿ ಪ್ರದೇಶದ ಫಲವತ್ತಾದ ಪ್ರದೇಶದ ಹಿಡಿತಕ್ಕಾಗಿ ನಡೆದಿರ್ತಕ್ಕಂಥ 118 ವರ್ಷಗಳ ಯುದ್ಧವನ್ನು ಫ್ಯೂನಿಕ್ ಯುದ್ಧಗಳು ಅಂತ ಕರೀತಾರೆ. ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಗ್ಲಾಡಿಯೇಟರ್ ಅಂತ ಕರಿತಾ ಇದ್ರು. ಬಹಳಷ್ಟು ಇಂಪಾರ್ಟೆಂಟ್ ಇದು, ನೆನಪಿರಲಿ. ಪ್ರಾಚೀನ ರೋಮಿನ ಕುಸ್ತಿಪಟುಗಳನ್ನು ಏನಂತ ಕರಿತಾ ಇದ್ರು? ಗ್ಲಾಡಿಯೇಟರ್ ಅಂತ ಕರಿತಾ ಇದ್ರು. ಈ ಗ್ಲಾಡಿಯೇಟರ್ಗಳ ಸಮರಗಳು ನಡೆಯುತ್ತಿದ್ದ ಸ್ಥಳಗಳನ್ನು ಎಂಪಿ ಥಿಯೇಟರ್ ಹಾಗೂ ಕಲೋಸಿಯಂ ಅಂತ ಕರಿತಾ ಇದ್ರು. ಎಂಪಿ ಥಿಯೇಟರ್ ಹಾಗೂ ಕಲೋಸಿಯಂ ಅಂದರೆ ಏನು? ಗ್ಲಾಡಿಯೇಟರ್ಗಳ ಸಮರಗಳು ನಡೆಯುತ್ತಿದ್ದ ಸ್ಥಳಗಳಿವು. ಇನ್ನು ರೋಮನ್ ಸೇನಾಧಿಕಾರಿಗಳು ಸೆನೆಟಿನ ಅಧಿಕಾರವನ್ನೇ ಗೌಣವಾಗಿಸ್ತಾರೆ. ಸಹಸ್ರಾರು ಸೇನಾಧಿಕಾರಿಗಳಲ್ಲಿ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಪ್ರಮುಖರಾಗಿದ್ದರು. ಅರ್ಥ ಆಯ್ತಾ? ಇವರು ಪ್ರಮುಖ ಸೇನಾಧಿಕಾರಿಗಳು. ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಪೈಪೋಟಿಯಲ್ಲಿ ಕಾದಾಟ ಮಾಡ್ತಾರೆ. ಈ ಹೋರಾಟದಲ್ಲಿ ಸೀಸರ್ ಪಾಂಪೆಯ ವಿರುದ್ಧ ಜಯಶಾಲಿಯಾಗಿ ಸರ್ವಾಧಿಕಾರಿಯಾಗಲಿಕ್ಕೆ ಪ್ರಯತ್ನ ಪಡ್ತಾನೆ. ನಿರಂಕುಶತೆಯ ವಿರೋಧಿಯಾಗಿದ್ದ ಮತ್ತು ಸೀಸರ್ನ ಸ್ನೇಹಿತನಾದ ಬ್ರೂಟಸ್ ಏನು ಮಾಡ್ತಾನೆ ಅಂತಂದರೆ ಅವನ ಸಹವರ್ತಿಗಳು ಸೇರಿಕೊಂಡು ಸೆನೆಟ್ಟಿನ ಆವರಣದಲ್ಲಿ ಸೀಸರ್ನನ್ನು ಕೊಂದು ಹಾಕ್ತಾರೆ. ಆನಂತರ ರಾಜ್ಯದ ಅಧಿಕಾರವು ಸೀಸರ್ನ ಅಳಿಯನಾಗಿರ್ತಕ್ಕಂಥ ಆಕ್ಟೇವಿಯಸ್ನ ಕೈಗೆ ಹಸ್ತಾಂತರ ಆಗುತ್ತೆ.
ಈತ ಸೀಸರ್ನ ಕೊಲೆಯ ಸಂಚನ್ನ ರೂಪಿಸಿದವರನ್ನು ಕೊಂದು ಸೇಡು ತೀರಿಸಿಕೊಳ್ತಾನೆ. ಆಕ್ಟೇವಿಯಸ್ನ ಮೂಲಕ ಏನಾಗುತ್ತೆ ಅಂದರೆ ರೋಮನ್ ಗಣರಾಜ್ಯವು ಕೊನೆಗೊಳ್ಳುತ್ತೆ. ಆಕ್ಟೇವಿಯಸ್ನು ಆಗಸ್ಟಸ್ ಅನ್ನುವಂಥ ನಾಮಾಂಕಿತದೊಂದಿಗೆ ಆಳ್ವಿಕೆಯನ್ನು ಮಾಡ್ತಾನೆ. ಆಕ್ಟೇವಿಯಸ್ನು ತನ್ನನ್ನು ಪ್ರಿನ್ಸೆಪ್ ಅಂತ ಕರೆದುಕೊಳ್ತಾನೆ. ಹಾಗಾದರೆ ಪ್ರಿನ್ಸೆಪ್ ಅಂದರೆ ಏನು? ಪ್ರಿನ್ಸೆಪ್ ಅಂದರೆ ರಾಜ್ಯದ ಮೊದಲ ನಾಗರಿಕ ಅಂತ ಅರ್ಥ. ಪ್ರತಿಯೊಂದು ಸಂಸ್ಕೃತಿಯೂ ಕೂಡ ತನ್ನ ಭಾಷೆಯ ಬೆಳವಣಿಗೆಗೆ ಕಾರಣ ಆಗಿರುತ್ತೆ. ರೋಮನ್ನರ ಆಳ್ವಿಕೆಯು ಲ್ಯಾಟಿನ್ ಭಾಷೆ ಹಾಗೂ ಸಾಹಿತ್ಯದ ಅಭಿವೃದ್ಧಿಗೆ ಕಾರಣ ಆಯಿತು. ಲ್ಯಾಟಿನ್ ಭಾಷೆ ಮತ್ತು ಅದರ ಸಾಹಿತ್ಯದ ಅಭಿವೃದ್ಧಿಗೆ ಯಾರು ಕಾರಣರಾದರು ಅಂತಂದರೆ ರೋಮನ್ನರ ಆಳ್ವಿಕೆ. ಇನ್ನು ರೋಮನ್ನರ ಕಾಲದಲ್ಲಿರ್ತಕ್ಕಂಥ ಪ್ಯಾಂಥಿಯೋನ್ ಅನ್ನುವಂಥದ್ದು ಒಂದು ದೇವಾಲಯವಾದರೆ ಅಲ್ಲಿ ಕಾಣಸಿಗುವಂಥ ಕಲೋಸಿಯಂ ಒಂದು ರಂಗಮಂದಿರ ಆಗಿತ್ತು. ಯೇಸು ಕ್ರಿಸ್ತನು ಬೋಧಿಸಿರ್ತಕ್ಕಂಥ ಕ್ರೈಸ್ತ ರಿಲಿಜನ್ನಿಂದಾಗಿ ರೋಮ್ ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತೆ. ಇದಿಷ್ಟು ರೋಮನ್ನರ ನಾಗರಿಕತೆಗೆ ಸಂಬಂಧಪಟ್ಟಂತೆ ಆದರೆ ಇನ್ನು ನೇರವಾಗಿ ನಾವು ಅಮೆರಿಕದ ನಾಗರಿಕತೆಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ. ಅಮೆರಿಕದ ನಾಗರಿಕತೆಗಳು ಮಾಯಾ, ಆಸ್ಟೆಕ್ ಮತ್ತು ಇಂಕಾ ಇವು ಅಮೆರಿಕದಲ್ಲಿನ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು. ಇವುಗಳು ಅಮೆರಿಕದಲ್ಲಿನ ಇಂಡಿಯನ್ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನು ಸೂಚಿಸ್ತಾ ಇದ್ವು. ಅಮೆರಿಕದಲ್ಲಿ ಕಾಣಸಿಗುವ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಹಳೆಯ ಜಗತ್ತಿನ ನಾಗರಿಕತೆಗಳಾದ ಈಜಿಪ್ಟ್, ಮೆಸೊಪೊಟೋಮಿಯಾ, ಚೀನಾದ ನಾಗರಿಕತೆಯಂತೆಯೇ ವಿಶಿಷ್ಟವಾಗಿರ್ತಕ್ಕಂಥ ನಾಗರಿಕತೆಗಳು. ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿದ್ದ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯಾ ಅಂತ ಕರೀತಾ ಇದ್ರು. ಸಾಮಾನ್ಯವಾಗಿ ಅವರ ಭಾಷೆಯನ್ನು ಈಗ ಯುಕಟೆಕ್ ಅಂತ ಕರೀತಾರೆ. ಪ್ರಾಚೀನ ಅಮೆರಿಕದ ಇಂಡಿಯನ್ನರುಗಳಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದವರು ಯಾರು ಅಂತಂದರೆ ಈ ಮಾಯಾಗಳು. ಇವರು ಎಲ್ಲಿಯವರು ಅಂತಂದರೆ ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿರ್ತಕ್ಕಂಥ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯಾ ಅಂತ ಕರೀತಾ ಇದ್ರು. ಇನ್ನು ಕಲ್ಲಿನಿಂದ ಕಟ್ಟಿದ ನಗರಗಳ ಅವಶೇಷಗಳು ಮೆಕ್ಸಿಕೋದ ಯುಕಟೆನ್, ಗ್ವಾಟೆಮಾಲಾ ಮತ್ತು ಹೊಂಡುರಸ್ಗಳಲ್ಲಿ ಸಿಗ್ತವೆ. ಮೆಕ್ಸಿಕೋದಲ್ಲಿನ ಟೆಕ್ಸ್ ಕೋಕೋ ಅನ್ನುವಂಥದ್ದು ಒಂದು ಸರೋವರ. ಮೆಕ್ಸಿಕೋದಲ್ಲಿರ್ತಕ್ಕಂಥ ಟೆಕ್ಸ್ ಕೋಕೋ ಏನು ಅಂತಂದರೆ ಇದೊಂದು ಸರೋವರ. ಟೆಕ್ಸ್ ಕೋಕೋ ಸರೋವರದ ದ್ವೀಪವೊಂದರಲ್ಲಿ ಆಸ್ಟೆಕರು ತಮ್ಮ ನಗರವನ್ನು ಕಟ್ಕೊಳ್ತಾರೆ. ಆಸ್ಟೆಕರ ಕುಲದ ಹಿರಿಯರಲ್ಲಿ ಒಬ್ಬನಾಗಿರ್ತಕ್ಕಂಥ ಟೆನೋಚನ ಹೆಸರಿನ ಹಿನ್ನೆಲೆಯಲ್ಲಿ ಆಸ್ಟೆಕರನ್ನು ಟೆನೋಚರು ಅಂತ ಕೂಡ ಕರೀತಾ ಇದ್ರು. ಈ ಟೆನೋಚರು ನಿರ್ಮಾಣ ಮಾಡಿಕೊಂಡ ನಗರವನ್ನು ಟಿನೋಟಿಟ್ಲಾನ್ ಅಂತ ಕರೀತಾ ಇದ್ರು. ಅರ್ಥ ಆಯ್ತಾ? ಟೆನೋಚರು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ನಗರವನ್ನು ಟೆನೋಟಿಟ್ಲಾನ್ ಅಂತ ಕರೀತಾ ಇದ್ರು. ಅಂದರೆ ನೀರಿನಿಂದ ಉದಯಿಸುವ ಕಲ್ಲು ಅಂತ ಈ ನಗರವನ್ನ ಕರೀತಾ ಇದ್ರು. ಇನ್ನು ಟೆನೋಚರ ನಗರವನ್ನು ಮೆಕ್ಸಿಕಾ ಅಂತ ಕೂಡ ಕರೀತಾರೆ. ಆಸ್ಟೆಕರ ಭಾಷೆ ನಹುವಾ. ಇಂದಿಗೂ ಕೂಡ ಮೆಕ್ಸಿಕೋದಲ್ಲಿ ನಹುವಾ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರನ್ನ ನಾವು ಕಾಣಬಹುದು. ಇನ್ನು ಪೆರುವಿನ ಇಂಕಾಗಳನ್ನು ಬಿಟ್ಟರೆ ಹೊಸ ಜಗತ್ತಿನಲ್ಲಿ ಆಸ್ಟೆಕರಷ್ಟು ವ್ಯಾಪಕ ಸಾಮ್ರಾಜ್ಯವನ್ನು ಮತ್ತಿನ್ಯಾರು ಹೊಂದಿರಲಿಲ್ಲ. ಆಸ್ಟೆಕರ ಅದ್ಭುತ ಚರಿತ್ರೆಯನ್ನು ಮೌಖಿಕ ಪರಂಪರೆ ಮತ್ತು ಉತ್ಖನನಗಳಲ್ಲಿ ನಾವಿಂದು ಕಾಣಬಹುದು. ಮೌಖಿಕ ಪರಂಪರೆಯನ್ನು ಸ್ಪೇನಿಷ್ ಚರಿತ್ರೆಕಾರರು ಹಾಗೂ ಸಮಾಜ ವಿಜ್ಞಾನಿಗಳು ಭಾಷಾಂತರ ಮಾಡಿದ್ದು ಇವುಗಳನ್ನು ಇಂಡಿಯನ್ ಕೊಡೈಸಸ್ ಅಂತ ಕರೀತಾರೆ. ಯಾವುದು? ಆಸ್ಟೆಕರ ಅದ್ಭುತ ಚರಿತ್ರೆಯನ್ನು ಸ್ಪೇನಿಷ್ ಚರಿತ್ರೆಕಾರರು ಏನು ಮಾಡ್ತಾರೆ ಮತ್ತು ಸಮಾಜ ವಿಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ ಭಾಷಾಂತರ ಮಾಡ್ತಾರೆ. ಇವುಗಳನ್ನು ಇಂಡಿಯನ್ ಕೊಡೈಸಸ್ ಅಂತ ಕರೀತಾರೆ. ಇನ್ನು ಸ್ಪೇನಿಷ್ ಸೈನ್ಯವು ಮೆಕ್ಸಿಕೋ ಕಣಿವೆಗಳಿಗೆ 1519ರಲ್ಲಿ ಪ್ರವೇಶ ಮಾಡಿದಾಗ ಸರೋವರ ದ್ವೀಪದಲ್ಲಿನ ಟಿನೋಟಿಟ್ಲಾನ್ ಅಂದರೆ ಇದು ಆಸ್ಟೆಕರ ರಾಜಧಾನಿಯಾಗಿತ್ತು. ಸ್ಪೇನಿಷ್ ಸೈನ್ಯ ಮೆಕ್ಸಿಕೋದ ಕಣಿವೆಗಳಿಗೆ ಪ್ರವೇಶ ಮಾಡಿದಾಗ ಟಿನೋಟಿಟ್ಲಾನ್ ಅನ್ನುವಂಥದ್ದು ಆ ಸೈನ್ಯದ ಕಣ್ಣಿಗೆ ಬೀಳುತ್ತೆ. ಅದನ್ನು ಪ್ರವೇಶ ಮಾಡಿದಾಗ ಅವರಿಗೆ ಅಲ್ಲಿ 3 ದಾರಿಗಳು ಕಂಡು ಬರ್ತವೆ. ಒಂದು ಅರಮನೆಗೆ ಹೋಗ್ತಾ ಇದ್ರೆ, ಎರಡನೇದು ಅಲಂಕೃತ ದೇವಾಲಯಕ್ಕೆ ಹೋಗ್ತಾ ಇತ್ತು, ಮೂರನೇದು ಪಿರಮಿಡ್ಗಳಿಗೆ ಹೋಗುವಂಥ ಮಾರ್ಗ ಆಗಿತ್ತು. ಈ ರಹಸ್ಯ ದಾರಿಗಳು ಸ್ಪೇನಿಷ್ ಸೈನ್ಯಕ್ಕೆ ಕಾಣಿಸುತ್ತೆ. ಅದಾದ ನಂತರ ಯಾವಾಗ ಸ್ಪೇನಿಷ್ ಸೈನ್ಯ ಇದಕ್ಕೆ ಭೇಟಿ ಕೊಡುತ್ತೆ, ಅದಾದ ನಂತರ ಇದೆಲ್ಲ ಸ್ಪೇನಿನ ಆಕ್ರಮಣಕ್ಕೆ ಗುರಿಯಾಯಿತು. ಇನ್ನು ಇಂಕಾ ನಾಗರಿಕತೆ, ಇದು ಅಮೆರಿಕದಲ್ಲಿ ಬರ್ತಕ್ಕಂಥ ನಾಗರಿಕತೆ. 15 ಮತ್ತು 16ನೇ ಶತಮಾನಗಳಲ್ಲಿ ಏಳಿಗೆಯನ್ನು ಕಂಡ ಇಂಕಾ ಸಾಮ್ರಾಜ್ಯದ ವ್ಯಾಪ್ತಿ ಪೆರು, ಇಕ್ವೆಡೋರ್, ಚಿಲಿ ಮತ್ತು ಅರ್ಜೆಂಟೈನಾ ಭಾಗಗಳವರೆಗೆ ಆವರಿಸಿತ್ತು. ಟಿಟಿಕಾಕ ಸರೋವರದ ದ್ವೀಪವೊಂದರ ಮೇಲಿನ ಅರಮನೆ ಹಾಗೂ ಚಂದ್ರನ ದೇವಾಲಯ ಇಂಕಾ ಜನರು ನಿರ್ಮಾಣ ಮಾಡಿರ್ತಕ್ಕಂಥ 2 ಪ್ರಸಿದ್ಧ ಕಟ್ಟಡಗಳು. ಇಂಕಾ ಜನರು ನಿರ್ಮಾಣ ಮಾಡಿದ 2 ಪ್ರಸಿದ್ಧ ಕಟ್ಟಡಗಳು ಯಾವುವು ಅಂತಂದರೆ ಟಿಟಿಕಾಕ ಸರೋವರದ ದ್ವೀಪವೊಂದರಲ್ಲಿರ್ತಕ್ಕಂಥ ಒಂದು ಅರಮನೆ ಹಾಗೂ ಚಂದ್ರನ ದೇವಾಲಯ. ಇನ್ನು ಸೂರ್ಯದೇವನು ಇಂಕಾಗಳ ಬಹುಮುಖ ಆರಾಧ್ಯ ದೈವ ಆಗಿತ್ತು. ಸೂರ್ಯದೇವನು ವೀರಕೊಚ ಮತ್ತು ಜನಗಳ ನಡುವಿನ ಸಂಪರ್ಕವಾಗಿದ್ದನು ಅನ್ನುವಂಥದ್ದು ಇಂಕಾಗಳ ನಂಬಿಕೆಯಾಗಿತ್ತು. ಆದ್ದರಿಂದಲೇ ಎಲ್ಲ ಇಂಕಾ ಕೇಂದ್ರಗಳಲ್ಲೂ ಕೂಡ ಒಂದು ಸೂರ್ಯ ದೇವಾಲಯ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಪ್ರಕೃತಿಯ ವಿಸ್ಮಯಗಳಾಗಿರ್ತಕ್ಕಂಥ ಚಂದ್ರ, ತಾರೆ, ಮಿಂಚು ಹಾಗೂ ಮತ್ತಿತರ ಪ್ರಾಕೃತಿಕ ಅಂಶಗಳನ್ನು ಕೂಡ ಇಂಕಾ ಜನಗಳು ಆರಾಧನೆ ಮಾಡ್ತಾ ಇದ್ರು. ಇದಿಷ್ಟು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳ ಬಗ್ಗೆ ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಇನ್ನು ನೇರವಾಗಿ ಮುಂದಿನ 5ನೇ ಅಧ್ಯಾಯಕ್ಕೆ ಹೋಗೋಣ. 5ನೆಯ ಅಧ್ಯಾಯ ಬಂದಿದೆ ಸನಾತನ ಧರ್ಮ ಅನ್ನುವಂಥದ್ದು.
5ನೇ ಅಧ್ಯಾಯ ಸನಾತನ ಧರ್ಮ. ಸನಾತನ ಅಂತಂದರೆ ಅತಿ ಪ್ರಾಚೀನ, ಹಾಗೆಯೇ ನಿತ್ಯ ನೂತನ ಅನ್ನುವಂಥ ಅರ್ಥವನ್ನು ಹೊಂದಿದೆ. ಸನಾತನ ಪದದ ಅರ್ಥ ಏನು? ಅತ್ಯಂತ ಪ್ರಾಚೀನ ಹಾಗೂ ನಿತ್ಯ ನೂತನ ಅನ್ನುವಂಥ ಅರ್ಥವನ್ನು ಹೊಂದಿದೆ. ಇದರ ಜೊತೆಗೆ ಚಿರಂತನ ಶಾಶ್ವತ ಅನ್ನುವಂಥ ಅರ್ಥ ಕೂಡ ಸನಾತನ ಪದಕ್ಕೆ ಇದೆ. ಸನಾತನ ಧರ್ಮವು ಭಾರತದಲ್ಲಿ ಹುಟ್ಟಿ ಬೆಳೆಯುತ್ತೆ. ಇಂದು ಇದನ್ನೇ ನಾವು ಹಿಂದೂ ಧರ್ಮ ಅಂತ ಕರೀತಾ ಇದ್ದೀವಿ. ಅರ್ಥ ಆಯ್ತಾ? ಹಿಂದೂ ಧರ್ಮ ಅನ್ನುವಂಥದ್ದು ಯಾವುದು ಅಂತಂದರೆ ಸನಾತನ ಧರ್ಮ. ಈ ಸನಾತನ ಧರ್ಮವನ್ನೇ ನಾವು ಹಿಂದೂ ಧರ್ಮ ಅಂತ ಕರೀತಾ ಇದ್ದೀವಿ. ಇನ್ನು ಉಪನಿಷತ್ತು ಅನ್ನುವಂಥದ್ದು ವೇದ ಸಾಹಿತ್ಯದ ಒಂದು ಭಾಗ ಆಗಿತ್ತು. ಇನ್ನು ಈ ವೇದ ಅನ್ನುವಂಥ ಪದ ಸಂಸ್ಕೃತದ ಧಾತುವಾಗಿರ್ತಕ್ಕಂಥ ವಿದ್ನಿಂದ ಬಂದಿದೆ. ಹಾಗಾದರೆ ವಿದ್ ಅಂದರೆ ಏನು? ವಿದ್ ಅಂದರೆ ಜ್ಞಾನ ಅಂತ ಅರ್ಥ. ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ TET ಪರೀಕ್ಷೆಗಳಾಗಿರ್ಬೋದು, ಆಮೇಲೆ ಈ ಉಳಿದಿರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇಂಥ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾದ್ರೆ ಈ ವಿದ್ ಅನ್ನುವಂಥ ಧಾತುವಿನಿಂದ ಯಾವೆಲ್ಲ ಪದಗಳು, ಪ್ರಮುಖ ಪದಗಳು ಹುಟ್ಕೊಂಡಿವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ವಿದ್ಯೆ, ವಿದ್ವಾಂಸ, ವಿದ್ಯಾರ್ಥಿ ಮೊದಲಾದ ಶಬ್ದಗಳು ಈ ವಿದ್ ಅನ್ನುವಂಥ ಧಾತುವಿನಿಂದಲೇ ಹುಟ್ಟಿವೆ. ಇನ್ನು ಈ ವೇದಗಳನ್ನು ಅಪೌರುಷೇಯ ಅಂತ ವರ್ಣನೆ ಮಾಡ್ತಾರೆ. ಹಾಗಾದರೆ ಅಪೌರುಷೇಯ ಅಂದರೆ ಏನು? ಅಪೌರುಷೇಯ ಅಂತಂದರೆ ವೇದ ಸಾಹಿತ್ಯವನ್ನು ಯಾರೂ ಬರೆದಿಡಲಿಲ್ಲ ಅಥವಾ ರಚನೆ ಮಾಡಲಿಲ್ಲ, ಹೀಗಾಗಿ ಅವುಗಳನ್ನು ಅಪೌರುಷೇಯ ಅಂತ ಕರೀತಾರೆ. ಹಾಗಾದರೆ ವೇದಗಳು ಹುಟ್ಟುಕೊಂಡಿದ್ದು ಹೆಂಗೆ ಅನ್ನೋಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಈ ವೇದಗಳು ಋಷಿ ಮುನಿಗಳಿಗೆ ತಪಸ್ಸಿನ ಫಲವಾಗಿ ಸಿದ್ಧಿಸಿದ ಮಂತ್ರಗಳು ಅಂತ ಹೇಳಲಾಗುತ್ತೆ. ಜೊತೆಗೆ ಅವರ ಅಪಾರವಾದ ಜ್ಞಾನಾನುಭವಗಳ ಅಪೂರ್ವ ಫಲಗಳು ಅಂತ ಹೇಳಲಾಗುತ್ತೆ. ವೇದಗಳು ಸನಾತನ ಧರ್ಮಕ್ಕೆ ಬೇಕಾದ ಮೂಲಭೂತ ತಳಪಾಯವನ್ನು ಹಾಕಿಕೊಡ್ತವೆ. ಶ್ರುತಿ ಎಂದು ಕರೆಯಲ್ಪಡುವಂತಹ ವೇದಗಳು ಜಗತ್ತಿನ ಅತಿ ಪ್ರಾಚೀನ ಲಭ್ಯ ಸಾಹಿತ್ಯವಾಗಿದೆ. ನೋಡಿ, ಈ ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನವಾದ ಲಭ್ಯ ಸಾಹಿತ್ಯ ಯಾವುದು ಅಂದರೆ ಅದು ವೇದಗಳು. ಈ ವೇದಗಳನ್ನು ಶ್ರುತಿ ಅಂತ ಕೂಡ ಕರೀತಾರೆ. ಅರ್ಥ ಆಯ್ತಾ? ವೇದಗಳನ್ನು ಶ್ರುತಿ ಅಂತ ಕೂಡ ಕರೀತಾರೆ. ಇದು ನಮಗೆ ನೆನಪಿರಬೇಕು. ಇನ್ನು ಭಾರತದ ಧಾರ್ಮಿಕ ಸಾಹಿತ್ಯದ ಆರಂಭವನ್ನು ಸೂಚಿಸುವಂಥ ವೇದ ಸಾಹಿತ್ಯವು ಸುಮಾರು 5,000 ವರ್ಷಗಳಷ್ಟು ಹಿಂದೆ ರಚನೆಯಾಗಿದೆ. ವೇದಗಳು ಸಾವಿರಾರು ಋಷಿಗಳ ದರ್ಶನದ ಫಲವಾಗಿ ಹೊಮ್ಮಿದ್ದು, ಋಷಿಗಳು ತಮ್ಮ ಆರಾಧ್ಯ ದೇವತೆಗಳನ್ನು ಸ್ತುತಿಸಿ ತಮ್ಮ ಅಪೇಕ್ಷೆಗಳನ್ನು ನಿವೇದಿಸಿಕೊಳ್ಳಲು ಕಂಡರಿಸಿದ ಮಂತ್ರಗಳೇ ಋಕ್ಕುಗಳು. ಋಕ್ಕುಗಳು ಅಂದರೆ ಏನು? ಋಷಿಗಳು ತಮ್ಮ ಅಪೇಕ್ಷೆಗಳನ್ನು ನಿವೇದನೆ ಮಾಡಿಕೊಳ್ಳಿಕ್ಕೆ, ದೇವರನ್ನು ಸ್ತುತಿಸಲಿಕ್ಕೆ ಇರತಕ್ಕಂಥ ಮಂತ್ರಗಳನ್ನು ಋಕ್ಕುಗಳು ಅಂತ ಕರೀತಾ ಇದ್ರು. ಈ ಋಕ್ಕುಗಳ ಸಮೂಹವೇ ಸೂಕ್ತಗಳು. ಅರ್ಥ ಆಯ್ತಾ? ಸೂಕ್ತ ಅಂದರೆ ಏನು ಅಂತ ಕೇಳಿದಾಗ ಋಕ್ಕುಗಳ ಸಮೂಹವನ್ನೇ ಸೂಕ್ತಗಳು ಅಂತ ಕರೀತಾ ಇದ್ರು. ಋಷಿಯ ಸಂತತಿಯವರು, ಶಿಷ್ಯ ವರ್ಗದವರು ದೇವತೆಗಳ ಬಗ್ಗೆ ರಚಿಸಿದ ಸೂಕ್ತಗಳ ಸಮೂಹವೇ ಮಂಡಲ. ಇಲ್ಲಿ ಬಹಳಷ್ಟು ಕಾನ್ಸೆಪ್ಟ್ಗಳು ಬರ್ತವೆ. ಸೂಕ್ತಗಳು, ಋಕ್ಕುಗಳು, ಮಂಡಲಗಳು, ಸಂಹಿತೆಗಳು ಅಂತ ಬರ್ತವೆ. ಇವುಗಳ ಬಗ್ಗೆ ನಮಗೆಲ್ಲ ಗೊತ್ತಿರಬೇಕು. ಋಷಿಯ ಸಂತತಿಯವರು, ಶಿಷ್ಯವರ್ಗದವರು ದೇವತೆಗಳ ಬಗ್ಗೆ ರಚಿಸಿರ್ತಕ್ಕಂಥ ಸೂಕ್ತಗಳ ಸಮೂಹವನ್ನೇ ಮಂಡಲ ಅಂತ ಕರೆಯಲಾಗುತ್ತೆ. ಇನ್ನು ಹಲವು ಋಷಿಗಳ ಗುಂಪಿನಿಂದ ರಚಿತವಾದ ಒಟ್ಟುಗೂಡಿಸಿದ ಮಂಡಲಗಳು ಸಂಹಿತೆ ಅಂತ ಹೆಸರಿದೆ. ಹಲವು ಋಷಿಗಳ ಗುಂಪಿನಿಂದ ರಚಿತವಾದ ಒಟ್ಟುಗೂಡಿಸಿದ ಮಂಡಲಗಳನ್ನೇ ನಾವು ಸಂಹಿತೆ ಅಂತ ಕರಿತೀವಿ. ಇನ್ನು ಅಪಾರವಾದ ವೇದ ರಾಶಿಯನ್ನು ಪೂರ್ಣವಾಗಿ ಅಧ್ಯಯನ ಮಾಡಲು ಮತ್ತು ಶಿಷ್ಯರಿಗೆ ಕಲಿಸಲು ಸಾಧ್ಯ ಇರಲಿಲ್ಲ. ಆದ್ದರಿಂದ ಕೃಷ್ಣ ದ್ವೈಪಾಯನ ಅನ್ನುವಂಥ ಋಷಿಗಳು ಏನು ಮಾಡ್ತಾರೆ ಅಂತಂದರೆ ಈ ವೇದ ಮಂತ್ರ ಸಮೂಹವನ್ನು ವಿಭಜನೆ ಮಾಡಿ, ಅಂದರೆ ವ್ಯಾಸ ಮಾಡಿ ವೇದವ್ಯಾಸರು ಅಂತ ಅನಿಸ್ಕೊಳ್ತಾರೆ. ವೇದವ್ಯಾಸರು ಯಾರು? ಕೃಷ್ಣ ದ್ವೈಪಾಯನ ಅನ್ನುವಂಥ ಋಷಿಗಳು. ಇವರು ಏನು ಮಾಡ್ತಾರೆ ಅಂತಂದರೆ ಅಪಾರವಾಗಿರ್ತಕ್ಕಂಥ ವೇದ ರಾಶಿಯನ್ನು ಪೂರ್ಣವಾಗಿ ಅಭ್ಯಾಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಅದನ್ನು ಶಿಷ್ಯರಿಗೆ ಕಲಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆವಾಗ ಈ ಕೃಷ್ಣ ದ್ವೈಪಾಯನ ಅನ್ನುವಂಥ ಋಷಿ ಏನು ಮಾಡ್ತಾರೆ ಅಂತಂದರೆ ಅಗಾಧವಾದ ಈ ವೇದ ಮಂತ್ರ ಸಮೂಹವನ್ನು ವಿಭಜನೆ ಮಾಡಿ, ವಿಂಗಡಣೆ ಮಾಡಿ, ವಿಭಾಗ ಮಾಡಿ, ವ್ಯಾಸ ಮಾಡಿ ವೇದವ್ಯಾಸರು ಅಂತ ಕರೆಸ್ಕೊಳ್ತಾರೆ. ಈ ವಿಭಜನೆಯಿಂದಾಗಿ ಒಟ್ಟು ಇರ್ತಕ್ಕಂಥ ಅಪಾರ ವೇದ ರಾಶಿಯನ್ನು 4 ಭಾಗ ಮಾಡ್ತಾರೆ ವೇದವ್ಯಾಸರು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅಂತ 4 ವೇದಗಳು ರೂಪುಗೊಳ್ತವೆ. ಈ 4 ವೇದಗಳನ್ನು ವೇದವ್ಯಾಸರು ಅನುಕ್ರಮವಾಗಿ ತಮ್ಮ ಶಿಷ್ಯರಾಗಿರ್ತಕ್ಕಂಥ ಪೈಲ, ವೈಶಂಪಾಯನ, ಜೈಮಿನಿ ಹಾಗೂ ಸುಮಂತ ಅನ್ನುವಂಥ ಋಷಿಗಳಿಗೆ ಉಪದೇಶ ಮಾಡ್ತಾರೆ. ಅರ್ಥ ಆಯ್ತಾ? 4 ವೇದಗಳನ್ನು ವೇದವ್ಯಾಸರು ಯಾರಿಗೆ ಹೇಳ್ತಾರೆ ಅಂತಂದರೆ ಪೈಲ, ವೈಶಂಪಾಯನ, ಜೈಮಿನಿ ಹಾಗೂ ಸುಮಂತ ಅನ್ನುವಂಥ ತಮ್ಮ ಶಿಷ್ಯ ಋಷಿಗಳಿಗೆ ಅವುಗಳನ್ನು ಬೋಧನೆ ಮಾಡ್ತಾರೆ. ಇನ್ನು ಸಂಹಿತೆ ಅಂದರೆ ಏನು? ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಇದು ಒಳಗೊಂಡಿದ್ದು, ಇವು ದೇವತೆಗಳನ್ನು ಪ್ರಾರ್ಥಿಸುವ ಹಾಗೂ ಯಜ್ಞಕರ್ಮದ ಮೂಲಕ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲಿರ್ತಕ್ಕಂಥ ಸ್ತೋತ್ರಗಳನ್ನೇ ನಾವು ಸಂಹಿತೆಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನು ಬ್ರಾಹ್ಮಣ ಅಂದರೆ ಏನು?
ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದದ ಭಾಗವೇ ಬ್ರಾಹ್ಮಣ. ಹಾಗಾದರೆ ಆರಣ್ಯಕ ಅಂದರೆ ಏನು? ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಶದಪಡಿಸುವಂಥ ಭಾಗವೇ ಅರಣ್ಯಕ. ಇನ್ನು ಉಪನಿಷತ್ತು ಅಂದರೆ ಏನು? ತತ್ವಜ್ಞಾನದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನಗಳನ್ನು ಚಿಂತನೆ ನಡೆಸುವಂಥ ಭಾಗವೇ ಉಪನಿಷತ್ತು. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಋಗ್ವೇದ ಸಂಹಿತೆಯಲ್ಲಿ 1028 ಸೂಕ್ತಗಳು ಇವೆ. 10,552 ಮಂತ್ರಗಳು ನಮಗೆ ಎಲ್ಲಿ ಕಂಡು ಬರ್ತವೆ ಅಂದರೆ ಋಗ್ವೇದದಲ್ಲಿ ಕಂಡು ಬರ್ತವೆ. ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ವೇದ. ಇನ್ನು ಋಗ್ವೇದದ ಮಂತ್ರಗಳೆಲ್ಲವೂ ಛಂದೋಬದ್ಧವಾಗಿ ಗಾಯತ್ರಿ, ಉಷ್ಣಿಕ್, ಪುರ ಉಷ್ಣಿಕ್ ಹಾಗೂ ಕಕುಪ್, ಅನುಷ್ಟುಪ್, ಬೃಹತಿ ಮುಂತಾದ ಹಲವು ಛಂದಸ್ಸುಗಳಲ್ಲಿ ಋಗ್ವೇದದ ಮಂತ್ರಗಳು ನಮಗೆ ಕಾಣಸಿಗ್ತವೆ. ಇನ್ನು ಸೂಕ್ತಗಳನ್ನು 85 ಅನುವಾದಗಳು ಹಾಗೂ 10 ಮಂಡಲಗಳು ಅಂತ ವಿಭಾಗ ಮಾಡಲಾಗಿದೆ. ಇನ್ನು ವೇದಗಳನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವಂಥವರು ಋಗ್ವೇದ ಸಾಹಿತ್ಯವನ್ನು ಈ ರೀತಿ ವಿಭಾಗ ಮಾಡ್ತಾ ಹೋಗ್ತಾರೆ. 8 ಅಷ್ಟಕಗಳು, 64 ಪ್ರಪಾಠಕಗಳು, 2024 ವರ್ಗಗಳು ಹಾಗೂ 10,552 ಮಂತ್ರಗಳು ಅಂತ ವಿಭಾಗ ಮಾಡಿಕೊಳ್ತಾರೆ. ಸನಾತನ ಧರ್ಮದ ಒಟ್ಟು ಸಾಹಿತ್ಯವನ್ನು ವೈದಿಕ ಮತ್ತು ಅವೈದಿಕ ಅಂತ 2 ಭಾಗ ಮಾಡ್ಬೋದು. ಹಾಗಾದರೆ ನಮಗೆ ಪ್ರಶ್ನೆ ಬರ್ಬೋದು, ವೈದಿಕ ಅಂದರೆ ಏನು, ಅವೈದಿಕ ಅಂದರೆ ಏನು ಅಂತ. ವೇದ ಮೂಲದ ಸಾಹಿತ್ಯ ಮಾತ್ರವೇ ವೈದಿಕ ಆದರೆ ಉಳಿದೆಲ್ಲ ಸಾಹಿತ್ಯ ಅವೈದಿಕ ಅನ್ನುವಂಥದ್ದು. ಇದರ ನಂತರ ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳು ಕೂಡ ವಿಂಗಡಣೆ ಮಾಡಲಾಗ್ತಾ ಹೋಗುತ್ತೆ. ವೈದಿಕ ಶಾಖೆ ಹಾಗೂ ಉಪಶಾಖೆಗಳಲ್ಲಿರುವ ಎಲ್ಲ ಸಾಹಿತ್ಯವು ಆಸ್ತಿಕವಾದರೆ ಅವೈದಿಕ ಶಾಖೆಯಲ್ಲಿರ್ತಕ್ಕಂಥ ಆಸ್ತಿಕ ಮತ್ತು ನಾಸ್ತಿಕ ಎರಡೂ ಬಗೆಗಳು ಅವೈದಿಕ ಶಾಖೆ ಅಂತ ಗುರುತಿಸಿಕೊಳ್ಳುತ್ತೆ. ಇನ್ನು ಸಾಮಾನ್ಯವಾಗಿ ನಾವು ಮಾತನಾಡ್ಕೊಳ್ತಿರ್ತೀವಿ ನೋಡಿ, ದೇವರನ್ನು ಒಪ್ಪುವಂಥವ್ರು ಆಸ್ತಿಕರು, ದೇವರನ್ನು ಒಪ್ಪದೇ ಇರತಕ್ಕಂಥವ್ರು ನಾಸ್ತಿಕರು ಅಂತ. ಇದು ತಪ್ಪಾಗಿರ್ತಕ್ಕಂಥ ಪರಿಕಲ್ಪನೆ. ವೈದಿಕ ಆಸ್ತಿಕ ಶಾಖೆಯ ಮೊದಲ ಕವಲು ಯಾವುದು ಅಂತಂದರೆ ಶ್ರುತಿ. ವೈದಿಕ ಆಸ್ತಿಕ ಶಾಖೆಯ ಮೊದಲ ಕವಲು ಯಾವುದು ಅಂದರೆ ಶ್ರುತಿ ಅನ್ನುವಂಥದ್ದು. ಇನ್ನು ವೈದಿಕ ಆಸ್ತಿಕ ಶಾಖೆಯ ಎರಡನೇ ಕವಲು ಯಾವುದು ಅಂತಂದ್ರೆ ಸ್ಮೃತಿ ಸಾಹಿತ್ಯ. ಮತ್ತೆ ಇಲ್ಲಿ ನಮಗೆ ಪ್ರಶ್ನೆ ಬರುತ್ತೆ, ಶ್ರುತಿ ಅಂದ್ರೆ ಏನು, ಸ್ಮೃತಿ ಅಂದ್ರೆ ಏನು? ಶ್ರುತಿಗೆ ಪೂರಕವಾಗಿ ಬರುವ ವೈದಿಕ ಸಾಹಿತ್ಯವೆಲ್ಲವನ್ನು ಸಾಮೂಹಿಕವಾಗಿ ನಾವು ಸ್ಮೃತಿ ಸಾಹಿತ್ಯ ಅಂತ ಕರಿತೀವಿ. ಕಿವಿಯಿಂದ ಕೇಳಿಸಿಕೊಂಡದ್ದು ಶ್ರುತಿಯಾದರೆ ಜ್ಞಾಪಿಸಿಕೊಂಡದ್ದು ಸ್ಮೃತಿ ಆಯಿತು. ಸ್ಮೃತಿ ಸಾಹಿತ್ಯವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ ನಾವು. ಮೊದಲನೇದು ವೇದಾಂಗಗಳು, ಎರಡನೇದು ಇತಿಹಾಸ ಗ್ರಂಥಗಳೆನಿಸಿಕೊಂಡಿರ್ತಕ್ಕಂಥ ರಾಮಾಯಣ, ಮಹಾಭಾರತ, 18 ಪುರಾಣಗಳು ಹಾಗೂ 18 ಸಂಖ್ಯೆಯ ಉಪಪುರಾಣಗಳು. ಇನ್ನು ಮೂರನೇದು ಯಾವುದು ಅಂತಂದರೆ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭ ಅಂತ ಅನಿಸ್ಕೊಂಡಿರ್ತಕ್ಕಂಥ ಷಡ್ದರ್ಶನಗಳು. ವೇದಾಂಗ, ರಾಮಾಯಣ, ಮಹಾಭಾರತ, ಪುರಾಣ ಮತ್ತು ಷಡ್ದರ್ಶನಗಳು ಇವು ಸ್ಮೃತಿ ಸಾಹಿತ್ಯದ 3 ಭಾಗಗಳು. ಇನ್ನು ವೇದಾಂಗಗಳು ಅಂದರೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಧರ್ಮಶಾಸ್ತ್ರ ಗ್ರಂಥಗಳು ಸೇರಿದಂತೆ ವೇದಗಳ ಅರ್ಥವನ್ನು ತಿಳಿಯಲು ಅನುಸರಿಸಬೇಕಾದ ವಿಷಯಗಳನ್ನು, ನಿಯಮಗಳನ್ನು ತಿಳಿಸುವಂಥ ಗ್ರಂಥಗಳ ಸಮೂಹವೇ ವೇದಾಂಗ. ವೇದಾಂಗದ ಮುಖ್ಯ ಭಾಗಗಳು ಯಾವುವು ಅಂತಂದರೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ. ಇವು ವೇದಾಂಗದ ಮುಖ್ಯ ಭಾಗಗಳು. ಈ ವೇದಾಂಗದ ಮುಖ್ಯ ಭಾಗಗಳು ಏನು ಮಾಡ್ತವೆ ಅಂತಂದರೆ ಧರ್ಮಶಾಸ್ತ್ರ ಗ್ರಂಥಗಳು ಸೇರಿದಂತೆ ವೇದಗಳ ಅರ್ಥವನ್ನು ತಿಳಿಯಲಿಕ್ಕೆ ಅನುಸರಿಸಬೇಕಾಗಿರ್ತಕ್ಕಂಥ ವಿಷಯ ಮತ್ತು ನಿಯಮವನ್ನು ಈ ವೇದಾಂಗಗಳು ನಮಗೆ ತಿಳಿಸ್ತವೆ. ಇನ್ನು ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ ಮುಂತಾದ ಹಲವು ಗ್ರಂಥಗಳಲ್ಲಿ ಸಮಾಜವು ಧರ್ಮ ಮಾರ್ಗದಲ್ಲಿ ಹೇಗೆ ನಡೀಬೇಕು ಅನ್ನುವಂಥದ್ದನ್ನು ಸೂಚಿಸ್ತವೆ. ಅರ್ಥ ಆಯ್ತಾ? ಇದು ಬಹಳಷ್ಟು ಇಂಪಾರ್ಟೆಂಟ್. ಸಮಾಜ ಹೇಗೆ ಧರ್ಮ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥದ್ದನ್ನು ಯಾವುದು ತಿಳಿಸ್ತದೆ ಅಂತಂದರೆ ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ ನಮಗೆ ತಿಳಿಸ್ತವೆ. ಇನ್ನು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭ ಅಂತ ಅನಿಸಿರ್ತಕ್ಕಂಥ ಷಡ್ ದರ್ಶನಗಳು ಯಾವುವು ಅಂತಂದರೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ ಹಾಗೂ ಉತ್ತರ ಮೀಮಾಂಸಾ. ಇವು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು ಅಂತ ಅನಿಸ್ಕೊಂಡಿರ್ತಕ್ಕಂಥ ಷಡ್ ದರ್ಶನಗಳು. ಇನ್ನು ಉತ್ತರ ಕಾವ್ಯ ಮೀಮಾಂಸೆ ಮತ್ತು ವೇದಾಂತದಲ್ಲಿರುವ 3 ಮುಖ್ಯ ಕವಲುಗಳು ಅಂತಂದರೆ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ಅನ್ನುವಂಥವು. ಇವುಗಳನ್ನು ಕ್ರಮವಾಗಿ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿದರೆ, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಹಾಗೂ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಈ 3 ಮತಗಳನ್ನು ಅನುಸರಿಸಿ ಶುದ್ಧಾದ್ವೈತ, ಭೇದಾಭೇದ ಮತ್ತು ಅಚಿಂತ್ಯ ಭೇದಾಭೇದ ಅನ್ನುವಂಥ ಸಿದ್ಧಾಂತಗಳು ರೂಪುಗೊಳ್ತವೆ. ಇನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಏನು ಮಾಡುತ್ತೆ ಅಂದರೆ ಶಿವಪರವಾಗಿರುವಂಥದ್ದು. ಶಕ್ತಿ ವಿಶಿಷ್ಟಾದ್ವೈತ ಪರಂಪರೆಯಲ್ಲಿ ಬಂದ ಕಾಶ್ಮೀರದ ಶೈವ ದರ್ಶನ, ಶೈವ ಸಿದ್ಧಾಂತ, ವೀರಶೈವ ಮತಗಳು ಮುಖ್ಯವಾಗಿರುವಂಥವು. ಶೈವ ಪಂಥದಲ್ಲಿರುವಂಥ ಇತರೆ ಪಂಗಡಗಳು ಯಾವುವು ಅಂತಂದರೆ
ಪಾಶುಪತ, ಕಾಳಾಮುಖ, ಕಾಪಾಲಿಕ, ಮಾಹೇಶ್ವರ ಲಾಕುಲಿಸ ಅನ್ನುವಂಥವು ಶೈವ ಪಂಥದಲ್ಲಿರ್ತಕ್ಕಂಥ ಇತರೆ ಪ್ರಮುಖ ಪಂಗಡಗಳು. ಇನ್ನು ವೇದ ಬ್ರಾಹ್ಮಣ್ಯ, ಕರ್ಮಫಲ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಈ ಮೂರನ್ನು ಒಪ್ಪಿರುವಂಥ ಎಲ್ಲರೂ ಆಸ್ತಿಕರು ಅಂತ ಹೇಳಲಾಗತ್ತೆ. ಈ ಮೂರನ್ನು ಒಪ್ಪಿರುವ ಎಲ್ಲ ಸಾಹಿತ್ಯವೂ ಕೂಡ ಆಸ್ತಿಕ ಸಾಹಿತ್ಯವೇ. ಹಾಗಾದರೆ ಯಾವೆಲ್ಲ ಆಸ್ತಿಕ ಸಾಹಿತ್ಯ ಅಂತ ಕರೆಸಿಕೊಳ್ಪಡುತ್ತವೆ? ಸಾಂಖ್ಯ ಮತ್ತು ಪೂರ್ವ ಮೀಮಾಂಸಾ ದರ್ಶನಗಳು ಆಸ್ತಿಕ ಸಾಹಿತ್ಯ ಅಂತಲೇ ಕರೆಯಲ್ಪಡ್ತವೆ. ಕರ್ಮಫಲ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಇಟ್ಟಿರುವ ಜೈನ, ಬೌದ್ಧ ಮತಗಳು ವೇದ ಪ್ರಮಾಣದ ನಿರಾಕರಣೆಯಿಂದಾಗಿ ನಾಸ್ತಿಕ ದರ್ಶನಗಳಾಗಿ ಹೊರಹೊಮ್ಮುತ್ತವೆ. ವೈಷ್ಣವ, ಶೈವ, ಶಾಖ ಇವು ಮೂರು ಪ್ರಮುಖ ಆಗಮ ಶಾಖೆಗಳು. ಪ್ರಮುಖ ಆಗಮ ಶಾಖೆಗಳು ಯಾವುವು ಅಂತಂದರೆ ವೈಷ್ಣವ, ಶೈವ ಹಾಗೂ ಶಾಖ ಅನ್ನುವಂಥವು. ಇನ್ನು ಪಾಶ್ಚಾತ್ಯ ರಿಲಿಜನ್ನಲ್ಲಿ ಏನಾಗುತ್ತೆ ಅಂತಂದರೆ ಅನುಯಾಯಿಗಳು ಒಬ್ಬ ದೇವದೂತ, ಒಂದು ದೇವರು, ಒಂದು ಧರ್ಮ ಇವಿಷ್ಟನ್ನು ನಂಬಿರ್ತಾರೆ. ಎಲ್ಲಿ? ಪಾಶ್ಚಾತ್ಯ ರಿಲಿಜನ್ನಲ್ಲಿ. ಆದರೆ ಸನಾತನ ಧರ್ಮದಲ್ಲಿ ಹಂಗಿಲ್ಲ. ಇಲ್ಲಿ ಒಬ್ಬ ದೇವದೂತ, ಏಕದೇವ, ಏಕಗ್ರಂಥ, ನಿರ್ದಿಷ್ಟ ಕಟ್ಟಳೆ ಈ ಪರಿಕಲ್ಪನೆಗಳು ಸನಾತನ ಧರ್ಮದಲ್ಲಿ ಇಲ್ಲ. ಸನಾತನ ಧರ್ಮದಲ್ಲಿ ಪೂಜಿಸಲ್ಪಡುವಂಥ ಹಲವು ದೇವರುಗಳು ವಿಶ್ವ ನಿಯಾಮಕನಾದ ಪರಬ್ರಹ್ಮನ ಅಂಶಗಳು ಮಾತ್ರವೇ ಅಂತ ಸನಾತನ ಧರ್ಮದಲ್ಲಿ ಭಾವಿಸಿರ್ತಾರೆ. ಋಗ್ವೇದದ ಮಂತ್ರಗಳು ಪದ್ಯ ರೂಪದಲ್ಲಿ ಇದ್ದಾವೆ. ಯಜುರ್ವೇದದ ಬಹಳಷ್ಟು ಭಾಗ ಗದ್ಯಾತ್ಮಕ ಆಗಿದೆ. ವೇದಗಳ ವಿವರಣೆಗಾಗಿ ಬಂದ ಅನೇಕ ಗ್ರಂಥಗಳು ಅಂದರೆ ವೇದಾಂಗಗಳು ಸೂತ್ರ ರೂಪದಲ್ಲಿ ಇದ್ದಾವೆ. ಹಾಗಾಗಿ ವೇದಾಂಗಗಳನ್ನು ಸೂತ್ರ ಸಾಹಿತ್ಯ ಅಂತ ಕರೀತಾರೆ. ಅರ್ಥ ಆಯ್ತಾ? ಋಗ್ವೇದದ ಮಂತ್ರಗಳು ಹೆಂಗಿದಾವೆ ಅಂದರೆ ಪದ್ಯ ರೂಪದಲ್ಲಿ ಇದ್ದಾವೆ. ಯಜುರ್ವೇದದ ಬಹಳಷ್ಟು ಭಾಗ ಗದ್ಯದಿಂದ ಕೂಡಿದೆ. ಹಾಗೆ ವೇದಗಳ ವಿವರಣೆಗಾಗಿ ಬಂದಿರತಕ್ಕಂಥ ಗ್ರಂಥಗಳು ಇವುಗಳನ್ನ ನಾವು ವೇದಾಂಗಗಳು ಅಂತ ಕರಿತೀವಿ. ಈ ವೇದಾಂಗಗಳು ಸೂತ್ರದ ರೂಪದಲ್ಲಿ ಇದ್ದಾವೆ. ಹೀಗಾಗಿ ವೇದಾಂಗಗಳನ್ನು ಸೂತ್ರ ಸಾಹಿತ್ಯ ಅಂತ ಕರೆಯಲಾಗುತ್ತೆ. ಅಸಂದಿಗ್ಧವಾದ ಅಲ್ಪಾಕ್ಷರಗಳಿರುವ ಸಮಗ್ರ ಅರ್ಥವನ್ನು ಕೊಡುವ ವಿಶ್ವಾತ್ಮಕವಾದ ಸಾಲುಗಳೇ ಸೂತ್ರಗಳು. ಇವನ್ನು ಆಧುನಿಕ ಜಗತ್ತಿನ ಈಕ್ವೇಷನ್ ಮತ್ತು ಫಾರ್ಮುಲಾ ಇತ್ಯಾದಿಗಳಿಗೆ ಸಮೀಕರಣ ಮಾಡಬಹುದು. ಸೂತ್ರಗಳನ್ನು ನಾವು ಯಾವುದಕ್ಕೆ ಹೋಲಿಕೆ ಮಾಡಬಹುದು ಅಂತಂದರೆ ಆಧುನಿಕ ಜಗತ್ತಿನ ಈಕ್ವೇಷನ್, ಫಾರ್ಮುಲಾ ಇತ್ಯಾದಿಗಳಿಗೆ ಇವುಗಳನ್ನ ಸಮೀಕರಣ ಮಾಡಬಹುದು. ಪತಂಜಲಿ ಮುನಿಗಳ ಯೋಗ ಸೂತ್ರ, ಗೌತಮ ಮುನಿಗಳ ನ್ಯಾಯ ಸೂತ್ರ ಬಹಳಷ್ಟು ಇಂಪಾರ್ಟೆಂಟ್ ಇದು. ಪತಂಜಲಿ ಮುನಿಗಳು ಯೋಗ ಸೂತ್ರವನ್ನು ತಿಳಿಸ್ತಾರೆ, ಗೌತಮ ಮುನಿಗಳು ನ್ಯಾಯ ಸೂತ್ರವನ್ನು ಪ್ರತಿಪಾದನೆ ಮಾಡ್ತಾರೆ. ಇವೆಲ್ಲ ಸೂತ್ರ ಸಾಹಿತ್ಯಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಅತಿ ಚಿಕ್ಕ ಅಂದರೆ ಕೇವಲ 3 ಅಕ್ಷರಗಳ ಸೂತ್ರ ಯಾವುದು ಅಂತಂದರೆ ಅನುಶ್ಚ. ಇದು ಬ್ರಹ್ಮಸೂತ್ರಗಳಲ್ಲಿ ಕಂಡುಬರುತ್ತೆ. ಪ್ರಶ್ನೆ ಕೇಳ್ಬೋದು, ಅತ್ಯಂತ ಚಿಕ್ಕದಾದ ಕೇವಲ 3 ಅಕ್ಷರಗಳಿರುವ ಸೂತ್ರ ಯಾವುದು ಅಂತಂದರೆ ಅದು ಅನುಶ್ಚ. ಇದು ನೆನಪಿರಬೇಕು ನಿಮಗೆ. ಈ ಅನುಶ್ಚ ಎಲ್ಲಿದೆ ಅಂತಂದರೆ ಬ್ರಹ್ಮಸೂತ್ರಗಳಲ್ಲಿ ಕಂಡುಬರುತ್ತೆ. ಸೊ ಇದಿಷ್ಟು 5ನೇ ಅಧ್ಯಾಯ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಗೆ. ಇನ್ನು ನೇರವಾಗಿ 6ನೇ ಅಧ್ಯಾಯ ಇವತ್ತಿನ ತರಗತಿಯ ಕೊನೆಯ ಅಧ್ಯಾಯಕ್ಕೆ ಹೋಗೋಣ. ಕೊನೆಯ ಅಧ್ಯಾಯ ಇದೆ ಜೈನ ಮತ್ತು ಬೌದ್ಧ ಮತಗಳು. ಅತ್ಯಂತ ಪುರಾತನ ಮತಗಳಲ್ಲಿ ಜೈನ ಮತ ಕೂಡ ಒಂದು. ಸಾಂಪ್ರದಾಯಿಕವಾಗಿ ಜೈನರಲ್ಲಿ ನಾವು ಮುಖ್ಯವಾಗಿ 24 ತೀರ್ಥಂಕರರನ್ನು ಗುರುತಿಸ್ತೀವಿ. ಅರ್ಥ ಆಯ್ತಾ? ಜೈನರಲ್ಲಿ ಮುಖ್ಯವಾಗಿ 24 ತೀರ್ಥಂಕರನ್ನು ನಾವು ಗುರುತಿಸ್ತೀವಿ. ಹಾಗಾದರೆ ಜೈನ ಮತದ ಮೊದಲ ತೀರ್ಥಂಕರ ಯಾರು ಅಂದರೆ ಋಷಭ. ಇವರನ್ನು ವೃಷಭನಾಥ ಅಂತ ಕೂಡ ಕರಿತೀವಿ. ಪಾರ್ಶ್ವನಾಥ ಜೈನ ಮತದ 23ನೇ ತೀರ್ಥಂಕರ. ಈ ಪಾರ್ಶ್ವನಾಥ ಯಾರು ಅಂತಂದರೆ ಅಶ್ವಸೇನನ ಮಗ. ಇನ್ನು ಪಾರ್ಶ್ವನಾಥ ಮುಖ್ಯವಾಗಿ 4 ತತ್ವಗಳನ್ನು ಬೋಧಿಸ್ತಾರೆ. ಮೊದಲನೇದು ಅಹಿಂಸೆ, ಎರಡನೇದು ಸತ್ಯ, ಮೂರನೇದು ಆಸ್ತೇಯ ಅಂದರೆ ಕದಿಯದೇ ಇರುವಂಥದ್ದು, 4ನೇದು ಅಪರಿಗ್ರಹ ಅಂದರೆ ಆಸ್ತಿಯನ್ನು ಹೊಂದದಿರುವುದು. ಆಸ್ತಿಯನ್ನು ಹೊಂದದಿರುವುದು, ಇದು ಹೊಂದಿರುವುದು ಅಂತಾಗಿದೆ ಇಲ್ಲಿ, ಆಸ್ತಿಯನ್ನು ಹೊಂದದಿರುವುದು. ಇನ್ನು 5ನೆಯ ತತ್ವವಾಗಿರ್ತಕ್ಕಂಥ ಬ್ರಹ್ಮಚರ್ಯವನ್ನು ವರ್ಧಮಾನ ಮಹಾವೀರನು ಬೋಧನೆ ಮಾಡ್ತಾರೆ. ವರ್ಧಮಾನ ಮಹಾವೀರನು ಜೈನ ಧರ್ಮದ 24ನೇ ತೀರ್ಥಂಕರ. ವರ್ಧಮಾನ ಮಹಾವೀರ ಗಣರಾಜ್ಯಗಳಲ್ಲೊಂದಾಗಿರ್ತಕ್ಕಂಥ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ, ಬಹಳಷ್ಟು ಇಂಪಾರ್ಟೆಂಟ್ ಇದು. ವರ್ಧಮಾನ ಮಹಾವೀರರು ಎಲ್ಲಿ ಹುಟ್ಟುತ್ತಾರೆ ಅಂತಂದರೆ ಕುಂಡಲ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಸಾಮಾನ್ಯ ಶಕ ಪೂರ್ವ 599ರಲ್ಲಿ. ಜ್ಞಾತ್ರಿಕ ಅನ್ನುವಂಥ ಬುಡಕಟ್ಟಿನ ರಾಜನಾಗಿರ್ತಕ್ಕಂಥ ಸಿದ್ಧಾರ್ಥನ ಮಗನೇ ವರ್ಧಮಾನ ಮಹಾವೀರ. ಇನ್ನು ಪ್ರಬಲ ಗಣರಾಜ್ಯವಾಗಿದ್ದ ಲಿಚ್ಛವಿಗಳ ಯುವರಾಣಿಯಾಗಿರ್ತಕ್ಕಂಥ ತ್ರಿಶಲಾದೇವಿ ವರ್ಧಮಾನ ಮಹಾವೀರನ ತಾಯಿ. ವರ್ಧಮಾನ ಮಹಾವೀರನು ತನ್ನ 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೀತಾರೆ. ಹಾಗಾದರೆ ಕೈವಲ್ಯ ಜ್ಞಾನ ಅಂದರೆ ಏನು? ಜ್ಞಾನೋದಯ ಅಂತ ಅರ್ಥ. ಕೈವಲ್ಯ ಜ್ಞಾನ ಅಂತಂದರೆ ಜ್ಞಾನೋದಯ ಅಂತ ಅರ್ಥ. ವರ್ಧಮಾನ ಮಹಾವೀರನು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಸುಖ ಹಾಗೂ ಯಾತನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಳ್ತಾರೆ. ಈ ಸಾಧನೆಗಾಗಿ ಜನ ಅವರನ್ನು ಮಹಾವೀರ ಅಂತ ಕರೀತಾರೆ.
ಮಹಾವೀರ ಅಂತ ಕರೆಸಿಕೊಂಡು ಜಿನನಾಗ್ತಾನೆ. ವರ್ಧಮಾನ ಮಹಾವೀರ ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಸುಖ ಹಾಗೂ ಯಾತನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿದ ನಂತರ ಈ ಸಾಧನೆಗಾಗಿ ಇವನು ಮಹಾವೀರ ಅಂತ ಕರೆಸಿಕೊಂಡು ಜಿನನಾಗ್ತಾನೆ. ಹಾಗಾದರೆ ಜಿನ ಅಂದರೆ ಏನು? ಜಿನ ಅಂತಂದರೆ ಎಲ್ಲವನ್ನು ನಿಗ್ರಹಿಸಿದವನು, ಎಲ್ಲವನ್ನು ಜಯಿಸಿದವನು ಅಂತ ಅರ್ಥ. ಆದ್ದರಿಂದಲೇ ಮಹಾವೀರನ ಅನುಯಾಯಿಗಳನ್ನು ಜೈನರು ಅಂತ ಕರೀತಾರೆ. ಇನ್ನು ವರ್ಧಮಾನ ಮಹಾವೀರರು ತನ್ನ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಅನ್ನುವಂಥ ಸ್ಥಳದಲ್ಲಿ ನಿರ್ವಾಣವನ್ನು ಹೊಂದಿದ್ರು. ತೀರ್ಕೊಂಡ್ರು ಅಂತಲ್ಲ, ನಿರ್ವಾಣವನ್ನು ಹೊಂತಾರೆ. ಎಲ್ಲಿ? ಬಿಹಾರದ ಪಾವಾಪುರಿ ಅನ್ನುವಂಥ ಸ್ಥಳದಲ್ಲಿ. ಇನ್ನು ಮಹಾವೀರನು ಪಂಚಪ್ರತಿಜ್ಞೆಗಳನ್ನು ಮಾಡ್ತಾರೆ. ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ. ಈ 4 ಪಾರ್ಶ್ವನಾಥರು ಈಗಾಗಲೇ ಹೇಳಿದರು. ಇದಕ್ಕೆ ಹೊಸದಾಗಿ ಬ್ರಹ್ಮಚರ್ಯವನ್ನು ಮಹಾವೀರರು ಸೇರಿಸ್ತಾರೆ. ಇವನ್ನ ಪಂಚಪ್ರತಿಜ್ಞೆಗಳು ಅಂತ ಕರೀತಾರೆ. ಇನ್ನು ಮಹಾವೀರನ ತ್ರಿರತ್ನಗಳು ಯಾವುವು ಅಂತಂದರೆ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ ಅನ್ನುವಂಥವು. ಆತ್ಮಶುದ್ಧೀಕರಣವು ತಪಸ್ಸು, ಉಪವಾಸ, ದೇಹದಂಡನೆ ಹಾಗೂ ಅದರ ಮೂಲಕದಿಂದ ಆಗುವಂಥ ದೇಹನಾಶದಿಂದ ಮಾತ್ರ ಸಾಧ್ಯ ಅಂತ ಜೈನರ ನಂಬಿಕೆ. ಈ ನಂಬಿಕೆಯನ್ನೇ ಸಲ್ಲೇಖನ ಅಂತ ಕರೀತಾರೆ. ಚಂದ್ರಗುಪ್ತ ಮೌರ್ಯ ಕೂಡ ಶ್ರವಣ ಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತವನ್ನು ಆಚರಣೆ ಮಾಡಿ ನಿರ್ವಾಣ ಹೊಂತಾರೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಸಾಂಪ್ರದಾಯಿಕವಾಗಿ ಜೈನರಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಅನ್ನುವಂಥ 2 ಮುಖ್ಯ ಪಂಗಡಗಳನ್ನು ನಾವು ಕಾಣ್ತೀವಿ. ಬಿಳಿಯ ಉಡುಪು ಧರಿಸಿದ ಜೈನ ಮುನಿಗಳನ್ನು ಹಾಗೂ ಅವರ ಅನುಯಾಯಿಗಳನ್ನು ಶ್ವೇತಾಂಬರ ಅಂತ ಕರೆದರೆ, ಉಡುಪನ್ನು ಧರಿಸದ ಜೈನ ಮುನಿಗಳನ್ನು ಹಾಗೂ ಅವರ ಅನುಯಾಯಿಗಳನ್ನು ದಿಗಂಬರ ಪಂಥಕ್ಕೆ ಸೇರಿದವರು ಅಂತ ಗುರುತಿಸಲಾಗುತ್ತೆ. ಮೊದಲ ಜೈನ ಸಮಾವೇಶದ ನಂತರ ಮಹಾವೀರನ ವಿಚಾರಗಳನ್ನು 12 ಗ್ರಂಥಗಳಲ್ಲಿ ಸಂಗ್ರಹಿಸಿ ಇಡಲಾಗುತ್ತೆ. ಇವುಗಳನ್ನು ಜೈನರು 12 ಅಂಗಗಳು ಅಂತ ಕರೀತಾರೆ. ಈ 12 ಅಂಗಗಳು ಪ್ರಾಕೃತ ಭಾಷೆಯಲ್ಲಿ ಇವೆ. ಕನ್ನಡದ ಸುಪ್ರಸಿದ್ಧ ಕವಿಗಳಾಗಿರ್ತಕ್ಕಂಥ ಪಂಪ, ರನ್ನ, ಪೊನ್ನ, ಜನ್ನ ಇವರೆಲ್ಲ ಜೈನರಾಗಿದ್ದರು ಅನ್ನುವಂಥದ್ದು ವಿಶೇಷ. ಇದಿಷ್ಟು ಜೈನ ಮತಕ್ಕೆ ಸಂಬಂಧಪಟ್ಟಂಗೆ. ಆದರೆ ಇನ್ನು ಬೌದ್ಧ ಮತಕ್ಕೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಹತ್ವದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಬೌದ್ಧ ಮತ. ಗೌತಮ ಬುದ್ಧನೆಂದೇ ಪ್ರಖ್ಯಾತನಾದ ಸಿದ್ಧಾರ್ಥನು ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಜನಿಸ್ತಾರೆ. ಸಿದ್ಧಾರ್ಥನ ತಂದೆ ಶುದ್ಧೋಧನ. ಈತ ಶಾಕ್ಯ ಗಣಸಂಘದ ರಾಜನಾಗಿದ್ದ. ಪ್ರಚಲಿತ ಬದುಕಿನ ದಾರಿಗಳ ನಿರರ್ಥಕತೆಯನ್ನು ಕಂಡುಕೊಂಡಿರ್ತಕ್ಕಂಥ ಸಿದ್ಧಾರ್ಥ ಏನು ಮಾಡ್ತಾನೆ ಅಂತಂದರೆ ಸತ್ಯದ ಹುಡುಕಾಟದಲ್ಲಿ ನಿರತನಾಗಿ ಜ್ಞಾನೋದಯವನ್ನು ಪಡೆದು ಸಿದ್ಧಾರ್ಥನು ಬುದ್ಧನಾಗ್ತಾನೆ. ಅರ್ಥ ಆಯ್ತಾ? ಜ್ಞಾನೋದಯದ ನಂತರ ಬುದ್ಧನು ಮೊದಲಿಗೆ ತೆರಳಿದ್ದು ಎಲ್ಲಿ ಅಂತಂದರೆ ವಾರಾಣಸಿ, ಅಂದರೆ ಇಂದಿನ ಕಾಶಿಯ ಸಮೀಪ ಇರತಕ್ಕಂಥ ಸಾರಾನಾಥಕ್ಕೆ. ಈ ಸಾರಾನಾಥದಲ್ಲಿಯೇ ಸಾರಾನಾಥದ ಜಿಂಕೆವನದಲ್ಲಿ ಗೌತಮ ಬುದ್ಧನು ತನ್ನ ಮೊಟ್ಟ ಮೊದಲ ಬೋಧನೆಯನ್ನು ಮಾಡ್ತಾನೆ. ಗೌತಮ ಬುದ್ಧನ ಈ ಮೊಟ್ಟ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಅಂತ ಇತಿಹಾಸದಲ್ಲಿ ಕರೀತಾರೆ. ಸಾರಾನಾಥದ ಜಿಂಕೆವನದಲ್ಲಿ ಬುದ್ಧನು ಚತುರ್ ಆರ್ಯ ಸತ್ಯಗಳು ಹಾಗೂ ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸ್ತಾನೆ. ಹಾಗಾದರೆ ಅಷ್ಟಾಂಗಿಕ ಮಾರ್ಗ ಅಂದರೆ ಏನು? ಒಳ್ಳೆಯ ನಡತೆ, ಮಾತು, ನೋಟ, ಬದುಕು, ಪ್ರಯತ್ನ, ನೆನಪು, ನಿರ್ಧಾರ, ಚಿಂತನೆ ಇವೆಲ್ಲ ಅಷ್ಟಾಂಗಿಕ ಮಾರ್ಗಗಳು. ಇನ್ನು ಬುದ್ಧನ ಸಾರ್ಥಕ ಜೀವನ 80ನೇ ಇಳಿ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ಅಂತ್ಯ ಆಗುತ್ತೆ. ಇದನ್ನು ಮಹಾಪರಿನಿರ್ವಾಣ ಅಂತ ಕರೀತಾರೆ. ಬುದ್ಧ ಅಂತ್ಯವಾಗಿರುವಂಥ ಘಟನೆಯನ್ನು ಮಹಾಪರಿನಿರ್ವಾಣ ಅಂತ ಕರೆಯಲಾಗುತ್ತೆ. ಇನ್ನು ಬೌದ್ಧ ಧರ್ಮದ ವೈಭವವನ್ನು ಚೀನಾದ ಪ್ರವಾಸಿಗಳಾಗಿರ್ತಕ್ಕಂಥ ಪಾಹಿಯಾನ, ಇತ್ಸಿಂಗ್ ಹಾಗೂ ಹ್ಯುಯೆನ್ ಸಾಂಗ್ ಅವರು ಕಣ್ಣಿಗೆ ಕಟ್ಟುವಂತೆ ತಮ್ಮ ಗ್ರಂಥಗಳಲ್ಲಿ ವಿವರಣೆ ಮಾಡ್ತಾರೆ. ಮಲಯ, ಬರ್ಮಾ, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಶ್ರೀಲಂಕಾ ಹಾಗೂ ಬಾಮಿಯಾನಿನವರೆಗೂ ಬೌದ್ಧ ಮತ ಪ್ರಸಾರ ಆಗಿತ್ತು. ಕಾಂಬೋಡಿಯಾದ ಅಂಕುರ್ವಟ್ ಹಾಗೂ ಅಫ್ಘಾನಿಸ್ತಾನದ ಬಾಮಿಯಾನಿನಲ್ಲಿ ಬೃಹತ್ ಬುದ್ಧನ ಮೂರ್ತಿಗಳನ್ನು ನಿರ್ಮಿಸಿದ್ದನ್ನು ಇಂದಿಗೂ ಕೂಡ ನಾವು ಕಾಣ್ಬೋದು. ತೀರಾ ಇತ್ತೀಚೆಗೆ ಬಾಮಿಯಾನಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಬುದ್ಧನ ಮೂರ್ತಿಯನ್ನು ಹಾಳು ಮಾಡಲಾಗಿದೆ. 1956ರಲ್ಲಿ ಭಾರತದ ಪ್ರಮುಖ ಸಾಮಾಜಿಕ ಚಿಂತಕರಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಅಂತಾನೆ ಕರೆಸ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಬುದ್ಧನ ಬೋಧನೆಗಳಿಂದ ಪ್ರೇರಿತರಾಗಿ ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಾರೆ. ಬುದ್ಧನ ಮರಣದ ನಂತರ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನು ತ್ರಿಪಿಟಕಗಳಲ್ಲಿ ಕ್ರೋಢೀಕರಿಸಿ ಇಡ್ತಾರೆ. ಇವುಗಳೇ ವಿನಯ, ಸುತ್ತ ಹಾಗೂ ಅಭಿಧಮ್ಮ ಪಿಟಕ. ಹೀನಯಾನ, ಮಹಾಯಾನ, ವಜ್ರಯಾನ ಇವು ಬೌದ್ಧ ಧರ್ಮದ ಒಳಪಂಗಡಗಳು. ಪರ್ಷಿಯಾದಲ್ಲಿ ದೊರೆ ಡೈರಿಯಸ್ನು ಪ್ರಬಲ ಸಾಮ್ರಾಜ್ಯವನ್ನು ಕಟ್ತಾನೆ. ಡೈರಿಯಸ್ನ ಸಾಮ್ರಾಜ್ಯ ಭಾರತದ ಗಡಿಯವರೆಗೂ ವ್ಯಾಪಿಸಿತ್ತು. ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಗ್ರೀಕ್ನ ಮ್ಯಾಸಿಡೋನಿಯಾದ ದೊರೆಯಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಗ್ರೀಕ್ ನಗರ ರಾಜ್ಯಗಳನ್ನು ಗೆದ್ದುಕೊಂಡು ಪರ್ಷಿಯಾವನ್ನು ವಶಪಡಿಸಿಕೊಳ್ತಾನೆ. ಇದರಿಂದ ಭಾರತದ ಗಡಿಯವರೆಗೆ ಇದ್ದ ಪರ್ಷಿಯಾದ ಭಾಗವು ಅಲೆಕ್ಸಾಂಡರ್ನ ಕೈವಶ ಆಗತ್ತೆ. ಅದಾದ ನಂತರ ಪರ್ಷಿಯಾವನ್ನು ಗೆದ್ದ ನಂತರ ಅಲೆಕ್ಸಾಂಡರ್ ಕಂದಹಾರ ಹಾಗೂ ಹಿಂದೂ ಕುಶ್ನ ಮಾರ್ಗವಾಗಿ ಭಾರತವನ್ನು ಪ್ರವೇಶ ಮಾಡ್ತಾನೆ.
ರಾವಿ ಮತ್ತು ಬಿಯಾಸ್ ನದಿಯವರೆಗೆ ಸಾಗಿದ ಅಲೆಕ್ಸಾಂಡರ್ನಿಗೆ ಹೆಚ್ಚು ಮುಂದುವರಿಯಲಿಕ್ಕೆ ಆಗೋದಿಲ್ಲ. ಝೀಲಂ ನದಿಯ ಮೂಲಕ ಭಾರತದ ಗಡಿ ದಾಟಿ ಹಿಂದಿರುಗುವ ಮಾರ್ಗದಲ್ಲಿ ಬ್ಯಾಬಿಲೋನಿನವರೆಗೆ ಸಾಗಿ ಬ್ಯಾಬಿಲೋನಿನಲ್ಲಿ ಅಲೆಕ್ಸಾಂಡರ್ ಮರಣವನ್ನ ಹೊಂತಾನೆ. ಹಾಗಾದ್ರೆ ಅಲೆಕ್ಸಾಂಡರ್ನಿಗೆ ಭಾರತಕ್ಕೆ ಆಹ್ವಾನ ಕೊಟ್ಟವರು ಯಾರು? ತಕ್ಷಶಿಲೆಯ ರಾಜನಾಗಿರ್ತಕ್ಕಂಥ ಅಂಬಿಯ ಆಮಂತ್ರಣವನ್ನು ಪಡೆದು ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದ. ಭಾರತಕ್ಕೆ ಬಂದ ಕೂಡಲೇ ಅಲೆಕ್ಸಾಂಡರ್ನಿಗೆ ಎದುರಾದ ರಾಜ ಯಾರು ಅಂತಂದ್ರೆ ಪೌರವ. ಈತನನ್ನ ಪೋರಸ್ ಅಂತ ಕೂಡ ಕರೀತಾರೆ. ಪೌರವ ಮತ್ತು ಅಲೆಕ್ಸಾಂಡರ್ನ ಸೈನ್ಯದ ನಡುವೆ ಭೀಕರ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಅಲೆಕ್ಸಾಂಡರ್ನ ಸೈನ್ಯ ಜಯಗಳಿಸುತ್ತೆ. ಆಗ ಸರಿಯಾಗಿರ್ತಕ್ಕಂಥ ಪೌರವನನ್ನು ಕುರಿತು ಅಲೆಕ್ಸಾಂಡರ್ ಕೇಳ್ತಾನೆ, ನಿನ್ನನ್ನು ನಾನು ಹೇಗೆ ನಡೆಸ್ಕೊಳ್ಬೇಕು ಅಂತ ಕೇಳ್ತಾನೆ. ಆಗ ಅಲೆಕ್ಸಾಂಡರ್ನ ಸೆರೆಯಾಳಾಗಿರ್ತಕ್ಕಂಥ ಪೌರವ ಅತ್ಯಂತ ಧೈರ್ಯ ಮತ್ತು ಸ್ವಾಭಿಮಾನದಿಂದ ಹೇಳ್ತಾನೆ, ಒಬ್ಬ ರಾಜ ಮತ್ತೊಬ್ಬ ರಾಜನನ್ನು ಹೇಗೆ ನಡೆಸ್ಕೊಳ್ಬೇಕೋ ಹಾಗೆ ನೀನು ನನ್ನನ್ನು ನಡೆಸ್ಕೊಳ್ಬೇಕು ಅಂತ ಪೌರವ ಅಲೆಕ್ಸಾಂಡರ್ನಿಗೆ ಉತ್ತರವನ್ನು ಕೊಡ್ತಾನೆ. ಪೌರವನ ಧೈರ್ಯ ಮತ್ತು ಸಾಹಸಗಳು ಗ್ರೀಕರ ಬರವಣಿಗೆಗಳಲ್ಲಿ ಅಮರವಾಗಿವೆ. ಇದಿಷ್ಟು 6ನೆಯ ಅಧ್ಯಾಯವಾಗಿರ್ತಕ್ಕಂಥ ಜೈನ ಮತ್ತು ಬೌದ್ಧ ಮತಗಳಿಗೆ ಸಂಬಂಧಪಟ್ಟಂತೆ. ಆತ್ಮೀಯರೇ, ಇದುವರೆಗೂ ನಾವು ಏನು ಮಾಡಿದ್ವಿ ಅಂತಂದರೆ 8ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿರ್ತಕ್ಕಂಥ ಭಾಗ 1ರ ಒಟ್ಟು 6 ಅಧ್ಯಾಯಗಳ ಬಗ್ಗೆ 350ಕ್ಕೂ ಹೆಚ್ಚಿನ ಮಹತ್ವದ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ಸೊ ಇವತ್ತಿನ ಈ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದರೆ 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರಲ್ಲಿ ಇರ್ತಕ್ಕಂಥ ಸಂಪೂರ್ಣ ನೋಟ್ಸನ್ನು ಒಂದೇ ತರಗತಿಯಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಉಪಯುಕ್ತ ಆಗುತ್ತೆ. ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.